ಓಕೆ, ಡಿಸ್ಕಸ್ ಸ್ಟಾರ್ಟ್ ಮಾಡೋಣ. ಹೌದಾ, ನಾವು ಡಿಸ್ಕಷನ್ ಮಾಡ್ತಾ ಇರ್ತೀವಿ. ಯಾರು ಹೊಸಬ್ರದಿ ನೋಡ್ರಿ, ಯಾರು PUC ಅಥವಾ ಹಿಂಗ ಯಾರು ಓದ್ತಿದ್ರಂದ್ರೆ ದಿಸ್ ಇಸ್ ಓನ್ಲಿ ಫಾರ್ ಎಕ್ಸ್ಕ್ಲೂಸಿವ್ಲಿ ಓನ್ಲಿ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್. ಹೌದಾ, ನೀವು ಯಾರು ಬೇರೆ UPS ಯಾವುದು ಸಾರಿ ಅಕಾಡೆಮಿಕ್ ಇಯರ್ ಮತ್ತೆ ಸೆಕೆಂಡ್ PUC ಫಸ್ಟ್ PUC ಆಗ್ತಿರಲ್ಲ, ನೀವು ಅಲ್ಲಿ ಕೆಳಗಡೆ ಹೋಗಿ ಓದ್ಕೋಬಹುದು. 1 hour ಅಷ್ಟೇ ಇರ್ತದೆ. ಹೌದಾ, ಅದನ್ನ ಬಿಟ್ಟು ಓನ್ಲಿ ಯಾರು ಕಾಂಪಿಟೇಟಿವ್ ಓದ್ತಿಲ್ಲ ಅವ್ರು ಅಷ್ಟೇ ಕೂತ್ಕೋಬೇಕು ಇಲ್ಲಿ. ಹೌದಾ, ಮತ್ತೆ ಬೇರೆಯವ್ರು ಡಿಸ್ಟರ್ಬ್ ಆಗಬಾರ್ದು ಅನ್ನೋ ಉದ್ದೇಶ ಅಷ್ಟೇ. ಮತ್ತೆ ನಾವ್ ಏನೋ ಹೇಳೋದು, ನೀವು ಏನೋ ಓದ್ತಿರ್ತೀರಿ, ಮತ್ತೆ ನಿಮ್ಗೆ ಡಿಸ್ಟರ್ಬ್ ಆಗಬಾರ್ದು ಉದ್ದೇಶ ಅಷ್ಟೇ. ಓಕೆ, ರೈಟ್. ನಿನ್ನೇನ್ ಡಿಸೈಡ್ ಮಾಡ್ತಾ ಇದ್ವಿ ಅಂದ್ರೆ ನಾವು ಕರ್ನಾಟಕ ಎಕನಾಮಿಕ್ ಸರ್ವೆ ಡಿಸೈಡ್ ಮಾಡ್ತಾ ಇದ್ದೀವಿ. ಹೌದಾ, ಕರ್ನಾಟಕ ಎಕನಾಮಿಕ್ ಸರ್ವೆ, ರೈಟ್. ಕರ್ನಾಟಕ ಎಕನಾಮಿಕ್ ಸರ್ವೆನ ಹೊಡಿಸುವಂತ ಇಲಾಖೆ ಯಾವುದು? ಅಂದ್ರೆ ಆರ್ಥಿಕ ವ್ಯವಹಾರಗಳ ಇಲಾಖೆ. ಹೌದಾ, ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್ ಅಂತ ಬರುತ್ತೆ. ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್. ನೆಕ್ಸ್ಟ್ ಇದು ಯಾವ ಸಚಿವಾಲಯದ ಕೆಲಸ ಮಾಡ್ತೈತಿ? ಹಣಕಾಸು ಸಚಿವಾಲಯ, ರೈಟ್. ಈ ನೆಕ್ಸ್ಟ್ ಈ ಎಕನಾಮಿಕ್ ಸರ್ವೆ ಅನ್ನೋದು ಏನನ್ನ ಸೂಚಿಸಪ್ಪ ಅಂದ್ರೆ ಹಿಂದಿನ ವರ್ಷದ ಖರ್ಚು ವೆಚ್ಚಗಳು. ಹೌದಾ, ಮುಂದಿನ ವರ್ಷದ ಖರ್ಚು ವೆಚ್ಚ ಅದಾದ್ರು ಬಜೆಟ್. ಹೌದಾ, ಅದು ಬಜೆಟ್ ನಿಮ್ಗೆಲ್ಲ ಗೊತ್ತಿರೋ ವಿಚಾರ. ನೆಕ್ಸ್ಟ್ ಎಕನಾಮಿಕ್ ಸರ್ವೆ ಫಸ್ಟ್ ಸ್ಟಾರ್ಟ್ ಮಾಡಿರ್ತಕ್ಕಂಥ ಫಸ್ಟ್ ಟೈಮ್ ರಿಲೀಸ್ ಮಾಡಿರ್ತಕ್ಕಂಥ ವರ್ಷ ಯಾವುದು? 1950-51. ನೆಕ್ಸ್ಟ್ ಈ ಎಕನಾಮಿಕ್ ಸರ್ವೆ ಅನ್ನೋದು ಆ ಬಜೆಟ್ ಹಿಂದಿನ ದಿನ ರಿಲೀಸ್ ಮಾಡ್ತಾರಲ್ಲ. ಸೊ ಯಾವಾಗ, ಯಾವ ವರ್ಷದಿಂದ? 1964. ಫಸ್ಟ್ 1950-51ರಲ್ಲಿ ಫಸ್ಟ್ ಅದನ್ನ ಬಜೆಟ್ ಮತ್ತು ಎಕನಾಮಿಕ್ ಸರ್ವೆ ಒಮ್ಮೆ ರಿಲೀಸ್ ಮಾಡ್ತಿದ್ದಾರೆ, ಒಂದೇ ದಿನ, ರೈಟ್, ಗೊತ್ತಿರಲಿ. ಬಟ್ ಅದ್ ಚೇಂಜ್ ಮಾಡಿದ್ರೆ 1964ರಿಂದ. ನೆಕ್ಸ್ಟ್ ಆಮೇಲೆ ಈ ಬಜೆಟ್ ಎಕನಾಮಿಕ್ ಸರ್ವೆ ಸಂವಿಧಾನ ಮೆನ್ಷನ್ ಅದಾನ? ಇಲ್ಲ, ಸಂವಿಧಾನದಲ್ಲಿ ಮೆನ್ಷನ್ ಇಲ್ಲ. ಯಾವುದೇನಪ್ಪ ಇದಕ್ಕೆ ಆರ್ಟಿಕಲ್ ಇಲ್ಲ, ರೈಟ್. ಈ ನೆಕ್ಸ್ಟ್ ಈ ಎಕನಾಮಿಕ್ ಸರ್ವೆ ಅನ್ನೋದು ಏನಾದ್ರೂ ಬೈಂಡಿಂಗ್ ನಾನ್ ಬೈಂಡಿಂಗ್? ಇದು ನಾನ್ ಬೈಂಡಿಂಗ್ ಅಂದ್ರೆ ಅದನ್ನ ಅಳವಡಿಸ್ಕೊಳ್ಬೇಕಂತೇನಿಲ್ಲ, ಅಳವಡಿಸ್ಕೊಳ್ಳದಿರೋ ಪರವಾಗಿಲ್ಲ, ಬಿಡ್ಬೋದು, ತೊಂದರೆ ಇಲ್ಲ, ರೈಟ್. ಮತ್ತೆ ನಾನ್ ಬೈಂಡಿಂಗ್ ಇದು, ರೈಟ್. ಈ ನೆಕ್ಸ್ಟ್ ಎಕನಾಮಿಕ್ ಸರ್ವೆ ಫಸ್ಟ್ ಅನ್ನ ಮಂಡನೆ ಮಾಡ್ತಕ್ಕಂಥ ವ್ಯಕ್ತಿ ಯಾರು? ಅಥವಾ ಫಸ್ಟ್ ರಿಲೀಸ್ ಮಾಡ್ತಕ್ಕ ವ್ಯಕ್ತಿ ಯಾರು? ಜಾನ್ ಮತಾಯಿ. ಹೌದಾ, ಫಸ್ಟ್ ಬಜೆಟ್ ಮಂಡನೆ ಮಾಡ್ತಾರಲ್ಲ ಅವಾಗಪ್ಪ ಜಾನ್ ಮತಾಯಿ ಫಸ್ಟ್. ಈ ನೆಕ್ಸ್ಟ್ ಈ ರೈಲ್ವೆ ಬಜೆಟ್ ಮಂಡನೆ ಮಾಡ್ತಕ್ಕಂಥ ವ್ಯಕ್ತಿ ಯಾರು? ಫಸ್ಟ್ ಜಾನ್ ಮತಾಯಿ. ಈ ರೈಲ್ವೆ ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥ ಮೊದಲ ಮಹಿಳೆ ಯಾರು? ಮಮತಾ ಬ್ಯಾನರ್ಜಿ. ವೆಸ್ಟ್ ಬೆಂಗಾಲ್ದ ಸೇಮ್ ಇದ್ರು ಗೊತ್ತಾ? ಸಾರಿಪ್ಪ ಅಂದ್ರೆ ಮಮತಾ ಬ್ಯಾನರ್ಜಿ ಫಸ್ಟ್ ಮಹಿಳೆ ಅವರು, ರೈಲ್ವೆ ಸಚಿವರು ಅವಾಗ. ಈ ನೆಕ್ಸ್ಟ್ ಈ ರೈಲ್ವೆ ಬಜೆಟ್ ಅನ್ನ ಅತಿ ಹೆಚ್ಚು ಬಾರಿ ಮಂಡನೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು? ಅತಿ ಹೆಚ್ಚು ಬಾರಿ ಲಾಲೂ ಪ್ರಸಾದ್ ಯಾದವ್. ಯಾರೇ? ಲಾಲೂ ಪ್ರಸಾದ್ ಯಾದವ್ ಅತಿ ಹೆಚ್ಚು ಬಾರಿ ಮಂಡನೆ ಮಾಡಿರ್ತಕ್ಕಂಥ ವ್ಯಕ್ತಿ ಲಾಲೂ ಪ್ರಸಾದ್ ಯಾದವ್, ನಿಮ್ಮೆಲ್ಲ ಗೊತ್ತಿರೋ ವಿಚಾರ, ರೈಟ್. ಈ ನೆಕ್ಸ್ಟ್ ಮೊದಲ ಏನಪ್ಪಾ, ರೈಲ್ವೆ ಬಜೆಟ್ ಮತ್ತು ಸಾಮಾನ್ಯ ಬಜೆಟ್ ಎರಡು ಸಪರೇಟ್ ಇದ್ರು, ಎರಡು ಸಪರೇಟ್ ಇದ್ದು ಆಮೇಲೆ ಅವ್ನ ಕೂಡಿಸ್ತಾರ, ಅವ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ ಆಮೇಲೆ ರೈಲ್ವೆ ಸಂಬಂಧಪಟ್ಟ, ರೈಟ್. ಈ ನೆಕ್ಸ್ಟ್ ಈ ಎಕನಾಮಿಕ್ ಸರ್ವೆನ ರಿಲೀಸ್ ಮಾಡ್ಯಾರಪ್ಪ ಹಣಕಾಸು ಸಚಿವಾಲಯ. ನಿನ್ನ ಡಿಸ್ಕಷನ್ ಅನ್ನ ನಾವು ಮಾಡಿವಿ, ರೈಟ್. ಅದು ಸಂಬಂಧಪಟ್ಟ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿರಬೇಕು. ಅದಾದ್ಮೇಲೆ ಈ ನಾವು ಗ್ಲೋಬಲ್ ಕೆಪಾಬಿಲಿಟಿ ಸೆಂಟರ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಎದು ಸಂಬಂಧಪಟ್ಟಿದ್ದು ಸ್ಟಾರ್ಟ್ಅಪ್ ಗಳನ್ನ ಅಭಿವೃದ್ಧಿ ಮಾಡಕ್ಕೆ ಸಂಬಂಧಪಟ್ಟಿದ್ದು. ಯಾವ ವರ್ಷದಿಂದ ಯಾವ ವರ್ಷ? 24ರಿಂದ 29. ರಿವಿಷನ್ ಮಾಡಕತ್ತೀನಿ, ನೀನ್ ಹೇಳಿದ್ದೆ 24ರಿಂದ 29. ಎಷ್ಟು ಸೆಂಟರ್ ಗಳನ್ನ ಸ್ಥಾಪನೆ ಮಾಡೋದು? 500. ಎಷ್ಟು ಹುದ್ದೆ ಕ್ರಿಯೇಟ್ ಮಾಡೋದು? 3.5 lakh. ಹೌದಾ, 3.5 lakh. ಹೌದಾ. ನೆಕ್ಸ್ಟ್ ಎಷ್ಟು ಎಕನಾಮಿ ಅಂತ ಕೇಳಿದ್ರೆ ಇಲ್ಲೇ ಅಲ್ಲ, ಅದು 50 ಬಿಲಿಯನ್ ಎಕನಾಮಿ. ಹೌದಾ, 50 ಬಿಲಿಯನ್ ಎಕನಾಮಿ ಸಂಬಂಧಪಟ್ಟ ನಿಮ್ಗೆ ಇನ್ಫಾರ್ಮೇಶನ್ ಇಷ್ಟು ಗೊತ್ತಿರಲಿ, ರೈಟ್. ಅದಾದ್ಮೇಲೆ ಸ್ಟಾರ್ಟ್ಅಪ್ ಗಳ ಡಿಸ್ಕಷನ್ ಮಾಡಿದ್ವಿ. ಸ್ಟಾರ್ಟ್ಅಪ್ ಪಾಲಿಸಿ ಇಲ್ಲಿವರೆಗೂ 25ರಿಂದ 30. ಹೌದಾ, ಎಷ್ಟು ಸಾವಿರ ಹುದ್ದೆಗಳು? 25,000 ಹುದ್ದೆಗಳನ್ನ ಕ್ರಿಯೇಟ್ ಮಾಡುದು. ಹೌದಾ. ಯೂನಿಕಾರ್ನ್ ಅಂದ್ರೆ ಏನು? 1 ಬಿಲಿಯನ್ ಮೂಲ ಬಂಡವಾಳ ಹೂಡಿರ್ಬೇಕು. ಡೆಕಾಕಾರ್ನ್ ಅಂದ್ರೆ ಏನು? 10 ಬಿಲಿಯನ್ ಮೂಲ ಬಂಡವಾಳ ಹೊಂದಿರಬೇಕು. ಯೂನಿಕಾರ್ನ್ ಗಿಂತ ಚಿಕ್ಕದ ಯಾವುದು? ಸ್ಟಾರ್ಟ್ಅಪ್. ಹೌದಾ, ಚಿಕ್ಕ ಸ್ಟಾರ್ಟ್ಅಪ್ ಆದ್ಮೇಲೆ ಯೂನಿಕಾರ್ನ್ ಬರ್ತದೆ. ಅದಕ್ಕೆ ಸಂಬಂಧಪಟ್ಟ ಡಿಸೈಡ್ ಮಾಡಿದ್ವಿ. ಇನ್ನೆಸ್ಟ್ ಆದ್ಮೇಲೆ ಈ ನಿಪುಣ ಕರ್ನಾಟಕ ಯೋಜನೆ ಡಿಸೈಡ್ ಮಾಡಿದ್ವಿ. ನೀನೆ ನಿಪುಣ ಕರ್ನಾಟಕ ಯೋಜನೆ ಏನು ಸಂಬಂಧಪಟ್ಟಿದ್ದು? ಕೌಶಲ್ಯ ಅಭಿವೃದ್ಧಿ ಅಂದ್ರೆ ಕೌಶಲ್ಯ ಏನು ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಇನೋವೇಷನ್. ಏನು ಟ್ರೈನಿಂಗ್ ಅನ್ನ ಕೊಡೋದು. ಅಂದ್ರೆ ಯಾವುದೇ ಒಂದು ಹುದ್ದೆ ಅಥವಾ ಯಾವುದೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲಿಕ್ಕೆ ನಿನಗೆ ಟ್ರೈನಿಂಗ್ ಅನ್ನ ಕೊಡ್ತಾರೆ. ಹೌದಾ, ಯಾವ ಯೋಜನೆ ಅಂದ್ರೆ ನಿಪುಣ ಕರ್ನಾಟಕ ಯೋಜನೆ. ಯಾವ ವರ್ಷ ಅಂದ್ರೆ 24ರಿಂದ 29. ಅದು ಕೂಡ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು. ನೆಕ್ಸ್ಟ್ ಆದ್ಮೇಲೆ ಈ ಗ್ರಾಮ ಪಂಚಾಯತ್ ಎಷ್ಟು ನಮ್ಮ ಪ್ರಸ್ತುತ? 5,946. ಇದಕ್ಕೆ ಸಂಖ್ಯೆ ನೆನಪಿಟ್ಕೋಬೇಕು. 5,946 ಗ್ರಾಮ ಪಂಚಾಯತ್ಗಳು. ನೆಕ್ಸ್ಟ್ ತಾಲೂಕ್ ಪಂಚಾಯತ್ ಎಷ್ಟು ಅದಾವು? 239 ಅದಾವು.
230. ಮತ್ತೆ ಜಿಲ್ಲಾ ಪಂಚಾಯತ್ 231 ಅದ, ಅದು ಕೂಡ ನೀವು ನೆನಪಿಟ್ಟು ಹೋಗ್ಬೇಕು. ರೈಟ್. ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಈ ಗ್ರಾಮ ಪಂಚಾಯತ್ ಅಲ್ಲಿ ಕೂಡ ಲೈಬ್ರರಿಗಳು ಇರ್ತಾವ ಗ್ರಾಮ ಪಂಚಾಯತ್. ಅವಕ್ಕೆ ಏನ್ ಹೆಸರು ಕೊಟ್ಟಾರ? ಅರಿವು ಕೇಂದ್ರ ಅಂತ ಹೆಸರಿಟ್ಟಾರ. ಮತ್ತೆ ಅರಿವು ಕೇಂದ್ರಗಳು, ಅರಿವು ಗ್ರಂಥಾಲಯ ಅಥವಾ ಅರಿವು ಕೇಂದ್ರಗಳು ಅಂತ ಬರ್ತದೆ. ಅದು ಕೂಡ ನಿಮ್ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು. ನೆಕ್ಸ್ಟ್ ಅದಾದ್ಮೇಲೆ ಈ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಪಾಲಿಸಿ ತುಂಬಂತ ಇದೆ ನಮ್ಗೆ. ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಪಾಲಿಸಿ 2022 27 ಇವು ನೆನಪಿಟ್ಟು ಪಾಲಿಸಿ ಇಂಪಾರ್ಟೆಂಟ್. ಇನ್ನೆಷ್ಟು ಕೈಗಾರಿಕಾ ನೀತಿ ತಗೊಂಬಂದ ಅಂತ ಹೇಳಿದ್ದೆ 25 30. ಎಷ್ಟು ಸಾವಿರ ಹುದ್ದೆಗಳನ್ನ, ಎಷ್ಟೇ 25,000 ಹುದ್ದೆಗಳನ್ನ ಕ್ರಿಯೇಟ್ ಮಾಡೋದು. ಸರ್ 20 ಲಕ್ಷ ಅದು ಸ್ಟಾರ್ಟ್ಅಪ್ 25,000, ಕೈಗಾರಿಕಾ 20 ಲಕ್ಷ ಹುದ್ದೆಗಳು. 20 ಲಕ್ಷ ಹುದ್ದೆಗಳು ನಿಮ್ಗೆ ನೆನಪಿರ್ಕೋಬೇಕು. ಅದು ನೀತಿ ಇಂಪಾರ್ಟೆಂಟ್. 2025 30, 2025 30. ಈ ನೆಕ್ಸ್ಟ್ ಈ ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟು ಪ್ರಸ್ತುತ ಪರ್ ಕ್ಯಾಪಿಟಲ್ ಇನ್ಕಮ್ ಹೇಳಕ್ ಬರಬೇಕು. ನೀನ್ ಹೇಳೇನೆ 4,333,26. ಅದೇ 4,333,26 4,33,326 ಪರ್ ಕ್ಯಾಪಿಟಲ್ ಇನ್ಕಮ್ ಇದು. ಹೌದಾ? ಇನ್ಕಮ್ ಡಿವೈಡೆಡ್ ಬೈ ಜನಸಂಖ್ಯೆ. ಹೌದಾ? ಈ ನೆಕ್ಸ್ಟ್ ಅತಿ ಹೆಚ್ಚು ಪರ್ ಕ್ಯಾಪಿಟಲ್ ಇನ್ಕಮ್ ಹೊಂದಿರತಕ್ಕಂತ ಜಿಲ್ಲೆ ಯಾವುದು? ಬೆಂಗಳೂರು ನಗರ, ದಕ್ಷಿಣ ಕನ್ನಡ, ಉಡುಪಿ. ಇವನ್ 3 ನೆನಪಿಡುವ. ಅತಿ ಕಡಿಮೆ ಹೊಂದಿರತಕ್ಕಂಥದ್ದು ಗುಲ್ಬರ್ಗ, ಯಾದಗಿರಿ, ರಾಯಚೂರು. ಅತಿ ಕಡಿಮೆ ಹೊಂದಿರತಕ್ಕಂಥ. ಈ ನೆಕ್ಸ್ಟ್ ನಮಗೆ ಇನ್ಕಮ್ ಬರೋದು ಹೇಳ್ತಾನೆ. ಇನ್ಕಮ್ ಹೌದಾ? ಯಾವ ಅತಿ ಹೆಚ್ಚು ಯಾವ ವಲಯದ ಇನ್ಕಮ್ ಬರೋದ್ರಿ? ಸೇವಾ ವಲಯ 69%. ಈ ನೆಕ್ಸ್ಟ್ ಎರಡನೇದು ಕೈಗಾರಿಕಾ ವಲಯ ಎಷ್ಟು ಪರ್ಸೆಂಟ್ ಅಂದ್ರೆ 19.8%. ಅದಾದ್ಮೇಲೆ ಮೂರನೇದು ಯಾವ್ದಪ್ಪ ಅಂದ್ರೆ ಕೃಷಿ ವಲಯ. ನೆನಪಿಟ್ಟು ಅಷ್ಟೇ. ಕೃಷಿ ವಲಯ. ಕೃಷಿಯಲ್ಲಿ ಎಷ್ಟು? 10.2 ಅಲ್ಲ, ಕೃಷಿ ವಲಯ. ಈ ನೆಕ್ಸ್ಟ್ ಅದಾದ್ಮೇಲೆ ಏನ್ ಡಿಸೈಡ್ ಮಾಡಿದಪ್ಪ ಅಂದ್ರೆ ಈ ಮತ್ತೆ ಡಿಸೈಡ್ ಮಾಡಿದ್ವಿ ನೀನೆ ಜಲ್ ಜೀವನ್ ಮಿಷನ್ ಇಂಪಾರ್ಟೆಂಟ್. ಜಲ್ ಜೀವನ್ ಮಿಷನ್ ಸಂಬಂಧಪಟ್ಟ ಡಿಸಿಷನ್ ಮಾಡಿದ್ವಿ. ಅಥವಾ ಹರ್ ಘರ್ ಜಲ್ ಯೋಜನೆ ಅಂತ ಬರುತ್ತಲ್ಲ, ಅದೇ ತರ ಕರ್ನಾಟಕದ ಯೋಜನೆ ಇತ್ತ. ಯಾವ್ದಪ್ಪ ಅಂದ್ರೆ ಮನೆ ಮನೆಗೆ ಹೆಂಗೆ ಎಷ್ಟು ಲೀಟರ್ ನೀರನ್ನ ಕೊಡ್ತಾರೆ? ಒಬ್ಬರಿಗೆ 55 ಲೀಟರ್ ನೀರನ್ನ ಕೊಡ್ತಾ ಅಂತ ಹೇಳಿ. ಇದೆಷ್ಟು ಇನ್ನೊಂದು ಡಿಸೈಡ್ ಮಾಡಿದ್ ಇಂಪಾರ್ಟೆಂಟ್. ಡ್ರಿಂಕ್ ಫ್ರಾಮ್ ಟ್ಯಾಪ್ ಅಂತೇಳಿ ಡಿಸೈಡ್ ಮಾಡಿ ನೀನೆ. ಡ್ರಿಂಕ್ ಫ್ರಾಮ್ ಟ್ಯಾಪ್ ಅಂತೇಳಿ. ಹೌದಾ? ಡ್ರಿಂಕ್ ಫ್ರಾಮ್ ಟ್ಯಾಪ್ ಅನ್ನೋದು ಯಾವ ನದಿಗೆ ಫಸ್ಟ್ ಸ್ಟಾರ್ಟ್ ಮಾಡೋದ್ರಿಂದ ಅಂದ್ರೆ ಆ ನದಿಯಿಂದ ನೀರು ತಗೊಂಡ್ಬರೋದು ಅನ್ನಂಗ್ರಿ. ಕಾಳಿ ನದಿ ಫಸ್ಟ್ ಅದನ್ನ ಸ್ಟಾರ್ಟ್ ಮಾಡಿದ ಎಲ್ಲಿಂದಪ್ಪ ಅಂದ್ರೆ ಎಲ್ಲಿ? ಅಳ್ನಾವರ. ಇಲ್ಲಿ ಅಳ್ನಾವರದಲ್ಲಿ ಫಸ್ಟ್ ಅಲ್ಲಿ ಅದನ್ನ ಟ್ರಯಲ್ ಅಂಡ್ ಎರರ್ ಮಾಡಕತ್ತ. ಡ್ರಿಂಕ್ ಫ್ರಾಮ್ ಟ್ಯಾಪ್ ಅಂತ ಟ್ಯಾಪ್. ರೈಟ್. ನೆಕ್ಸ್ಟ್ ಮತ್ತೆ ಡಿಸೈಡ್ ಮಾಡಿದ್ವಿ ಮನ್ರೇಗಾ, MG ನರೇಗಾ ಬಗ್ಗೆ ಡಿಸೈಡ್ ಮಾಡಿದಿಲ್ಲ. ಸೊ ಅದ್ರ ಪ್ರಸ್ತುತ VG ರಾಮ್ಜಿ ಅಂತ ಯೋಜನೆ ಚೇಂಜ್ ಮಾಡ್ಯಾರ. ವಿಕಸಿತ್ ಭಾರತ್ ಗ್ರಾಮೀಣ ಗ್ಯಾರಂಟಿ ಫಾರ್ ಅಜೀವಿಕ ರೋಜ್ಗಾರ್ ಅಜೀವಿಕ್ ಮಿಷನ್ ಅಂತೇಳಿ. ಹೌದಾ? ಫುಲ್ಫಾರ್ಮ್ ಕೇತನ ಎಕ್ಸಾಮ್. ಹೌದಾ? 2005 ಬಂದಿತ್ತು ಮೊದಲು ಆಕ್ಟ್ MG ನರೇಗಾ. ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅಂತ ಬಂದಿತ್ತು ಮೊದಲು 2005. ಅಂದ್ರೆ 2009 ಚೇಂಜಸ್ ಮಾಡ್ತಾರೆ. ಮೊದಲು ಎಷ್ಟು ದಿನ ಕೊಡ್ತಿದ್ರು? 100. ಪ್ರಸ್ತುತ ಎಷ್ಟು ದಿನ ಕೊಡ್ತಾರ? 125 ದಿನ. ನೆಕ್ಸ್ಟ್ 60 ದಿನ ಪಾಸ್ ವಿಂಡೋ ಅಂತ ಹೇಳಿದ್ದೀನಿ ನೀನೆ, ನೆನಪಿಟ್ಕೋಬೇಕಾದ್ರೆ ಇಂಪಾರ್ಟೆಂಟ್. ಪಾಸ್ ವಿಂಡೋ ಎಷ್ಟೇ? 60 ದಿನ. ನೆಕ್ಸ್ಟ್ ಅದ್ರದ ಎಷ್ಟು? 40 ಮತ್ತು 60 ಕೇಂದ್ರ, 40 ರಾಜ್ಯ. ಅದು ಬಿಡಿಸಿ ಹೇಳತ್ತಿಲ್ಲ. ಹಂಗಂದ್ರೆ ಏನಂತೇಳಿ ನೀನ್ ಹೇಳೇನಿದ್ರ ಬಗ್ಗೆ ಮತ್ತೆ ಅದನ್ನ ಹೇಳ್ಕೊ ಕೂತ್ರ ಮತ್ತೆ ಒಂದ್ ತಾಸು ಅದ ಆಗ್ತದೆ ವಿಡಿಯೋ. ಹೌದಾ? ನೆಕ್ಸ್ಟ್ ಅವ್ರು ನೋಡೋರು ಮತ್ತೆ ಪದೇ ಪದೇ ಅದೇ ಹೇಳ್ತಾನಲ್ಲ ಅನ್ಕೋಬಾರ್ದು. ಸೊ ಅದಕ್ಕೂ ಸ್ಪೀಡ್ ಆಗಿ ಹೇಳಕೈತಿ. ಸೊ 60 40. ನೆಕ್ಸ್ಟ್ 90 10 ಯಾರಪ್ಪ ಅಂದ್ರೆ ಈಶಾನ್ಯ ರಾಜ್ಯಗಳು. ನೆಕ್ಸ್ಟ್ ಯೂನಿಯನ್ ಟೆರಿಟರಿಗೆ ಫ್ರೀ ಆಫ್ ಕಾಸ್ಟ್. ಅಂದ್ರೆ ಎಲ್ಲ 100% ಯಾರು ಕೊಡ್ತಾರೋ? ಕೇಂದ್ರದವ್ರು ಕೊಡ್ತಾರೆ. ರೈಟ್. ಇನ್ ನೆಕ್ಸ್ಟ್ ಕೆಲವೊಂದು ಅತಿ ಹೆಚ್ಚು ಕೊಡುವಂತ ರಾಜ್ಯ ಯಾವ್ದಪ್ಪ ಅಂದ್ರೆ ಹರಿಯಾಣ 409 ರೂಪಾಯಿ. ಹೌದಾ? ಕರ್ನಾಟಕ ಕೊಡೋದು 382 ರೂಪಾಯಿ. 382 ರೂಪಾಯಿ ಕರ್ನಾಟಕ ಕೊಡೋದು. ರೈಟ್. ಕರ್ನಾಟಕ ಕೊಡೋದು. ಇನ್ ನೆಕ್ಸ್ಟ್ ಅದಾದ್ಮೇಲೆ ಏನಪ್ಪಾ ಅಂದ್ರೆ ಈ ಆಸಾಮಲ್ಲಿ 3 ಗ್ರಾಮ ಪಂಚಾಯತಿಗಳು ಏನಪ್ಪಾ ಅಂದ್ರೆ ಅತಿ ಹೆಚ್ಚು ಕೊಡ್ತಾರಲ್ಲಿ. ಅದ ಎಂಟರ್ ಜಿಲ್ಲೆ ಅಲ್ಲ, ಬಟ್ 3 ಗ್ರಾಮ ಪಂಚಾಯತ್ ಅಷ್ಟೇ. ಯಾವ್ದಪ್ಪ ಅಂದ್ರೆ 450 ರೂಪಾಯಿ ಕೊಡ್ತಾರಲ್ಲ. ಯಾವ 3 ಗ್ರಾಮ ಪಂಚಾಯತ್ ಗ್ರಾಮಗಳು ಯಾವ? ಲಾತಾಂಗು, ಲೂಚೆನು, ಲೂಚಿಂಗ್ ಅಂತ 3 ಬರ್ತಾವ. ಹೌದಾ? 3 ಅಲ್ಲಿ ಆಪ್ಷನ್ ನೋಡಿ ಗೊತ್ತಾಗತ್ತೆ. ಅಟ್ಲೀಸ್ಟ್ ಇಷ್ಟಾದ್ರೂ ಗೊತ್ತಿರ್ಬೇಕು ನಿಮಗೆ. ಹಿಂಗ ಅದಾವ ಅಸ್ಸಾಮಲ್ಲಿ ಅಂತೇಳಿ. ರೈಟ್. ಅಲ್ಲಿ ಏನಪ್ಪಾ ಅತಿ ಹೆಚ್ಚು ಕೊಡ್ತಾರೆ ಭಾರತದಲ್ಲಿ. ಈ ನೆಕ್ಸ್ಟ್ ಅದಾದ್ಮೇಲೆ ಡಿಸೈಡ್ ಮಾಡಿದ್ವಿ ಈ ಮಹಿಳೆಯರಿಗೆ ಎಷ್ಟು ಮೀಸಲಾತಿ ಇರ್ತೈತೆ ಅದ್ರಾಗ ಕೆಲಸಲ್ಲಿ 1/3 ಕೊಟ್ಟರು ಆನ್ಸರ್ ಕರೆಕ್ಟ್, 33% ಕೊಟ್ಟರು ಆನ್ಸರ್ ಕರೆಕ್ಟ್. ನೆಕ್ಸ್ಟ್ ಎಷ್ಟು ದಿನದೊಳಗಡೆ ನಿಂಗೆ ಕೆಲಸ ಕೊಡ್ಲಿಲ್ಲ ಅಂದ್ರೆ ನಿರುದ್ಯೋಗ ಭತ್ಯೆ ಕೊಡ್ಬೇಕು? ಎಷ್ಟೇ? 15 ದಿನ. 15 ದಿನ. ಒಂದು ಕುಟುಂಬದಲ್ಲಿ ಎಷ್ಟು ಜನ ಕೊಡ್ತಾರ? ಒಬ್ಬರಿಗೆ ಮಾತ್ರ ಕೊಡ್ತಾರೆ. ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಕೊಡ್ತಾರೆ. ಹೌದಾ? ಈಗ VG ರಾಮ್ಜಿ ಯೋಜನೆ ಯಾವ ಒಂದು
ಕೆಲಸ ಮೇಲೆ ಕೆಲಸ ಅಂದ್ರೆ ಟೀಮ್ ಮೇಲೆ ಕೆಲಸ ಮಾಡದೆ. ಹಾ ಅಂದ್ರೆ ನಾನ್ ಸ್ಕಿಲ್ಡ್ ಲೇಬರ್, ಸಾರಿ ನಾನ್ ಅಲ್ಲದ ಅನ್ಸ್ಕಿಲ್ಡ್ ಲೇಬರ್ ಅನ್ಬೇಕು. ಅದು ನಾನ್ ಸ್ಕಿಲ್ ಅಲ್ಲದು ಅನ್ಸ್ಕಿಲ್ಡ್ ಲೇಬರ್ ಅಂದ್ರೆ ಕೌಶಲ್ಯ ರಹಿತ, ಸಾಲಿ ಕಲ್ತಿರಂಗಿಲ್ಲ, ಕಂಪ್ಯೂಟರ್ ಹೆಂಗ್ ಯೂಸ್ ಮಾಡ್ಬೇಕು ಗೊತ್ತಿರಂಗಿಲ್ಲ ಅಂತವ್ರಿಗೆ ಅನ್ಸ್ಕಿಲ್ ಲೇಬರ್ ಅಂತ ಕರಿತೀರಿ. ಅವ್ರಿಗೆ ಮಾತ್ರ ಕೊಡ್ತಾರೆ, ಅವ್ರಿಗೆ ಮಾತ್ರ ಕೆಲಸ ಕೊಡ್ತಾರೆ, ರೈಟ್. ಈ ನೆಕ್ಸ್ಟ್ ಈ ವಿಜಯ ರಾಮಚಂದ್ರ ಯೋಜನೆ ಯಾವ ಬೇಸ್ ಮೇಲೆ ಕೆಲಸ ಮಾಡ್ತಾ ಇದ್ದೀರಿ ನೀನ? ಸಚಿವಾಲಯ, ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯ, ರೂರಲ್ ಡೆವಲಪ್ಮೆಂಟ್ ಸಚಿವಾಲಯ. ನೆಕ್ಸ್ಟ್ ಯಾವ ಬೇಸ್ ಮೇಲೆ? ಇನ್ನೊಂದು ಹೇಳ್ತೀನಿ ಗೊತ್ತಾ, ಡಿಮಾಂಡ್ ಬೇಸ್ ಮೇಲೆ ಕೆಲಸ ಮಾಡೋದು ಅಂತೇಳಿ. ಅದ ಡಿಮಾಂಡ್ ಬೇಸ್ ಅಂದ್ರೆ ಏನು? ಮೊದಲು ಏನ್ ಮಾಡ್ತಿದ್ರಪ್ಪ ಅಂದ್ರೆ ಅವ್ರು ಹೆಂಗ್ ಬೇಕಾದಂಗೆ ಕೆಲಸ ಹಚ್ತಿದ್ರು. ಏನ್ ಕೆಲಸ ಹಚ್ಚಿಬಿಡೋದು ಸುಮ್ಮನೆ, ಯಾವ್ದು ಪ್ರೀ ಪ್ಲಾನ್ ಇರಂಗಿಲ್ಲ, ಮುಂದೆ ವಿಷನ್ ಇರಂಗಿಲ್ಲ, ಸುಮ್ನೆ ಕೆಲಸ ಮಾಡಿಸೋದು, ಅವ್ರ ಅಮೌಂಟ್ ಕೊಡ್ತಿರೋದು. ಬಟ್ ಈಗ ಏನ್ ಮಾಡ್ಯಾರಪ್ಪ ಅಂದ್ರೆ ಅದನ್ನ ಏನ್ ಮಾಡ್ಯಾರ? ಡಿಮಾಂಡ್ ಬೇಸ್, ಬೇಡಿಕೆ ಆಧಾರ. ಅಂದ್ರೆ ಮುಂದೆ ಏನಾದ್ರು ಕೆಲಸ ಮಾಡಿಸ್ಬೇಕಂದ್ರೆ ಅದಕ್ಕೆ ಮುಂದಿನ ಜನರೇಷನ್ ಹೆಲ್ಪ್ ಆಗ್ಬೇಕು ಅದರಿಂದ. ಹೌದಾ? ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡೋದು, ಸ್ಕೂಲ್ಗಳನ್ನ, ಹಾಸ್ಪಿಟಲ್ಗಳನ್ನ, ಹೌದಾ, ರೋಡ್ಗಳನ್ನ, ಹೌದಾ, ಈ ತರ ಏನಪ್ಪಾ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡೋ ಉದ್ದೇಶದಿಂದ ಅದನ್ನ ಹೊಸದಾಗಿ ಚೇಂಜ್ ಮಾಡ್ಯಾರ. ಅದು ಕೂಡ ಗೊತ್ತಿರ್ಬೇಕು. ಯಾವ್ದು? ವಿಜಯ್ ರಾಮ್ಜಿ ಯೋಜನೆ. ಹೌದಾ? ಅದು ಸಂಬಂಧಪಟ್ಟಂಗೆ ಏನ್ ಡಿಸ್ಕಷನ್ ಮಾಡ್ತೀವಿ, ಮತ್ತೆ ಡಿಸೈಡ್ ಮಾಡ್ತೀವಿ ಅದನ್ನ ಬಿಟ್ಟ ಅಷ್ಟೇ. ಹೌದಾ? ಎಕನಾಮಿಕ್ ಸರ್ವೆ ಸಂಬಂಧಪಟ್ಟಂಗ ಫಸ್ಟ್ GK ಅದೊಂದು ಡಿಸ್ಕಷನ್ ಅನ್ನ ನಾವು ನಿನ್ನೆ ಮಾಡಿದ್ವಿ. ಈ ನೆಕ್ಸ್ಟ್ ಈ ಅಮೃತ್ ಸ್ಕೀಮ್ ಅಂತ ಬರುತ್ತೆ. ಅಮೃತ್ ಸ್ಕೀಮ್ ಪದೇ ಪದೇ ಫುಲ್ ಫಾರ್ಮ್ ಬರೀರಿ, ಅದು ಮಾಡ್ರಿ ಇದು ಮಾಡ್ರಿ ಅಂತ ಕೇಳ್ತಾನ. ಸೊ ಅಮೃತ್ ಸ್ಕೀಮ್ ಯಾವ ಸಂಬಂಧಪಡ್ತಿದ್ದು? ಹಾ ಸಿಂಪಲ್. ಈಗ ಜಲ್ ಜೀವನ್ ಮಿಷನ್ ರೂರಲ್ ಏರಿಯಾದಲ್ಲಿ, ಹೌದಾ, ಈ ಅಮೃತ್ ಮಿಷನ್ ಅಡಿ ಏನ್ ಮಾಡ್ತಾರೆ ಗೊತ್ತಾ? ಈ ನಗರ ಪ್ರದೇಶದಲ್ಲಿ ಕುಡಿಯೋ ನೀರನ್ನು ಸಪ್ಲೈ ಮಾಡ್ತಾರೆ ಟ್ಯಾಪ್ ವಾಟರ್ ಮುಖಾಂತರ. ಹೌದಾ? ನಳಗಳ ಮುಖಾಂತರ, ಟ್ಯಾಪ್ ವಾಟರ್ ಮುಖಾಂತರ, ಅಮೃತ್ ಯೋಜನೆ ಮುಖಾಂತರ ಏನಪ್ಪ ಅಂದ್ರೆ ನಗರ ಪ್ರದೇಶದಲ್ಲಿ ನೀರನ್ನು ಸಪ್ಲೈ ಮಾಡ್ತಾರೆ. ಅದ್ರ ಫುಲ್ ಫಾರ್ಮ್ ಇಂಪಾರ್ಟೆಂಟ್ ನಮಗೆ. ಎಕ್ಸಾಮ್ ಯಾರು ಹೇಳ್ತಾರೆ? ಅಂದ್ರೆ ಅಟಲ್ ಮಿಷನ್ ಫಾರ್ ರೀಜೆನ್ಯುವೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಶನ್ ಅಂತ ಬರುತ್ತೆ. ಅಮೃತ್ ಲಾಸ್ಟ್. ಅಟಲ್ ಮಿಷನ್ ಫಾರ್ ರೀಜೆನ್ಯುವೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಶನ್. ಹೌದಾ? ಅಮೃತ್ ಸ್ಕೀಮ್ ಅಂತ ಬರುತ್ತೆ. ಸೊ ಅದನ್ನು ಕೂಡ ಈಗ ಇದರಲ್ಲಿ ಮೆನ್ಷನ್ ಮಾಡೋಣ. ಅದು ಸಂಬಂಧ 2.0 ಲಾಂಚ್ ಮಾಡ್ಯಾರ. ಅದ್ರ ಉದ್ದೇಶ ಏನಪ್ಪಾ ಅಂದ್ರೆ ನಗರ ಪ್ರದೇಶದಲ್ಲಿ ನೀರನ್ನು ಸಪ್ಲೈ ಮಾಡೋದು. ಅದಕ್ಕೆ ಸಂಬಂಧಪಟ್ಟಂಗೆ ಇನ್ಫಾರ್ಮೇಶನ್ ನಿಮ್ಗೆ ಕೂಡ ಗೊತ್ತಿರಬೇಕು, ಅದನ್ನ ನೆನಪಿಟ್ಕೊಟ್ರೆ ಓಕೆ. ಈ ನೆಕ್ಸ್ಟ್ ಆಮೇಲೆ ಏನಪ್ಪಾ ಅಂದ್ರೆ ಈಗ ಈ ಬೆಂಗಳೂರು ಯಾವ ನದಿ ದಂಡೆ ಮೇಲೆ ಐತಿ? ವೆರಿ ಗುಡ್. ಯಾವ್ದ್ರಿ? ಋಷಭಾವತಿ ನದಿ ದಂಡೆ ಮೇಲೆ. ಬೆಂಗಳೂರು ಯಾವ ನದಿ ಮೇಲೆ ಐತ್ರಿ? ಋಷಭಾವತಿ. ಹೌದಾ? ಋಷಭಾವತಿ ನದಿ ಮೇಲೆ ಅದು ಬೆಂಗಳೂರು ಅದ, ರೈಟ್. ಈ ನೆಕ್ಸ್ಟ್ ಈ ಬೆಂಗಳೂರು ಅಷ್ಟೇ ಸಂಬಂಧಪಟ್ಟಂಗೆ ಮಾತಾಡ್ತೀನಿ. ಬೆಂಗಳೂರಿಗೆ ಒಂದು ಯೋಜನೆ ಜಾರಿ ತಗೊಂಡ್ಬಂದಾರ. ಎಕನಾಮಿಕ್ಸ್ ಸರ್ವೇದಲ್ಲಿ ಮೆನ್ಷನ್ ಮಾಡಿ ಕೇಳ್ಬೋದು ನಿಮ್ಗೆ ಎಕ್ಸಾಮ್. ಏನಂದ್ರೆ ಬೆಂಗಳೂರಿಗೆ ಟ್ಯಾಪ್ ವಾಟರ್ ಮುಖಾಂತರ, ಕೊಳವೆ ಮುಖಾಂತರ ನೀರನ್ನು ಸಪ್ಲೈ ಮಾಡಿದ್ರು. ಬೆಂಗಳೂರಿಗೆ ಅಷ್ಟೇ ಮಾತಾಡತ್ತೀನಿ ನಾನು. ಹೌದಾ? ಹಂಗೇನಪ್ಪ ಅಂದ್ರೆ ಒಂದು ಯೋಜನೆ ಜಾರಿ ತಂದಪ್ಪ ಅಂದ್ರೆ ಸರಳ ಕಾವೇರಿ ಯೋಜನೆ ಅಂತೇಳಿ. ನಾ ಕೇಳ್ತಾನ, ಸರಳ ಕಾವೇರಿ ಯೋಜನೆ ಈ ಕಡೆ ಯಾವ್ದ್ರ ಸಂಬಂಧಪಟ್ಟದ್ದು ಅಂದ್ರೆ ಬೆಂಗಳೂರಿನಾಗ ಹೊಸ ಕೊಳವೆ ನೀರಿನ ಸಂಪರ್ಕವನ್ನ ಒದಗಿಸೋದ್ರಿ. ಹಾ ಅದೇ ಏನ್ರಿ? ಕೊಳವೆ ಮುಖಾಂತರ ಕುಡಿ ನೀರಿನ ಸಂಪರ್ಕ. ಅದ್ಯಾವ್ದು ಯೋಜನೆ ಯಾವ್ದ್ರಿ? ಸರಳ ಕಾವೇರಿ ಯೋಜನೆ ಅಂತೀವಿ. ಸರಳ ಕಾವೇರಿ. ಈ ನೆಕ್ಸ್ಟ್ ಇನ್ನೊಂದು ಗೊತ್ತಾ? ಕೆಲವೊಂದು ತಾಲೂಕನ್ನ ಸಾವಯವ ತಾಲೂಕು ಅಂತ, ಆರ್ಗಾನಿಕ್ ತಾಲೂಕು ಅಂತ ಘೋಷಣೆ ಮಾಡ್ಯಾರ. ಕರ್ನಾಟಕದಲ್ಲಿ ಆತರ ಕರ್ನಾಟಕದ ಮೊದಲ ಸಾವಯವ ತಾಲೂಕು ಅಂತ ಘೋಷಣೆ ಮಾಡ್ಯಾರ. ಅದ್ಯಾವ್ದು? ಜೋಯಿಡಾ. ಎಲ್ಲಿ ಬರ್ತದ? ಉತ್ತರ ಕನ್ನಡ. ಜೋಯಿಡಾ, ಉತ್ತರ ಕನ್ನಡ. ಈ ಇನ್ನೊಂದು ಮತ್ತ ಯಾವ್ದ್ರಿ? ಪಾಂಡವಪುರ ಎಲ್ಲಿ ಬರುತ್ತೆ? ವೆರಿ ಗುಡ್. ಮಂಡ್ಯ ಡಿಸ್ಟ್ರಿಕ್ಟ್. ಇದನ್ನ ನೆನ್ಬಿಟ್ಟು ಹೋಗ್ಕೊಡಪ್ಪ. ನೋಡ್ರಿ, ಕರ್ನಾಟಕದ ಮೊದಲ ಸಾವಯವ ತಾಲೂಕು. ಸಾವಯವ, ಹೌದಾ? ಅಂದ್ರೆ ಅಲ್ಲಿ ಯಾವ್ದು ಫರ್ಟಿಲೈಸರ್ ಗಳನ್ನ ಏನು ಯೂಸ್ ಮಾಡಂಗಿಲ್ಲ, ಸಾವಯವ ಕೃಷಿ ಅಂದ್ರೆ. ಹೌದಾ? ಆತರ ಏನಪ್ಪಾ ಅಂದ್ರೆ ಮೊದಲ ಯಾವ್ದಪ್ಪ ಅಂದ್ರೆ ಜೋಯಿಡಾ. ಎಲ್ಲಿ ಬರ್ತಿದ್ದು? ಉತ್ತರ ಕನ್ನಡ. ಎರಡನೇದು ಯಾವ್ದಪ್ಪ ಅಂದ್ರೆ ಪಾಂಡವಪುರ ಐತ್ರಿ, ಮಂಡ್ಯ ಜಿಲ್ಲೆ. ಹೌದಾ? ಮಂಡ್ಯ ಡಿಸ್ಟ್ರಿಕ್ಟ್ ಐತಿ. ಈ ನೆಕ್ಸ್ಟ್ ಈ ಇನ್ನೊಂದು ಯೋಜನೆ, ಕೆಲವೊಂದು ಈ ಇಂಪಾರ್ಟೆಂಟ್ ಯೋಜನೆ, ಒಂದು ಯೋಜನೆ ಮೇಲೆ ಎಕ್ಸಾಮ್ ಇರ್ತದೆ. ಇನ್ನ ರೈತರಿಗೆ ಕೆಲವೊಂದು ಈ ಸಿರಿಧಾನ್ಯಗಳು ಗೊತ್ತಾಗೋ. ಸಿರಿಧಾನ್ಯ ಅಂದ್ರೆ ಯಾವ? ಒಂದು ಎಕ್ಸಾಂಪಲ್ ಕೊಡ್ರಿ. ಮಿಲೆಟ್ಸ್ ಅಂದ್ರೆ ರಾಗಿ, ನವಣೆ, ಸಜ್ಜೆ, ಹೌದಾ? ಮತ್ತೆ ಬಾಡ್ ಯಾರ್ ಮಿಲೆಟು, ಪ್ರೋಸೋ ಮಿಲೆಟು,
ಹೌದಾ. ಫಿಂಗರ್ ಮಿಲೆಟ್ ಅಂದ್ರೆ ರಾಗಿ. ಹೌದಾ. ನಾಳೆ ಎಕ್ಸಾಮ್ಗೆ ಕ್ವಶನ್ ಕೇಳ್ತಾನೆ, ಈ ಕೇಣಿ ಯಾವುದು ಸಿರಿಧಾನ್ಯ ಅಲ್ಲ ಅಂತೇಳಿ. ಹೌದಾ. ಅವ್ ನವಣೆ, ಸಜ್ಜೆ, ರಾಗಿ. ಹೌದಾ. ಮತ್ತೆ ಬರ್ತಾವು ಇಂಥವೆಲ್ಲ ಏನಪ್ಪಾ ಅಂದ್ರೆ ಇವೆಲ್ಲವೂ ಏನು ಸಿರಿಧಾನ್ಯಗಳು. ಈ ಸಿರಿಧಾನ್ಯಗಳನ್ನ ಯಾರು ಬೆಳಿತಾರಲ್ಲ, ಹೌದಾ, ಸಿರಿಧಾನ್ಯಗಳ ಬೆಳೆಯೋರು. ಹೌದಾ. ಸಿರಿಧಾನ್ಯ ಹೆಲ್ತಿಗೆ ಬಹಳ ಒಳ್ಳೇದ್ರಿ ಇದು. ಹೌದಾ. ಸಿರಿಧಾನ್ಯಗಳು ಅಂತೀನಿ. ಈಗ ನೋಡ್ರಲು ಯಾರು ದೇವೇಗೌಡರು. ಹೌದಾ. ನಮ್ಮ ಕರ್ನಾಟಕದ ಹೆಮ್ಮೆ ಯಾರು, ಮಾಜಿ ಪ್ರಧಾನಿ. ಹೌದಾ, ದೇವೇಗೌಡರು. ಹೌದಾ. ಅಷ್ಟು ಅವ್ರು ಏನಪ್ಪಾ ಇಲ್ಲಿವರೆಗೂ ಇಷ್ಟು ಗಟ್ಟಿಯಾಗಿರ್ಲಿಕ್ಕೆ ಇವತ್ತು ಕೂಡ ಏನಪ್ಪಾ ಅಂದ್ರೆ ರಾಜ್ಯಸಭೆಯಲ್ಲಿ ಹೋಗಿ ಗರ್ಜಿಸ್ತಾರ ಅವರು. ಹೌದಾ. ಸೊ ಅದಕ್ಕೆ ಕಾರಣ ಎಷ್ಟು ಅವ್ರು ವಯಸ್ಸು ಬಾಳ ಆಗಿದಾವ್. ಸೊ ಅದಕ್ಕೆಲ್ಲ ಕಾರಣ ಈ ರಾಗಿ ಅತಿ ಹೆಚ್ಚು ಯೂಸ್ ಮಾಡ್ತಾರೆ ಆ ಕಡೆ ಜನ. ಸೊ ರಾಗಿ ಮುದ್ದೆ, ರಾಗಿ ಅಂಬ್ಲಿ ಎಲ್ಲ ಗೊತ್ತದಲ್ಲ ನಿಮ್ಗೆಲ್ಲ. ಸೊ ಏನಪ್ಪಾ ಅಂದ್ರೆ ಅದು ಒಳ್ಳೇದು ಬಾಡಿಗೆ. ಸೊ ಅವುಗಳನ್ನ ಯಾರು ಬೆಳಿತಾರಲ್ಲ ಅವ್ರಿಗೇನಪ್ಪಾ ಅಂದ್ರೆ ಸರ್ಕಾರದಿಂದ ಈ ಸಹಾಯಧನವನ್ನ ನೀಡ್ತಾರೆ, 10,000 ರೂಪಾಯಿ ಒಂದ್ ಎಕರೆಗೆ. ಹೌದಾ. ಆ ಯೋಜನೆ ಹೆಸರೇನು? ಆ ಯೋಜನೆ ಹೆಸರೇನ್ರಿ? ವೆರಿ ಗುಡ್. ಯಾವುದೇ ರೈತ ಸಿರಿ ಯೋಜನೆ. ಯಾವ್ದು ನಾ ಕೇಳ್ತಾನೆ, ರೈತ ಸಿರಿ ಯೋಜನೆ ಎದೆ ಸಂಬಂಧಪಡೋದು ಅಂತೇಳಿ. ಹೌದಾ. ರೈತ ಸಿರಿ ಯೋಜನೆ ಏನಪ್ಪಾ ಅಂದ್ರೆ ಸಿರಿಧಾನ್ಯಗಳನ್ನ ಬೆಳೆಯೋದು. ಈ ನೆಕ್ಸ್ಟ್ ಅದಾದ್ಮೇಲೆ ಏನಪ್ಪಾ ಅಂದ್ರೆ ಈ ರೈತ ವಿದ್ಯಾನಿಧಿ ಯೋಜನೆ ಅಂತ ಬರ್ತದೆ. ರೈತ ವಿದ್ಯಾನಿಧಿ ಯೋಜನೆ ಎಕ್ಸಾಮ್ ಕ್ವಶನ್ ಕೇಳ್ತಾನೆ, ರೈತ ವಿದ್ಯಾನಿಧಿ ಯೋಜನೆ ಎದೆ ಸಂಬಂಧಪಡೋದು. ನೋಡು, ವಿದ್ಯಾಶ್ರೀ ಸ್ಕಾಲರ್ಶಿಪ್ ತಗೊಂಡ್ರಿ ಗೊತ್ತಾ? ನಿಮ್ಮ ಸ್ಕೂಲಲ್ಲಿ PUC ಅಲ್ಲಿ ಇದ್ದಾಗ, ಡಿಗ್ರಿಯಲ್ಲಿ ಇದ್ದಾಗ ತಗೊಂಡ್ರಿಲ್ಲ? ವಿದ್ಯಾಶ್ರೀ ಸ್ಕಾಲರ್ಶಿಪ್ ತಗೊಂಡ್ರಿಲ್ಲ ಕಲಿಬೇಕಾದ್ರೆ? ಹೌದಾ. ಅದು ಎಲ್ರಿಗೂ ಇತ್ತು. ವಿದ್ಯಾಶ್ರೀ ಸ್ಕಾಲರ್ಶಿಪ್ ಅನ್ನೋದು ಎಲ್ರಿಗೂ ಇತ್ತು. ಬಟ್ ಈಗೇನಪ್ಪಾ ಅಂದ್ರೆ ರೈತರ ಮಕ್ಕಳು ಯಾರು ಸಾಲಿ ಕಲಿತಾರಲ್ಲ, ಅಥವಾ ಅಬ್ರಾಡ್ ಹೋಗ್ತಾರಲ್ಲ, ಸೊ ಅಂತವ್ರಿಗೆ ಏನಪ್ಪಾ ಅಂದ್ರೆ ಒಂದು ಸ್ಕಾಲರ್ಶಿಪ್ ಕೊಡೋಣ ಅಂತೇಳಿ ಒಂದು ಯೋಜನೆ ಪ್ರಾರಂಭ ಮಾಡಿರೋದಾದ್ರೆ ರೈತ ಸಿರಿ ಯೋಜನೆ, ಅದು ರೈತ ವಿದ್ಯಾನಿಧಿ ಯೋಜನೆ. ರೈತ ವಿದ್ಯಾನಿಧಿ ಯೋಜನೆ. ಹೌದಾ. ಇದು ನೆನಪಿರ್ಬೇಕು. ಅದಾದ್ಮೇಲೆ ಈ ಗ್ಯಾರಂಟಿಗಳು, 5 ಗ್ಯಾರಂಟಿಗಳು ಇಂಪಾರ್ಟೆಂಟ್. ಎಕ್ಸಾಮ್ ಕ್ವಶನ್ ಕೇಳ್ತಾನೆ ನೀವು ಎಕ್ಸಾಮ್. ಹೌದಾ. ಪದೇ ಎಕ್ಸಾಮ್ ಕ್ವಶನ್ ಕೇಳ್ತಾನ. ಈ ಶಕ್ತಿ ಯೋಜನೆ, ಮತ್ತೇನಪ್ಪಾ ಅಂದ್ರೆ ಈ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಯುವ ನಿಧಿ ಯೋಜನೆ, ಮತ್ತೆ ಯಾವ್ದ್ರಿ ಈ ಅನ್ನಭಾಗ್ಯ ಯೋಜನೆ. ಈ 5 ಮೇಲೆ ಕ್ವಶನ್ ಕೇಳ್ತಾನೆ. ನಿಮ್ಮೆಲ್ಲ ಗೊತ್ತಲ್ಲ, ಅದೇ ಹೇಳಂಗಿಲ್ಲ. ಮತ್ತೆ ಅವೆಲ್ಲ ಜಾರಿ ಅದಾವ, ಅವೆಲ್ಲ ನಿಮ್ಗೆ ಗೊತ್ತಿರ್ಬೇಕು. ರೈಟ್. ಈ ನೆಕ್ಸ್ಟ್ ಅದಾದ್ಮೇಲೆ ಈ ಅನಂತದೊಂದು ಸ್ಕೀಮ್ ಬರ್ತದೆ. ಎದಕ್ಕೆ ಅನಂತದ ಸ್ಕೀಮ್ ಎದಕ್ರಿ? ಸರ್ಚ್ ಮಾಡಿ ಪ್ರಯತ್ನ. ಅದು ಈ ಇದಕ್ಕೆ ಅನಂತ ಸ್ಕೀಮ್ ಎದಕ್ ಗೊತ್ತಾ? ಈ ಬೀದಿ ಲೈಟ್ ಗಳಿಗೆ ಸಂಬಂಧಪಡೋದು ನೋಡೋದು. ಅದ ವಿದ್ಯುತ್ ಶಕ್ತಿಗೆ ಲೈಟ್ ಗಳನ್ನ ಪ್ರೊವೈಡ್ ಮಾಡೋದು. ಬಟ್ ಎಲ್ಲಿ ಅಂತೇಳಿ ಬೆಳಕು ಅಂತ ಯೋಜನೆ ಬರ್ತೈತಿ. ಅನಂತದ ಮನೆ ಎಕ್ಸಾಮ್ ಕ್ವಶನ್, ಪ್ರೀ ಕೋಚಿಂಗ್ ಎಕ್ಸಾಮ್ ಅಲ್ಲಿ ಅದು ಸ್ವಲ್ಪ ಕನ್ಫ್ಯೂಸ್ ಆಗೈತಿ ನನಗ. ಯಾವ ಬೆಳಕು ಮತ್ತು ಅನಂತ ಯೋಜನೆ ಸಂಬಂಧಪಟ್ಟಂಗ ಡಿಫ್ರೆನ್ಸ್ ಕನ್ಫ್ಯೂಸ್ ಆಗತೈತಿ, ಸ್ವಲ್ಪ ನೋಡ್ರಿ. ರೈಟ್. ಅಂದ್ರೆ ಈಗೇನ ಅನಂತ ಯೋಜನೆ ಅದ ಗೊತ್ತಾ? ಈಗೇನೆಲ್ಲ ಗ್ರಾಮ ಪಂಚಾಯತಿಗಳದಾವಲ್ಲ, ಆ ಗ್ರಾಮ ಪಂಚಾಯತಿಗಳಿಗೆ ಏನಪ್ಪಾ ಅಂದ್ರೆ ಎಲ್ಲರಿಗೂ ಸೋಲಾರ್ ಗ್ರಿಡ್. ಬರ್ತೀನಿ ನಿಮ್ ಯೋಜನೆ ಬರ್ತೀನಿ ನೋಡಿ. ಈಗ ಕೇಳಿ, ಅನಂತ ಯೋಜನೆ ಅಂದ್ರೆ ಗೊತ್ತಾ? ಎಲ್ಲ ಗ್ರಾಮ ಪಂಚಾಯತಿಗಳದಾವಲ್ಲ, ಆ ಗ್ರಾಮ ಪಂಚಾಯತ್ ಮೇಲೆ ಸೋಲಾರ್ ಗ್ರಿಡ್ ಗಳನ್ನ ಸ್ಥಾಪನೆ ಮಾಡೋದು. ಆ ಸ್ಥಾಪನೆ ಮಾಡಿ ಅದರಿಂದ ಏನಪ್ಪಾ ಅಂದ್ರೆ ಎಲೆಕ್ಟ್ರಿಕ್ ಕರೆಂಟ್ ಅನ್ನ ಜನರೇಟ್ ಮಾಡೋದು. ಹೌದಾ. ಅದಕ್ಕೆ ಅನಂತ ಯೋಜನೆ ಅಂತ ಬರ್ತದೆ. ಅನಂತ ಯೋಜನೆ. ಇನ್ ನೆಕ್ಸ್ಟ್ ಅಲ್ಲೊಂದು ಕ್ವಶನ್ ಅವ್ರು ಏನಪ್ಪ ಅಂದ್ರೆ ಇನ್ನೊಂದು ಕೇಂದ್ರ ಸರ್ಕಾರದ ಯೋಜನೆ ಬರುತ್ತೆ. ಯಾಕಪ್ಪ ಅಂದ್ರೆ ಸೂರ್ಯಘರ್ ಮಫ್ತಿ ಬಿಜ್ಲಿ ಯೋಜನೆ ಅಂತ ಬರುತ್ತೆ. ಸೂರ್ಯಘರ್ ಮಫ್ತಿ ಬಿಜ್ಲಿ ಯೋಜನೆ. ಬಿಜ್ಲಿ ಅಂದ್ರೆ ಕರೆಂಟ್ ರೀ, ಹಿಂದಿ ಒಳಗಡೆ ಕರೆಂಟ್, ಬಿಜ್ಲಿ ಅಂದ್ರ. ಹೌದಾ. ಸೂರ್ಯಘರ್ ಮಫ್ತಿ ಬಿಜ್ಲಿ ಯೋಜನೆ ಅಂತ ಬರುತ್ತೆ. ಅಂದ್ರೆ ಸೂರ್ಯ ಗರ್ ಅಂದ್ರೆ ಏನಿ ಕನ್ನಡದಾಗ? ಗರ್ ಅಂದ್ರೆ ಮನೆ. ಹೌದಾ. ಮನೆ ಮೇಲೆ ಏನ್ ಮಾಡ್ತಾರೆ ಗೊತ್ತಾ? ಮನೆ ಮೇಲೆ ಸೋಲಾರ್ ಪ್ಯಾನಲ್ ಗಳನ್ನ ಸ್ಥಾಪನೆ ಮಾಡೋದು. ಹೌದಾ. ಅದಕ್ಕೇನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರದಿಂದ ಸಬ್ಸಿಡಿ ಕೊಡ್ತಾರೆ. ಅದ್ರ ಮುಖಾಂತರ ನಿಮ್ಮ ಎಲೆಕ್ಟ್ರಿಕ್ ಸೂರ್ಯನ ಕಿರಣಗಳನ್ನ ಬಳಸ್ಕೊಂಡು ಎಲೆಕ್ಟ್ರಿಕ್ ಎನರ್ಜಿನ ಪ್ರೊಡಕ್ಷನ್ ಮಾಡೋದು, ವಿದ್ಯುತ್ ಶಕ್ತಿನ ಪ್ರೊಡಕ್ಷನ್ ಮಾಡೋದು. ಅದನ್ನ ವಾಪಸ್ ಏನಪ್ಪಾ ಅಂದ್ರೆ ನೀವು ಸರ್ಕಾರಕ್ಕೆ ಮಾರಬಹುದು. ಹೌದಾ. ಎಷ್ಟು ಯೂನಿಟ್ ಅದು? 300 ಯೂನಿಟ್ ಅಲ್ಲ? ಹೌದಾ. ಅದ್ರ ಐಡಿಯಾ ಏನಪ್ಪಾ ಅಂದ್ರೆ 300 ಯೂನಿಟ್ ಅಂತ. 300 ಯೂನಿಟ್ ಫ್ರೀ ಅಲ್ಲ, ಅದು ಗೊತ್ತಿರಲಿ ನಿಮಗ. 300 ಯೂನಿಟ್ ಅನ್ನೋದು ಫ್ರೀ ಅಲ್ಲ, ಅದನ್ನ ನೀವೇ ಪ್ರೊಡಕ್ಷನ್ ಮಾಡಿ ನೀವೇ ಯೂಸ್ ಮಾಡ್ಕೊಳ್ಳೋದು. ಅದಕ್ಕೆ ಅವರು ಸಬ್ಸಿಡಿ ಕೊಡ್ತಾರೆ. ಅದು ಯೋಜನೆ ಯಾವುದು? ಸೂರ್ಯಘರ್ ಮಫ್ತಿ ಬಿಜ್ಲಿ ಯೋಜನೆ ಅಂತ ಬರುತ್ತೆ, ಕೇಂದ್ರ ಸರ್ಕಾರ ಯೋಜನೆ ಅದು. ಹೌದಾ. ಅದೇ ತರ ಅನಂತದ ಯೋಜನೆ ನಮ್ದು ಯಾವುದು? ರಾಜ್ಯ ಸರ್ಕಾರದ್ದು. ಅದೇನಪ್ಪ ಅಂದ್ರೆ ಗ್ರಾಮ ಪಂಚಾಯತಿಗಳ ಮೇಲೆ, ಇದು ಗ್ರಾಮ ಪಂಚಾಯತಿಗಳ ಮೇಲೆ ಕೊಡೋದು. ಗೊತ್ತಿರಲ್ಲ, ಇದು ಇಂಪಾರ್ಟೆಂಟ್ ಟಾಪಿಕ್. ಅದಾದ್ಮೇಲೆ ಇನ್ನೊಂದು ಯೋಜನೆ ಬರುತ್ತೆ, ಯಾವ್ದು ಗೊತ್ತಾ? ಅರೆ
ಹಾ, ಈ ಜೀವಾಮೃತ ಮತ್ತು ವಸುಧಾಮೃತ ಅಂತ ಬರ್ತದೆ. ಹೌದಾ? ಜೀವಾಮೃತ ಅಂದ್ರೆ ಏನು ಮೊದಲ ಅದು ಗೊತ್ತಿರ್ಬೇಕು. ಜೀವಾಮೃತ ಅಂದ್ರೆ ಏನು ಅವ್ರು ಹೇಳಿದ್ರು, ವಸುಧಾಮೃತ ಅಂತ ಯೂಸ್ ಆಗೈತಾರ ಅಂತ ಹೇಳಿದ್ರು. ಮೊದಲ ಅದಕ್ಕಿಂತ ಮುಂಚೆ ಜೀವಾಮೃತ ಅಂದ್ರೆ ಏನು? ಜೀವಾಮೃತ ವಸುಧಾಮೃತ ಅಂತ ಬರ್ತಾವ. ಆಕ್ಸಿಡೆಂಟಾ? ನೀನ್ ಆಕ್ಸಿಡೆಂಟ್ ಬರ್ತೀನಿ ಆಮೇಲೆ ಹೇಳಪ್ಪಿ. ಆಪ್ಷನ್ ಕೊಡ್ಲ? ನೆನ ಬರೋಲ್ಲ. ಹಾ, ಅದಕ್ಕೆ ಕಾಂಪಿಟೇಟಿವ್ ಅಂತಾರ. ಅದು ನೀ PUC ಅಥವಾ ಡಿಗ್ರಿಯಲ್ಲಿ ಇದೇ ಸಬ್ಜೆಕ್ಟ್ ಅಲ್ಲಿ ಈ ಕ್ವಶನ್ ಕೇಳ್ತೀವಿ ಆಲ್ರೆಡಿ ಕೊಟ್ಟಿರ್ತಾರ ಅವ್ರ. ಅವ್ನ್ ಬ್ಯಾಟ್ ಹಾಕೊಂಡ್ ಹೋಗ್ಬಿಡುದ್ ನೀ ಕರ ತೈಲ್ತಿಳಕ್ ಬಿಡ್ಯಾಕ್ ಚಲೋ. ಹೌದಾ? ಬಟ್ ಇಲ್ಲಿ ಹಂಗಲ್ಲಪ್ಪಿ. ಹೌದಾ? ನಾನ್ ನಿನಗೆ ಬಹಳ ಸ್ಲೋ ಆಗಿ ಹೇಳಕೈತೀನಿ. ಒಬ್ರು ಯಾರೋ ನಿನ್ನೆ ಯೂಟ್ಯೂಬ್ ಅಲ್ಲಿ ಕಮೆಂಟ್ ಮಾಡಿದಾರೆ ವಿಡಿಯೋದಲ್ಲಿ. ಏನ್ ಕಮೆಂಟ್ ಮಾಡ್ಯಾರ ಗೊತ್ತಾ? ಸರ್, ನೀವು ಇಲ್ಲಿ KUD ಮಾಡುವಾಗ ಅಂದ್ರೆ ಧಾರವಾಡಲ್ಲಿ ಮಾಡುವಾಗ ಅಲ್ಲಿ ಇರ್ತಕ್ಕಂಥ ಹುಡುಗರು ಬೇಗ ಬೇಗ ರಿಪ್ಲೈ ಮಾಡ್ತಿದ್ರು. ಅಂದ್ರೆ ಅವಾಗ ನಿಮ್ಗೆ ಟೈಮ್ ಸ್ಪೆಂಡ್ ಕಡಿಮೆ ಆಗ್ತಿದ್ದಿಲ್ಲ. ಅಂದ್ರೆ ಟೈಮ್ ಜಾಸ್ತಿ ಅಂದ್ರೆ ಕಡಿಮೆ ಟೈಮಲ್ಲಿ ಜಾಸ್ತಿ ಕಂಟೆಂಟ್ ಕೊಡ್ತಿದ್ವಿ, ಹೇಳ್ತಿದ್ವಿ ಅಲ್ಲಿ. ಹೌದಾ? ಅಂದ್ರೆ ನಾವು ಏನೇ ಮಿಸ್ಟೇಕ್ ಆದ್ರೂ ಕೂಡ ಸ್ಮಾಲ್ ಮಿಸ್ಟೇಕ್ ಆದ್ರೂ ಸಡನ್ ಆಗಿ ಅಲ್ಲಿ ಹೇಳ್ತಿದ್ರು. ಬಟ್ ಪರವಾಗಿಲ್ಲ, ನೀವು ಚೆನ್ನಾಗಿ ಮಾಡ್ತೀರಿ, ಒಟ್ಟು ಮಾಡತ್ ಹೇಳಿದ್ರು. ಅರ್ಥಾತ್ ನಾ ಏನ್ ಹೇಳ್ಕೊಂತೀನಿ ಅಂತ ಹೇಳಿ. ಸೊ ಈಗ ಅರ್ಧಕ್ಕಿಂತ ಜಾಸ್ತಿ ಜನ ಸೆಂಟ್ರಲ್ ಗೌರ್ಮೆಂಟ್ ಹೋದಾಗಿರ್ತೀವಿ. ಸೆಂಟ್ರಲ್ ಬುಕ್ಸ್ ಸ್ಟೇಟ್ ಪೊಲೀಸ್ ಬುಕ್ಸ್ ತಗೊಂಡ್ ಹೋದಾದ್ರು ಸರಿ. ಅದ ಮ್ಯಾಥ್ಸ್ ಮತ್ತು ಇಂಗ್ಲಿಷು ಇದಿರೋದ್ರಲ್ಲಿ ಜಸ್ಟ್ ಜಿಕೆ 25% ಅಷ್ಟೇ. 85% ಜಿಕೆ ಇದೆ ಸರ್. 85 100% ಜಿಕೆ ಇಲ್ಲಿ 15% ಗೊತ್ತಿರ್ಲಿ. ಹೌದಾ? ಅದ ಒಮ್ಮೆ ಮೆಂಟಲ್ ಎಬಿಲಿಟಿ ಕೇಳ್ಬೋದು, ಕೇಳದೇ ಇರ್ಬೋದು, ಗೊತ್ತಿರ್ಲಿ. ಹಂಗ ಮತ್ ಕೇಳ್ತಾರೆ ಮೆಂಟಲ್ ಎಬಿಲಿಟಿ. ಒಂದ್ ಯಾವ್ದೋ ಎಕ್ಸಾಮ್ ಅಲ್ಲಿ FD ಎಕ್ಸಾಮ್ ಯಾವ್ದೊಂದ್ ಎಕ್ಸಾಮ್ ಅಲ್ಲಿ ಬರೀ 40 ಕ್ವಶನ್ಸ್ ಬರೀ ಯಾವ್ದು ಸೈನ್ಸ್ ಕೇಳ್ಬಿಟ್ಟನ. ಒಂದ್ 40 ಬರೀ ಸೈನ್ಸು, ಹಿಸ್ಟ್ರಿ, ಅಲ್ಲಿ ಮೆಂಟಲ್ ಎಬಿಲಿಟಿ ಕ್ವಶನ್ಸೇ ಇಲ್ಲ. ಅಂದ್ರೆ ನಾನು ಹೇಳಕೈತಿ ಮತ್ತೆ ಮುಂದೆ ಕೇಳಂಗಿಲ್ಲತ್ತಲ್ಲ, ಕೇಳ್ತಾರೆ. ಅವ್ರು ಹೇಳೋದು ಕಡತ್ತೆ. ಒಂದ್ 10ರಿಂದ 15 ಕ್ವಶನ್ ಫಿಕ್ಸ್ ಇರ್ತಾವ. ಬಟ್ ಹೇಳಕೈತಿ ನೀವು ಆತರ ಅದನ್ನು ಓದ್ಬೇಕು, ಇದನ್ನು ಓದ್ಬೇಕು. ಬಟ್ ಎಲ್ಲದಕ್ಕೂ ಮೈಂಡ್ಲಿ ಪ್ರಿಪೇರ್ ಆಗಿ ಹೋಗ್ಬೇಕು ನೀವು. ಮೆಂಟಲ್ ಎಬಿಲಿಟಿ ಕೇಳ್ತಾನ 10ರಿಂದ 15 ಕ್ವಶನ್ ಫಿಕ್ಸ್ ಇರ್ತಾವ ಮೆಂಟಲ್ ಎಬಿಲಿಟಿ. ಬಟ್ ಒಮ್ಮೆ ಏನ ನಿಮ್ ಟೈಮ್ ಖರಾಬ್ ಇರ್ತಂದ್ರೆ ಒಮ್ಮೆ ಮೆಂಟಲ್ ಎಬಿಲಿಟಿ ಕೇಳಂಗಿಲ್ಲ. ಎಲ್ಲಾ ಬರೀ ಸೈನ್ಸ್ ಕ್ವಶನ್ಸ್ ಗಳು ಇರ್ತಾವ. ಒಮ್ಮೆ ಏನಿರುತ್ತಪ್ಪ, ಎಲ್ಲಾ ಬರೀ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಗಳು ಇರ್ತಾವ. ಸೊ ಆತರ ಅಂದ್ರೆ ನೀವು ಎಕ್ಸಾಮ್ ಹಾಲಲ್ಲಿ ಹೋದಾಗ ಯಾವ ತರ ಕ್ವಶನ್ಸ್ ಗಳು ಬಂದ್ರು ಕೂಡ ಅದಕ್ಕೆ ಅಡಾಪ್ಟ್ ಆಗ್ಬೇಕು ನೀವು ಎಕ್ಸಾಮ್ ಹಾಲಲ್ಲಿ. ಅಲ್ಲಿ ಗಾಬರಿಯಾಗಿ ಎದಿ ಹೊಡ್ಕೊಂಡ ಅಳ್ಕೋತ್ ಕುಂಡದಲ್ಲ ಅಲ್ಲಿ ಹೋಗಿ. ಹೌದಾ? ಸೊ ಅಲ್ಲಿ ಎಕ್ಸಾಮ್ ಅಲ್ಲಿ ಹೆಂಗ್ ಕ್ವಶನ್ ಪೇಪರ್ ಬರ್ತಾವ ಹೇಳಕ್ ಬರಂಗಿಲ್ಲ. ರೈಟ್, ನಾವೇನ್ ಡಿಸ್ಕಸ್ ಮಾಡ್ತಾ ಇದ್ವಿ? ಜೀವಾಮೃತ ಮತ್ತು ವಸುಧಾಮೃತ. ಹೌದಾ? ಜೀವಾಮೃತ ಅಂದ್ರೆ ಏನು ಗೊತ್ತಾ? ಈ ರೈತರು ಈ ಕೆಲವೊಂದು ಬೆಳೆಗಳಿಗೆ ಪೆಸ್ಟಿಸೈಡ್ಸ್, ಇನ್ಸೆಕ್ಟಿಸೈಡ್ಸ್ ಗಳನ್ನ ಅಂದ್ರೆ ಏನಂತಾರ ಕೀಟನಾಶಿಗಳನ್ನ ಬಳಸ್ತಾರ. ಹೌದಾ? ನೀವೇನೇ ತರಕಾರಿಗಳನ್ನ ಯೂಸ್ ಮಾಡ್ಬೇಕಂದ್ರೆ ಕ್ಲೀನ್ ಮಾಡಿ ಯೂಸ್ ಮಾಡಂತ. ಅದು ಯಾಕಂದ್ರೆ ಪೆಸ್ಟಿಸೈಡ್ಸ್, ಇನ್ಸೆಕ್ಟಿಸೈಡ್ಸ್ ಯೂಸ್ ಮಾಡಿರ್ತಾರ ಅವ್ರು. ಸೊ ಆತರ ರೈತರು ಅವನ್ನ ಬಳಸಬಾರ್ದು. ಹೌದಾ? ಆರ್ಗ್ಯಾನಿಕ್ ಆಗಿನೇ ಪ್ರೊಡಕ್ಷನ್ ಮಾಡ್ಬೇಕಂತೇಳಿ ಜೀವಾಮೃತ ತಗೊಂಬಂದ್ರು. ಸಾವಯವವಾಗಿ. ಜೀವಾಮೃತ ಏನ್ ಗೊತ್ತಾ? ಈ ಜೀವಾಮೃತ ಏನ್ ಯೂಸ್ ಮಾಡ್ತಾರಪ್ಪ ಅಂದ್ರೆ ಈ ಬೆಲ್ಲ, ಜಾಗ್ರಿ, ಹೌದಾ, ಬೆಲ್ಲ, ಹೌದಾ, ಮತ್ತೆ ಆಕಳಿನ ಯೂರಿನ್ ಯೂಸ್ ಮಾಡ್ತಾರಲ್ಲಿ. ಹೌದಾ? ಯೂರಿನು. ಮತ್ ನೆಕ್ಸ್ಟ್ ಈ ಗೋಧಿ ವೀಟ್ ಪೌಡರ್, ಗೋಧಿ ಹಿಟ್ಟು ಅನ್ಕೋತೀವಿ ಲೇಮ ಹೇಳಕೋದ್ರೆ ಗೋಧಿ ಹಿಟ್ಟು ಇರಲ್ಲ, ಅವನ್ನೆಲ್ಲವನ್ನು ಬಳಸಿ ಒಂದು ನೀರಿನ ಒಂದು ಇದ್ರಲ್ಲಿ ಹಾಕ್ಬಿಟ್ಟು ಅದನ್ನೆಲ್ಲ ಯೂಸ್ ಮಾಡ್ತಾರೆ. ಹೌದಾ? ಅದನ್ನ ಮಾಡಿ ಸ್ವಲ್ಪ ದಿನ ಬಿಟ್ಟು ಅದೇನಪ್ಪಾ ಅಂದ್ರೆ ಪರ್ಮೆಂಟೇಶನ್ ಆಗ್ತದೆ ಒಳಗಡೆ. ಆದ ತಕ್ಷಣ ಅದನ್ನೆಲ್ಲ ಯೂಸ್ ಮಾಡಿರಪ್ಪ ಅದನ್ನೇ ಸ್ಪ್ರೇ ಮಾಡ್ತಾರ್ರಿ. ಸ್ಪ್ರೇ ಮಾಡೋದ್ರಿಂದ ಅದರಿಂದ ಏನಪ್ಪಾ ಅಂದ್ರೆ ನ್ಯೂಟ್ರಿಷನ್ ಜಾಸ್ತಿ ಕೊಟ್ಟಂಗಾಯ್ತು, ಮತ್ತೆ ಯಾವುದೇ ಆರ್ಗ್ಯಾನಿಕ್ ಅನ್ನ ಬೆಳಿತಾರೆ. ಹೌದಾ? ಅದನ್ನ ಯೂಸ್ ಮಾಡ್ತಾರೆ, ಗೊತ್ತಿರ್ಲಿ. ಅದಕ್ಕೆ ಜೀವಾಮೃತ ಅಂತ ಕರಿತೀವಿ. ಅದೇ ತರ ಏನಪ್ಪಾ ಅಂದ್ರೆ ವಸುಧಾಮೃತ ಕೂಡ ಕರ್ನಾಟಕ ಸರ್ಕಾರ ಹೊಸದಾಗಿ ಜಾರಿಗೆ ತಗೊಂಬಂದ. ವಸುಧಾಮೃತ ಅಂತ ಯೂಸ್ ಮಾಡ್ತಾರೆ. ರೈಟ್, ಅದಕ್ಕೆ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿರಲಿ. ಹೌದಾ? ಇನ್ ನೆಕ್ಸ್ಟ್ ಅದಾದ್ಮೇಲೆ ನಾವೇನ್ ಡಿಸೈಡ್ ಮಾಡಿ ಇತ್ತಿಗೆ ರೈತ ಸಿರಿ ಯೋಜನೆ ಸಂಬಂಧಪಡೋದು. ರೈತ ಸಿರಿ ಅದಕ್ಕೆ ಸಂಬಂಧಪಡೋದು, ಹೌದಾ, ಸಿರಿಧಾನ್ಯ ಸಂಬಂಧಪಟ್ಟಂಗ. ಹೌದಾ? ಈ ನೆಕ್ಸ್ಟ್ ರೈತ ವಿದ್ಯಾನಿಧಿ ಯೋಜನೆ ಸಂಬಂಧಪಡೋದು. ಹೌದಾ? ರೈತರ ಮಕ್ಕಳಿಗೆ ಏನಪ್ಪಾ ಸ್ಕಾಲರ್ಶಿಪ್ ಅನ್ನ ಪ್ರೊವೈಡ್ ಮಾಡೋದು. ರೈಟ್. ಅಮೃತ ಸ್ಕೀಮ್ ಎದಕ್ಕೆ ಸಂಬಂಧಪಡೋದು? ನಗರ ಪ್ರದೇಶದಲ್ಲಿ ವಾಟರ್ ಸಪ್ಲೈ ಮಾಡೋದು. ಹೌದಾ? ನಗರ ಪ್ರದೇಶ ಕೊಳವೆ ಮುಖಾಂತರ ವಾಟರ್ ಸಪ್ಲೈ ಮಾಡೋದು. ಅದ್ರ ಫುಲ್ ಫಾರ್ಮ್ ಇಂಪಾರ್ಟೆಂಟ್ ನಮ್ಗೆ ಅಟಲ್ ಮಿಷನ್ ಫಾರ್ ರೀಜೆನ್ಯುವೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಶನ್ ಅದು ಬರೋದು. ಹೌದಾ? ಇಂಪಾರ್ಟೆಂಟ್ ಎಕ್ಸಾಮ್. ಇನ್ ನೆಕ್ಸ್ಟ್ ಈ ಬೆಂಗಳೂರು ನಗರಕ್ಕೆ ನೀರನ್ನು ಸಪ್ಲೈ ಮಾಡಕ್ ಒಂದು ಯೋಜನೆ ಇದೆ. ಯಾವ್ದು ಯೋಜನೆ ಅದು? ಸರಳ ಕಾವೇರಿ ಯೋಜನೆ ಅಂತ. ಡ್ರಿಂಕ್ ಫ್ರಮ್ ಟ್ಯಾಪ್ ಅಂತ ಹೇಳಿದ್ದು ಯಾವ ನದಿ ಅದು?
ಯಾವ್ದು ಕಾಳಿ ನದಿ ಹೌದಾ, ಅಳ್ನಾವರ ಫಸ್ಟ್ ಟೈಮ್ ಅದನ್ನ ಸ್ಟಾರ್ಟ್ ಮಾಡಕತ್ತ. ಅದು ಇನ್ಫಾರ್ಮೇಶನ್ ನಿಮ್ಗ ಗೊತ್ತಿರ್ಬೇಕು. ಈ ನೆಕ್ಸ್ಟ್ ಅದಾದ್ಮೇಲೆ ಈ ಇನ್ನೊಂದು ರೈತ ಶಕ್ತಿ ಯೋಜನೆ ಅಂತ ಬರುತ್ತೆ. ರೈತ ಶಕ್ತಿ ಯೋಜನೆ, ರೈತ ಶಕ್ತಿ ಯೋಜನೆ ಅದು ಗೊತ್ತಾ? ಈ ರೈತ ಶಕ್ತಿ ಯೋಜನೆ ಅನ್ನೋದು ಈ ರೈತರಿಗೆ ಅದ ರೈತ ಶಕ್ತಿ ಯೋಜನೆ. ರೈತರು ಹೊಲದಲ್ಲಿ ಟ್ರ್ಯಾಕ್ಟರ್ಗಳನ್ನ ಬಳಸ್ತಾರೆ ಗೊತ್ತಾ? ಟ್ರ್ಯಾಕ್ಟರ್ ಅದ ರೋಟೋವೇಟರ್ ಮಾಡ್ಲಿಕ್ಕೆ, ನೆಗಲ ಹೊಡ್ಲಿಕ್ಕೆ ಟ್ರ್ಯಾಕ್ಟರ್ ಯೂಸ್ ಮಾಡ್ತಾರೆ ಗೊತ್ತಾ? ಆ ಟ್ರ್ಯಾಕ್ಟರ್ ಯೂಸ್ ಮಾಡ್ಬೇಕಾದ್ರೆ ಅದಕ್ಕೆ ಡಿಸೈಲ್ಗಳನ್ನ ಯೂಸ್ ಮಾಡ್ಬೇಕಲ್ಲ, ಹೌದಾ? ರೈತರಿಗೆ ಏನ್ ಮಾಡ್ತಾರೆ ಗೊತ್ತಾ? ಆ ಟ್ರ್ಯಾಕ್ಟರ್ಗಳಿಗೆ ಡಿಸೈಲ್ಗಳನ್ನ ಯೂಸ್ ಮಾಡ್ಲಿಕ್ಕೆ, ಹೌದಾ, ಡಿಸೈಲ್ಗಳಿಗೆ ಏನಪ್ಪಾ ಅಂದ್ರೆ ಇವ್ರು ಅಮೌಂಟ್ ಕೊಡ್ತಾರೆ ರೈತ ಸರ್ಕಾರದಿಂದ. ಜಸ್ಟ್ ಗೊತ್ತಿಲ್ಲ ಅವೆಲ್ಲ ಇಂಪ್ಲಿಮೆಂಟ್ ಆಗೋದು ಬಹಳ ಕಷ್ಟ. ಬಟ್ ಅಟ್ಲೀಸ್ಟ್ ಈ ತರ ಒಂದು ಯೋಜನೆ ಇದೆ ನೆನಪಿರ್ಬೇಕು ನೀವು. ರೈತ ಶಕ್ತಿ ಯೋಜನೆ ಅಂತ ಬರುತ್ತೆ, ಅದು ರೈತ ಶಕ್ತಿ ಯೋಜನೆ. ಈ ನೆಕ್ಸ್ಟ್ ಅದಾದ್ಮೇಲೆ ಈ ಜ್ಯೋತಿ ಸಂಜೀವಿನಿ ಯೋಜನೆ ಹೇಳ್ತಾರೆ ಯಾರ? ಜ್ಯೋತಿ ಸಂಜೀವಿನಿ ಯೋಜನೆ ಅಂತ ಬರೋದು ರಾಜ್ಯ ಸರ್ಕಾರದ್ದು. ಜ್ಯೋತಿ ಸಂಜೀವಿನಿ ಎದಕ್ಕೆ ಮಾಡ್ಬೋದು? ಯೂಟ್ಯೂಬ್ ಜ್ಯೋತಿ ಸಂಜೀವಿನಿ. ಕರೆಂಟ್ ಗ್ಯಾರಂಟಿ ಎಲ್ಲ ಜ್ಯೋತಿ ಅಂತ ಕರೆಂಟ್ ಗ್ಯಾರಂಟಿ ಮಾಡ್ತೀನಿ, ಹೌದಾ? ಅದೇನ್ ಗೊತ್ತಾ? ಕೈ ಆಮೇಲೆ ಬರ್ತೀನಿ ನಿಮ್ಮ ಹತ್ರ. ಜ್ಯೋತಿ ಸಂಜೀವಿನಿ ಯೋಜನೆ ಅದಕ್ಕಿಂತ ಮುಂಚೆ ಅದು ಬೇಡ, ಇದನ್ನ ನಿಮ್ಗೆ ಆಗ್ಲಿ ನಿಮ್ಗೆ ನೆನಪುಗಳಕ್ಕೆ ಫಿಕ್ಸ್ ಆಗ್ತದೆ. ಈ ಯಶಸ್ವಿನಿ ಯೋಜನೆ ಅಂತ ಬರ್ತದೆ. ಯಶಸ್ವಿನಿ ಯೋಜನೆ ಅದಕ್ಕ ಅಂದ್ರೆ ಕರ್ನಾಟಕ ಸರ್ಕಾರದ ಅಲ್ಲ ಯೋಜನೆ ಅದು. ಅಂದ್ರೆ ಈ ಏನ್ ಈ ಸಹಕಾರಿ ಸಂಘಗಳಲ್ಲಿ ಇದನ್ನ ಆಗಿರ್ತಾರಲ್ಲ, ಮೆಂಬರ್ ಆಗಿರ್ತಾರಲ್ಲ ಎಲ್ಲ ರೈತರು, ಹೌದಾ? PKPS ಒಳಗಡೆ ಅವ್ರಿಗೆ ಏನಪ್ಪಾ ಅಂದ್ರೆ ಹೆಲ್ತ್ ಚೆಕಪ್ ಗಳಿಗೆ ಹೆಲ್ತ್ ಬೆನಿಫಿಟ್ಸ್ ಏನಪ್ಪಾ ಅಂದ್ರೆ ಹೆಲ್ತ್ ಇಂಟೆನ್ಸಿವ್ ಕೊಡ್ತಾರೆ, ಅಂದ್ರೆ ಅಮೌಂಟ್ ಕೊಡ್ತಾರೆ. ವೈದ್ಯಕೀಯ ಸಂಬಂಧಪಟ್ಟಂಗ ನಿಮ್ಗೆ ಏನಾದ್ರು ಅಪಾರ್ಷನ್ಸ್ಗಳು ಅಥವಾ ಏನಾದ್ರು ಈ ಚೆಕಪ್ ಗಳಿಗಿದ್ರೆ ನಿಮ್ಗೆ ಅಮೌಂಟ್ ಕೊಡ್ತಾರೆ ಕೇಂದ್ರ ಸರ್ಕಾರದಿಂದ, ಹೌದಾ? ಅಮೌಂಟ್ ಕೊಡಂಗ್ ಕೈಯಾಗ ರಾಜ್ಯ ಸರ್ಕಾರ ಹೇಳ್ತೀನಿ, ಅಮೌಂಟ್ ಕೈಯಾಗ ಕೊಡಂಗಿಲ್ಲ ಅವ್ರು ಕೆಲವೊಂದು ರಿಜಿಸ್ಟರ್ ಹಾಸ್ಪಿಟಲ್ ಇರ್ತಾವ, ಅಲ್ಲಿ ಹೋಗಿ ನೀವು ಚೆಕಪ್ ಮಾಡ್ಕೊಂಡ್ರೆ ಅವ್ರು ಫ್ರೀಯಾಗಿ ಮಾಡ್ಬಿಡ್ತಾರೆ. ಅದನ್ನ ಸರ್ಕಾರದವ್ರು ಅವ್ರಿಗೆ ಅಮೌಂಟ್ ಕೊಡ್ತಾರೆ. ಯಶಸ್ವಿನಿ ಯೋಜನೆ. ಹಾಗಾದ್ರೆ ಈ ಯೋಜನೆ ಅಡಿ ಎಷ್ಟು ಅಮೌಂಟ್ ಕೊಡ್ತಾರೆ? 5 ಲಕ್ಷ ಅಲ್ಲ? ನೋಡಿ ಗೊತ್ತಿರ್ಲಿ, ಒಂದು ಸರ್ಕಾರ 5 ಲಕ್ಷ ಅಂತದೆ ನೀವು ಹೇಳಿದ್ರೆ, ಹೌದಾ? ಬರ್ತೀನಿ ಅದಕ್ಕೆ. ಆಯುಷ್ಮಾನ್ ಭಾರತ್ ಯೋಜನೆ ಅಲ್ಲಿ ಬರ್ತೀನಿ, ಅದಕ್ಕೆ ಬರ್ತೀನಿ ಆ ಪಾಯಿಂಟ್ಗೆ, ಹೌದಾ? ಇದು 2.5 ಲಕ್ಷ 5 ಲಕ್ಷ ನೋಡು. ಕನ್ಫ್ಯೂಸ್ ಆತ್ ನೋಡ್ರಿ. ಆಯುಷ್ಮಾನ್ ಭಾರತ್ ಯೋಜನೆ ಅಲ್ಲಿ 5 ಲಕ್ಷ ಕೊಡ್ತಾರೆ, ಅದಂತೆ ಕ್ಲಾರಿಟಿ ಐತೆ. ಬಟ್ ಇಲ್ಲಿ ಯಶಸ್ವಿನಿ ಯೋಜನೆ ಇಟ್ಕೊಂಡ್ರೆ ಪಟ್ಟ ಸರ್ಚ್ ಮಾಡು, 5 ಲಕ್ಷ ಐತಿಲ್ಲ, ಮತ್ತೆ 2.5 ಲಕ್ಷ ಇಲ್ಲ. ಎಲ್ಲ ಕನ್ಫ್ಯೂಸ್ ಮಾಡ್ಬೇಕು ನೀ. ಮತ್ತೆ 2.5 ಲಕ್ಷ ಏನೈತಿನ? ತೋ ಹಂಗ ಕ್ಲಾರಿಟಿ ಅಷ್ಟೇ ಹೇಳ್ಬೇಕಾ? ನಾನು ಡೈವರ್ಟ್ ಮಾಡ್ತೇನೆ ನಾವು, ಹೌದಾ? ನೋಡಿ, ಯಶಸ್ವಿನಿ ಯೋಜನೆ ಅಡಿ ರಾಜ್ಯ ಸರ್ಕಾರದ ಯೋಜನೆ ಯಶಸ್ವಿನಿ ಯೋಜನೆ. ಕೇಂದ್ರ ಸರ್ಕಾರ ಯೋಜನೆ ಯಾವ್ದಪ್ಪ ಅಂದ್ರೆ ಆಯುಷ್ಮಾನ್ ಭಾರತ್ ಯೋಜನೆ, ರೈಟ್? ಅಲ್ಲಿ ಏನಪ್ಪಾ ಅಂದ್ರೆ ಈಗ 5 ಲಕ್ಷ ಕೊಡ್ತಾರ ಅಂತ ಹೇಳಿದ್ರೆ ನೀವು. ರಾಜ್ಯ ಸರ್ಕಾರ ಈ ಯೋಜನೆ ಅಡಿ 5 ಲಕ್ಷ ಕೊಡ್ತಾರ, ಅವ್ರು ಕೇಂದ್ರ ಸರ್ಕಾರದ ಆ ಯೋಜನೆ ಅಡಿ ಅವ್ರು 5 ಲಕ್ಷ ರೂಪಾಯಿ ಕೊಡ್ತಾರೆ. ಈಗ ಈ ಯೋಜನೆ ನಮ್ಮ ಮನೇಲಿ ಒಂದು 5 ಜನ ಇದೀವಿ ನಾವು, ಹೌದಾ? 5 ಜನಕ್ಕೆ 5 ಲಕ್ಷ ರೂಪಾಯಿ ಕೊಡ್ತಾರೋ, ಅಥವಾ ಎಂಟೈರ್ ಕುಟುಂಬಕ್ಕೆ 5 ಲಕ್ಷ ಕೊಡ್ತಾರೋ, ಅಥವಾ ವರ್ಷದಲ್ಲಿ 2 ಸಲ ಕೊಡ್ತಾರೋ, ಅಥವಾ 2 ವರ್ಷಕ್ಕೊಮ್ಮೆ ಕೊಡ್ತಾರೋ, ಹೆಂಗದು? ಇದು ನೆನಪಿಟ್ಕೋಬೇಕಪ್ಪ. ಕೇತನ ಎಕ್ಸಾಮ್ ನೋಡ್ರಿ, ನೆನಪಿಟ್ಕೋರಿ. ಒಂದು ಕುಟುಂಬಕ್ಕೆ ಪ್ರತಿ ವರ್ಷ 5 ಲಕ್ಷ ರೂಪಾಯಿ ಕೊಡ್ತಾರೆ. ಅರ್ಥಾತ್ ಕ್ಲಾರಿಟಿ ಐತಿ? ಪರ್ ಪರ್ಸನ್ ಅದ, ಪರ್ ಫ್ಯಾಮಿಲಿ ಪರ್ ಇಯರ್ 5 ಲಕ್ಷ ರೂಪಾಯಿ ರೊಕ್ಕ ಕೊಡ್ತಾರೆ. ಇದನ್ನ ಅಲ್ಲಿ ಏನ್ ಕೊಡ್ತಾನೆ ಗೊತ್ತಾ? ಪ್ರತಿ ವ್ಯಕ್ತಿಗೆ 5 ಲಕ್ಷ ರೂಪಾಯಿ ರೊಕ್ಕ ಕೊಡ್ತಾರ ಅಂತ ಕೊಡ್ತಾನೆ. 5 ಲಕ್ಷ ಅಲ್ಲ, ಪರ್ ಫ್ಯಾಮಿಲಿ ಪರ್ ಇಯರ್ 5 ಲಕ್ಷ ರೂಪಾಯಿಯನ್ನ ಕೊಡ್ತಾರ. ಅದು ಯಶಸ್ವಿನಿ ಯೋಜನೆ 5 ಲಕ್ಷ, ಮತ್ತೆ ಯಾವುದು ಆಯುಷ್ಮಾನ್ ಭಾರತ ಯೋಜನೆ ಇದೆ. ಯಶಸ್ವಿನಿ ಯೋಜನೆ ಹೆಸರು ಮೊದಲು ಬೇರೆ ಇತ್ರಿ, ಆರೋಗ್ಯ ಕರ್ನಾಟಕ ಅದಿತ್ತು ಮೊದಲು, ಆರೋಗ್ಯ ಕರ್ನಾಟಕ ಯೋಜನೆ ಅಂತೇಳಿ. ಅದನ್ನ ಚೇಂಜ್ ಮಾಡಿ ಈ ಯಶಸ್ವಿನಿ ಯೋಜನೆ ಅಂತ ಮಾಡಿದಾರೆ. ಇದು ಎಲ್ರಿಗೂ ಬರ್ತೈತಿ ಯಶಸ್ವಿನಿ ಯೋಜನೆ. ಬಟ್ ನಾ ಇದೇ ಹೇಳ್ತಿಲ್ಲ, ಯಾವ್ದು ಹೇಳ್ತೀನಿ? ಜ್ಯೋತಿ ಸಂಜೀವಿನಿ ಯೋಜನೆ. ಈ ಜ್ಯೋತಿ ಸಂಜೀವಿನಿ ಅನ್ನೋದು ಓನ್ಲಿ ಗೋರ್ಮೆಂಟ್ ಆಫೀಸರ್ಸ್ ಗಳಿಗೆ ಮಾತ್ರ, ಅಂದ್ರೆ ಸರ್ಕಾರಿ ನೌಕರರಿಗೆ ಮಾತ್ರ ಅಮೌಂಟ್ ಅನ್ನ ಕೊಡ್ತಾ ಇದ್ದಾರೆ ಜ್ಯೋತಿ ಸಂಜೀವಿನಿ ಯೋಜನೆ. ಜ್ಯೋತಿ ಸಂಜೀವಿನಿ ಯೋಜನೆ ಸರ್ಕಾರದಲ್ಲಿ ಇರ್ತಕ್ಕಂಥ ಮಾತ್ರ. ನೆಕ್ಸ್ಟ್ ಅದೇ ರೀತಿ ಈ ಆರೋಗ್ಯ ಭಾಗ್ಯ ಯೋಜನೆ ಅಂತ ಬರುತ್ತೆ. ಆರೋಗ್ಯ ಭಾಗ್ಯ, ಈ ಆರೋಗ್ಯ ಭಾಗ್ಯ ಅಡಿ ಏನಪ್ಪಾ ಅಂದ್ರೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂಗೆ ಬರ್ತದೆ. ಅದು
ಪೊಲೀಸ್ ಡಿಪಾರ್ಟ್ಮೆಂಟ್ ಯಾರು ನೌಕರಿ ಮಾಡಿದ್ರೆ ಫ್ರೀ ಆಫ್ ಕಾಸ್ಟ್ ನಿನಗೂ ಮತ್ತೆ ನಿನ್ನ ಫ್ಯಾಮಿಲಿಗೆ, ನಿನ್ನ ತಂದೆ ತಾಯಿಗೆ, ನಿನ್ನ ಮಕ್ಕಳಿಗೆ, ಹೌದಾ? ಅದು ಫ್ರೀ ಆಫ್ ಕಾಸ್ಟ್ ಏನ್ ಬೇಕಾದ್ರೆ ಚೆಕ್ಅಪ್ ಮಾಡ್ಕೊಳ್ಬಹುದು, ಆಪರೇಷನ್ಸ್ ಗಳನ್ನ ಮಾಡ್ಬೋದು. ಅದ್ರ ಅಮೌಂಟ್ ಇಲ್ಲ, ಲಿಮಿಟ್ ಇಲ್ಲ, ಅಲ್ಲಿ ಎಷ್ಟು ಬೇಕಾದ್ರೆ ಕೊಡ್ತಾರೆ. ಓನ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆರೋಗ್ಯ ಭಾಗ್ಯ ಯೋಜನೆ ರೈಟ್, ನೆನಪು ಹೋಗ್ಬೇಕು ಇವೆಲ್ಲ. ಇವೆಲ್ಲ ಯೋಜನೆ ಎಕ್ಸಾಮ್ ಕ್ವಶನ್ ಕೇಳ್ತೈತೆ ನಾವು ಅವಾಗ ನಿಮಗೆ ಗೊತ್ತು. ನೆಕ್ಸ್ಟ್ ಇನ್ನೊಂದು ಬರುತ್ತೆ ಯೋಜನೆ. ನಾ ಇವನ್ನೆಲ್ಲ ಹೇಳ್ತಿರೋದು ಎಲ್ಲಿದು ತೊಗೊಂಬಂದ್ ಹೇಳತ್ತಿಲ್ಲ, ಎಕನಾಮಿಕ್ ಸರ್ವೇದಲ್ಲಿ ಇರ್ತಕ್ಕಂತ ಹೇಳಕೈತೀನಿ. ಒಂದ್ ಯೋಜನೆ ಹೌದಾ, ಅಮೃತ ಗ್ರಾಮ ಪಂಚಾಯಿತಿ ಯೋಜನೆ ಅಂತ ಬರುತ್ತೆ. ಅಮೃತ ಗ್ರಾಮ ಪಂಚಾಯಿತಿ ಯೋಜನೆ, ಅಮೃತ ಗ್ರಾಮ ಪಂಚಾಯತ್ ಯೋಜನೆ ಅಂದ್ರೆ ಅಮೃತ ಗ್ರಾಮ ಪಂಚಾಯತ್ ಎದಕ್ಕೆ ಗೊತ್ತಾ? ಇದು ಈ ಏನ್ ಗ್ರಾಮ ಪಂಚಾಯತ್ಗಳದಾವಲ್ಲ, ಇದರಲ್ಲಿ 75 ಗ್ರಾಮ ಪಂಚಾಯತ್ ಸೆಲೆಕ್ಟ್ ಮಾಡ್ಕೊಳ್ಳೋದು. ಆಜಾಜಿಕ ಅಮೃತ ಮಹೋತ್ಸವ ಆಚರಣೆ ಮಾಡಿದ್ವಿ ಗೊತ್ತಾ? ಸೊ ಹಂಗ 75 ಗ್ರಾಮ ಪಂಚಾಯತ್ ಸೆಲೆಕ್ಟ್ ಮಾಡ್ಕೋದು. ಆ ಸೆಲೆಕ್ಟ್ ಮಾಡ್ಕೊಂಡು ಅವುಗಳನ್ನ ಅಭಿವೃದ್ಧಿ ಮಾಡೋದು, ಅದಕ್ಕೆ ಅಮೌಂಟ್ ಕೊಟ್ಟು ಆಮೇಲೆ ಎಲ್ಲದಕ್ಕೂ ಬೇರೆದಕ್ಕ ಏನೋ ಅದನ್ನ ಎಕ್ಸ್ಟೆಂಡ್ ಮಾಡೋದು. ಅಮೃತ ಗ್ರಾಮ ಪಂಚಾಯತಿ ಯೋಜನೆ ಅಂತ ಬರೋದು, ಅಮೃತ ಗ್ರಾಮ ಪಂಚಾಯತಿ ಯೋಜನೆ. ನೀವ್ ಇನ್ನೊಂದು ಕೇಳ್ತಿರ್ಲಿ, ಈಗ MG ನರೇಗಾಡಿ ಹೌದಾ, ಕೆಲ್ಸಕ್ಕೆ ಹೋಗ್ತಾರ ಗೊತ್ತಾ? ಕೆಲ್ಸಕ್ಕೆ ಹೋಗ್ತಾರಲ್ಲ, ಅಲ್ಲಿ ಮಹಿಳೆಯರು ಇರ್ತಾರ. ಒಬ್ಬೊಬ್ರು ಏನಪ್ಪಾ ಅಂದ್ರೆ, ಒಬ್ಬರು ಮಹಿಳೆಯರು ಪ್ರೆಗ್ನೆಂಟ್ ಇರ್ತಾರ, ಒಬ್ಬೊಬ್ರಿಗೆ ಡೆಲಿವರಿ ಆಗಿ ಮಕ್ಕಳು ಇರ್ತಾರ. ನೋಡ, ಅವರು ತಗೊಂಡ್ಬರ್ತಾರ. ಅವ್ರು ಕೆಲ್ಸಕ್ಕೆ ನೋಡಿದ್ರೆ ಹಳ್ಳಿಗಳೊಳಗಡೆ ಅವರು ತಗೊಂಡ್ಬರ್ತಾರ. ಅವ್ರಿಗೆ ಏನ್ ಮಾಡ್ತಾರ ಗೊತ್ತಾ? ಅವು ಆ ಒಂದು ಅವಕ್ಕೆಲ್ಲ ಎದೆ ಹಾಲನ್ನ ಕುಡಿಸೋ ಇರ್ತೈತಿ ಇದೆಲ್ಲ. ಅಂತ ಟೈಮಲ್ಲಿ ಅವ್ರಿಗೊಂದು ಸಪರೇಟ್ ಆಗಿ ಒಂದು ರೂಮ್ ಅನ್ನ ಮಾಡಿರ್ತಾರ. ನೋಡಿದ್ರಿ ಹೌದಾ? ಇಲ್ಲಿ ಅಲ್ಲಿ ನೋಡ್ಲಿಕ್ಕೆ ಒಂದು ರೈಲ್ವೆ ಸ್ಟೇಷನ್ ಹತ್ರ ಅಲ್ಲೆಲ್ಲ ಇರ್ತಾವ ಹೌದಾ? ಆ ತರ ಗ್ರಾಮ ಪಂಚಾಯತ್ ಏನ್ ಹೋಗಿರ್ತಾರ ಅವ್ರಿಗೆ ಸಹಾಯ ಮಾಡ್ಬೇಕು. ಅಂದ್ರೆ ಅವ್ರಿಗೆ ಅಂತ ಒಂದು ಸಪರೇಟ್ ಆಗಿ ರೂಮ್ ಅನ್ನ ಕ್ರಿಯೇಟ್ ಮಾಡಿ ಕೊಡ್ಬೇಕು. ಅವ್ರಿಗೆ ಉಳ್ಕೊಳ್ಳಿಕ್ಕೆ, ವಿಶ್ರಾಂತಿ ಕೊಡ್ಲಿಕ್ಕೆ, ಮತ್ತೆ ಏನಪ್ಪಾ ಅಂದ್ರೆ ಆ ಮಕ್ಕಳನ್ನ ನೋಡ್ಕೊಳ್ಳಿಕ್ಕೆ ಅವಕಾಶ ಮಾಡಿ ಕೊಡ್ಬೇಕಂತ ಒಂದು ಯೋಜನೆ ಐತಿ. ಅದಾದ ಯೋಜನೆ ಏನಪ್ಪಾ ಅಂದ್ರೆ ಕೂಸಿನ ಮನೆ ಯೋಜನೆ ಹೌದಾ? ಕೂಸಿನ ಮನೆ. MG ನರೇಗಾಡಿ ಕೆಲಸ ಹೋಗೋರು ಅಷ್ಟೇ ಕೂಸಿನ ಮನೆ ಯೋಜನೆ ಅಂತ ಬರುತ್ತೆ. ಇದು ಕೇಳ್ತಾನೆ ಎಕ್ಸಾಮ್ ಹೋಗ್ಬೇಕು, ಕೂಸಿನ ಮನೆ ಎಕ್ಸಾಮ್ ರೈಟ್. ನೆಕ್ಸ್ಟ್ ಇಲ್ಲೊಬ್ರು ಯಾರೋ ಏನೋ ಯಾವ್ದೊಂದು ಯೋಜನೆ ಹೇಳಿಲ್ಲ, ಅದೇನು 15 ಮುಗಿಸ್ ಹೌದಾ? ಮತ್ತೆ ಯಾವ್ದಂದ್ರೆ ಯಾವ್ದ ಆಪರೇಷನ್ ರಾಹತ್ ಯಾವ್ದ? ಆಕ್ಸಿಡೆಂಟ್. ನೋಡಿಲ್ಲ ಆಕ್ಸಿಡೆಂಟ್ ಅಂತ ನಿಂತಾಗ ಬರ್ತೇನೆ ಇಲ್ಲ. ಆಕ್ಸಿಡೆಂಟ್ ಗೊತ್ತಾ? ಈ ಆಕ್ಸಿಡೆಂಟ್ ಆಗತ್ತಾ? ಹೌದಾ, ಆಗ್ಬಾರ್ದು, ಬಟ್ ಒಮ್ಮೆ ಆಗ್ತಿರ್ತಾವ. ಆದಾಗ ಮೊದಲು ಏನಿತ್ತು ಗೊತ್ತಾ? ಈಗ ಯಾರಾದ್ರೂ ಆಕ್ಸಿಡೆಂಟ್ ಆದಾಗ ನಾನು ನೋಡ್ಬಿಟ್ರೆ ಅವ್ರು ಹೋದ್ ಹಾಸ್ಪಿಟಲ್ ಹಾಕಿದ್ರೆ ನನ್ನ ಮೇಲೆ ಕೇಸ್ ಹಾಕ್ತಾರು, ನನ್ನ ಪದೇ ಕೋರ್ಟಿ ಕರೀತಾರ, ನಾ ಇಲ್ಲಿ ಪದೇ ಕೋರ್ಟಿ ಹೋಗ್ಲಿ, ನಂದ 12 ಆಗೈತಿ ಇಲ್ಲಿ ಅದ್ರ ವಿಚಾರ ಮಾಡ್ತಿರ್ತಾರ ಹೌದಾ? ಅಂತ ಟೈಮಲ್ಲಿ ಹಂಗ ಹೆದರ್ಬಾರ್ದು ನೀವು ಹೌದಾ? ಯಾರು ಹಂಗ ಹೆದರೋ ಅವಶ್ಯಕತೆ. ಇನ್ನು ಮುಂದೆ ಏನ್ ಮಾಡಿದಪ್ಪ ಅಂದ್ರ ಆತರ ಒಂದು ಯೋಜನೆ ಜಾರಿ ತಗೊಂಬಂದಾರ. ನೀವ್ ಯಾರು ಹೋಗಿ ಸಡನ್ ಆಗಿ ಫಸ್ಟ್ ಒಂದು ಗೋಲ್ಡನ್ ಅವರ್ ಬರತ್ರಿ, 1 ತಾಸು ಗೋಲ್ಡನ್ ಅವರ್ ಹೌದಾ? ಅಲ್ಲಿ ಹೋಗಿ ಅಡ್ಮಿಟ್ ಮಾಡಿದ್ರೆ ಉಳಿಬಹುದು ಹೌದಾ? ಅಂತ ಗೋಲ್ಡನ್ ಅವರ್ ಯಾರು ಅಡ್ಮಿಟ್ ಮಾಡ್ತಾರಲ್ಲ ಅವರಿಗೆ ಸರ್ಕಾರ ವತಿಯಿಂದ 5,000 ರೂಪಾಯಿ ಸಹಾಯಧನ ಕೊಡ್ತಾರ. ಆ ಯೋಜನೆ ಯಾವುದು? ಯಾರಿಗ ಗೊತ್ತು? ಸುಡಗಾಡ. ಅದು ಏನ್ ಯೋಜನೆ ಗೊತ್ತಿಲ್ಲ, ಹೆಸರು ಇಲ್ಲಿ ಗೊತ್ತ ನನಗ. ಯಾವ್ದ್ರ ಯೋಜನೆ? ಅವ್ರಿಗೆ ಗೊತ್ತು 100% ಹೌದಾ? ಹರೀಶ ಶಾಂತವಾನ ಯೋಜನೆ ಅಂತ ಬರುತ್ತೆ. ಹರೀಶ್ ಶಾಂತವಾನ ಯೋಜನೆ. ಅದೇ ಹರೀಶ್ ಶಾಂತವಾನ ಯೋಜನೆ ಏನ್ ಗೊತ್ತಾ? ಹರೀಶ್ ಶಾಂತವಾನ, ಹರೀಶ್ ಅನ್ನೋ ವ್ಯಕ್ತಿ ಆಕ್ಸಿಡೆಂಟ್ ಆದಾಗ ಅವ್ನ್ ಹೋಗಿ ಯಾರು ಅಡ್ಮಿಟ್ ಮಾಡಿರಂಗಿಲ್ಲ ಹೌದಲ್ರಿ? ಅದಕ್ಕೋಸ್ಕರ ಅವೇನ್ ಮಾಡ್ತಾನೋ, ಅವು ಎಲ್ಲ ಇರ್ತಕ್ಕಂಥ ಏನ್ ಯೂಸ್ ಆಗುವಂತ ಪಾರ್ಟ್ಸ್ ಗಳನ್ನ ಎಲ್ಲ ದಾನ ಮಾಡಿಬಿಡ್ತಾನ. ಸೊ ಹಿಂಗಾಗಿ ಅವಾಗೊಂದು ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಏನ್ ಮಾಡ್ತಾರೋ ಒಂದು ಹರೀಶ ಶಾಂತವನ ಯೋಜನೆ ಜಾರಿ. ಹರೀಶ ಶಾಂತ ಆಕ್ಸಿಡೆಂಟ್ ಮುಗಿತಪ್ಪಿ ಹೌದಾ? ನೋಡಿ ಇಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತದಲ್ರಿ. ಮತ್ತೆ ಹಾರ್ಟ್ ಅಟ್ಯಾಕ್ ಯಾಕೆ ಆಗ್ತದೆ ಅಂತ ಕೂಡ ಮತ್ತೆ ಸೈನ್ಸ್ ಓದ್ಬೇಕು ಅದಕ್ಕ ಹೌದಾ? ಹಾರ್ಟ್ ಅಟ್ಯಾಕ್ ಹೌದಾ? ಮತ್ತನ ಈಗ ಹಾರ್ಟ್ ಅಟ್ಯಾಕ್ ಆಗ್ತದಿಲ್ಲ ಅಂದ್ರೆ ಈ ಮೊನ್ನೆ ಪುನೀತ್ ರಾಜ್ಕುಮಾರ್ ಅವ್ರ ಡೆತ್ ಅದ್ರ ಗೊತ್ತಾ? ಪುನೀತ್ ಹಾರ್ಟ್ ಅಟ್ಯಾಕ್ ಆಗಿ ಡೆತ್ ಅದು. ಸೊ ಆ ಹಾರ್ಟ್ ಅಟ್ಯಾಕ್ ಡೆತ್ ಆಗನ ಹಿಂಗ್ ನೆನಪು ಮಾಡ್ಬೇಕಣಿ. ನೆನಪು ಮಾಡಿದಾಗ ಹೊಸ ಸಬ್ಜೆಕ್ಟ್ ಹೊರ ಬರ್ತಾವ. ಒಬ್ಬರಿಗೆ ಒಂದ ಸಾಯಿಲ್ಲ ಹೇಳಂದ್ರೆ ಆಗಂಗಿಲ್ಲ. ನೆನಪು ಅಂದ ತಕ್ಷಣ ಮಾತಾಡಕ್ ಲಿಂಕ್ ಮಾಡ್ಕೊತ ಹೋಗ್ಬೋದು. ಹಂಗೆ ದಟ್ ಈಸ್ ವಾಟ್ ಡಿಸ್ಕಷನ್. ನೀವು ಒಂದ್ ಯೋಜನೆ ಹಂಗ ನಾವು ಯಾವ್ದೋ ಯೋಜನೆ ಬರ್ಕೊಂಡ್ ಯಾವ್ದ ಸರಳ ಕಾವೇರಿ ಯೋಜನೆ ಒಂದೇ ಬರ್ಕೊಂಡ್ ಬಂದಿನಿ. ಈಗಿನ ಮಟ್ಟ ಎಲ್ಲ ಡಿಸ್ಕಸ್ ಮಾಡಿದ್ವಿಲ್ಲ. ನಾ ಬರ್ಕೊಂಡ್ ಬಂದಿದ್ದೆ ಸರಳ ಕಾವೇರಿ ಯೋಜನೆ ಒಂದೇ. ಮತ್ತೆ ಇನ್ನೊಂದು ಅಮೃತ ಒಂದು ಹೌದು, 2 ಬರ್ಕೊಂಡ್ ಬಂದಿದ್ದೆ. ಬಟ್ ಇವೆಲ್ಲ ಯಾರು ಡಿಸ್ಕಸ್ ಮಾಡಿ ನೀವು ನೆನಪು ಮಾಡಿದಾಗ ಹಂಗ ಹೋಗ್ತದೆ ಅದು ರೈಟ್. ಯಾವ್ದು ಹೇಳಿದಲ್ಲ ಹಾರ್ಟ್ ಅಟ್ಯಾಕ್. ಈಗ ಹಾರ್ಟ್ ಅಟ್ಯಾಕ್ಗೆ ಸಂಬಂಧಪಟ್ಟಂಗ ಯಾರು ಹಂಗ ಹಾರ್ಟ್ ಅಟ್ಯಾಕ್ ಫ್ರೀಯಾಗಿ ಚೆಕ್ಅಪ್ ಮಾಡಿ ಕೊಡ್ತಾರ, ಫ್ರೀಯಾಗಿ ಹೌದಾ? ಅದ್ಯಾವಪ್ಪ ಅಂದ್ರೆ ಪುನೀತ್ ರಾಜ್ಕುಮಾರ್ ಹೆಸರು ಕೊಟ್ರ ಅದಕ್ಕ. ಪುನೀತ್ ರಾಜ್ಕುಮಾರ್ ಏನದು
ಅದೇ ಅಪೋಸಿಷನ್, ಅದೇ ಪುಣೆ ಔಷಧಿ ಕೊಟ್ಟಿರೋದಕ್ಕೆ ಅಪು ಅಂತ ಪುನೀತ್ ರಾಜ್ಕುಮಾರ್ ಜ್ಯೋತಿ ಸಂಜೀವಿನಿ ಯೋಜನೆ ಅಂತ ನೀವು ಬರುತ್ತೆ ಅದು. ಹೌದಾ? ಆ ಯೋಜನೆ ಅಡಿ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಹಾರ್ಟ್ ಅನ್ನು ಚೆಕ್ಅಪ್ ಮಾಡ್ತಾರೆ. ಈ ನೆಕ್ಸ್ಟ್ ನೀವು ಹೇಳ್ಬೇಕು ಈಗ ಆನ್ಸರ್. ಈ ಹಾರ್ಟ್ ಅಂದ್ರಲ್ಲ ನಮ್ಗೆ ಹಾ ಇದೆ ಹಾರ್ಟ್ ಅಟ್ಯಾಕ್ ಸಂಬಂಧಪಟ್ಟದ್ದು. ಕೇಂದ್ರ ಯೋಜನೆ ಆಕ್ಚುಲಿ 1 ರಿಂದ 7 ದಿನಗಳವರೆಗೆ ಮಾತ್ರ ಮ್ಯಾಕ್ಸಿಮಮ್ ಟ್ರೀಟ್ಮೆಂಟ್ ಬಗ್ಗೆ ಕೊಡ್ತಾರೆ. ಅಂದ್ರೆ ಆಪರೇಷನ್ ರಾಹತ್ ಅಲ್ರಿ ರೋಡ್ ಆಕ್ಸಿಡೆಂಟ್ ಆದ್ರೆ ಆಪರೇಷನ್ ಹೌದಲ್ಲ ಕಟ್ ಈಗ ಲೈಟ್ ಐತ್ ನೋಡ್. ನಾನು ಅದನ್ನ ಪೋಸ್ಟ್ ಮಾಡೇನೆ ಇದ್ರಾಗ ಯೂಟ್ಯೂಬ್ ಅಲ್ಲಿ ಪೋಸ್ಟ್ ಅಲ್ಲಿ ಏನ್ ಗೊತ್ತಾ, ಆಪರೇಷನ್ ರಾಹತ್ ಅಂತೇಳಿ. ಆಪರೇಷನ್ ರಾಹತ್ ಏನ್ ಗೊತ್ತಾ, ಆಪರೇಷನ್ ಪ್ರೊಜೆಕ್ಟ್ ರಾಹತ್ ಅಂತ ನೋಡೋದು. ಮತ್ತೆ ಆಪರೇಷನ್ ರಾಹತ್ ಅಂತ ಬರೋದು. ಈ ಆಪರೇಷನ್ ರಾಹತ್ ಏನ್ ಗೊತ್ತಾ, ಇದನ್ನ ಜಾರಿಗೆ ತಂದಿರ್ತಕ್ಕಂಥ ಸಚಿವಾಲಯ ಯಾವಪ್ಪ ಅಂದ್ರೆ ಮಿನಿಸ್ಟ್ರಿ ಆಫ್ ರೋಡ್ ಅಂಡ್ ಟ್ರಾನ್ಸ್ಪೋರ್ಟ್ ಅದವ್ರು. ಹೌದಾ? ನಾಳೆ ಹೆಲ್ತ್ ಮಿನಿಸ್ಟರ್ ಬರ್ತೀನಿ, ಅದು ಲೈಟ್ ಐತಲ್ಲ ಈಗ. ಹಿಂಗ್ ಗೊತ್ತಾ, ಆಪರೇಷನ್ ರಾಹತ್ ಅಂದ್ರೆ ಮಿನಿಸ್ಟ್ರಿ ಆಫ್ ರೋಡ್ ಅಂಡ್ ಟ್ರಾನ್ಸ್ಪೋರ್ಟ್. ಇದ್ರ ಉದ್ದೇಶ ಇಷ್ಟೇ ಏನಪ್ಪಾ ಅಂದ್ರೆ, ಈಗೇನ ಆಕ್ಸಿಡೆಂಟ್ ಆದಾಗ, ನ್ಯಾಷನಲ್ ಹೈವೇದಲ್ಲಿ ಆಕ್ಸಿಡೆಂಟ್ ಆದಾಗ ಅವ್ರ ಏನಪ್ಪಾ ಅಂದ್ರೆ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡೋದು. ಅವರಿಗೆ 1 ದಿನದಿಂದ 7 ದಿನವರೆಗೂ ಏನಾದ್ರು ಟ್ರೀಟ್ಮೆಂಟ್ ಕೊಡ್ತಾರಲ್ಲ ಮ್ಯಾಕ್ಸಿಮಮ್. ಹೌದಾ? ಆ ಒಂದು ಟ್ರೀಟ್ಮೆಂಟ್ ನಿಮ್ಗೆ ಹೆಂಗ್ ಬೇಕಾದ್ರೆ 10 ಲಕ್ಷ ಕೊಡು, ನನಗೆ 20 ಲಕ್ಷ ಕೊಡು ನಂಗಿಲ್ಲ ಅವ್ರಿಗೆ ಹೋಗಿ. ಹೌದಾ? 1.5 ಲಕ್ಷ ರೂಪಾಯಿ ರೊಕ್ಕ ಕೊಡ್ತಾರೆ. ಅದು ಆಪರೇಷನ್ ರಾಹತ್. ವೆರಿ ಗುಡ್. ಆಪರೇಷನ್. ಇನ್ನೊಂದು ಹೃದಯಾತ್, ಇವಾಗ ಹಾರ್ಟ್ ಅಟ್ಯಾಕ್ ಆಯ್ತು. ಇನ್ನು ಕಣ್ಣಿಗೆ ಬರೋಣ. ಕರ್ನಾಟಕ ಸರ್ಕಾರದ ಒಂದು ಯೋಜನೆ ಜಾರಿ ಕಣ್ಣಿಗೆ ಸಂಬಂಧಪಟ್ಟ ಅದ ವೆರಿ ಗುಡ್. ಯಾವಪ್ಪ ಅಂದ್ರೆ ಆಶಾ ಕಿರಣ ಯೋಜನೆ ಅಂತ. ಅಂದ್ರೆ ಆಶಾ ಕಿರಣ ಏನ್ ಗೊತ್ತಾ, ಕಣ್ಣಿನ ಫ್ರೀ ಚೆಕ್ಅಪ್ ಮಾಡ್ತಾರ. ಮತ್ತೆ ಕಡಿಮೆ ಅಮೌಂಟ್ ಅಲ್ಲಿ ಸಬ್ಸಿಡಿ, ಅದ ಕಡಿಮೆ ಅಮೌಂಟ್ ಅಲ್ಲಿ ನಿಮ್ಗೆ ಸ್ಪೆಕ್ಟ್ರಮ್ ಕೊಡ್ತಾರ. ಆಶಾ ಕಿರಣ ಯೋಜನೆ ಅಂತ ಬರ. ಆಶಾ ಕಿರಣ ಯೋಜನೆ ರೈಟ್. ಮತ್ತ ನೋಡಿ ವೆರಿ ಗುಡ್. ನೋಡಿ ಈಗ ನೋಡಿ, ಈಗ ರೋಡ್ ಇಲ್ಲಿ ಕಲ್ಯಾಣ ಪಥ ಬರ್ತೈತಿ, ಒಂದು ಪ್ರಗತಿ ಪಥ್. ಅರ್ಧಪಿ ಕಲ್ಯಾಣ ಪಥ್ ಮತ್ತು ಪ್ರಗತಿ ಪಥ್. ಇವಾಗ ಎರಡು ಮಂಡ್ಯನ ಎಕ್ಸಾಮ್ ಕ್ವಶನ್ ಏನ್ ಪ್ರಗತಿ ಪಥ್ ಮೇಲೆ ಕ್ವಶನ್ ಏನ್. ಹೌದಾ? ನೋಡ್ರಿ, ಕಲ್ಯಾಣ ಪಥ್ ಅಂದ್ರೆ ಈ ಕಲ್ಯಾಣ ಕರ್ನಾಟಕ ಐತ್ಲ, ಕಲ್ಯಾಣ ಕರ್ನಾಟಕ ನಾನ್ ಕಲ್ಯಾಣ ಕರ್ನಾಟಕ ಐತ್ಲ, ಅಲ್ಲಿರ್ತಕ್ಕಂಥ ಜಿಲ್ಲೆಗಳಲ್ಲಿ ರೂರಲ್ ಡೆವಲಪ್ಮೆಂಟ್, ರೂರಲ್ ರೋಡ್ಗಳನ್ನ ಅಭಿವೃದ್ಧಿ ಮಾಡೋದು, ಹೊಸ ರೋಡ್ಗಳನ್ನ ಮಾಡೋದು. ಹೌದಾ? ಅದಕ್ಕೆ ಕಲ್ಯಾಣ ಪಥ್ ಅಂತ ಬಂದಾಗ ಹೈದರಾಬಾದ್ ಕರ್ನಾಟಕ, ಸಾರಿ ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಬರೋದು. ಈ ನೆಕ್ಸ್ಟ್ ಪ್ರಗತಿ ಪಥ್ ಯೋಜನೆ ಅಂತ ಬರುತ್ತೆ. ಪ್ರಗತಿ ಪಥ್ ಯೋಜನೆ ಅಂದ್ರೆ ಅವನ್ ಬಿಟ್ಟು ಉಳ್ಕಾದ ಜಿಲ್ಲೆಗಳು ಬರ್ತಾವಲ್ಲ, ಅಲ್ಲಿ ಏನಪ್ಪಾ ಅಂದ್ರೆ ರೂರಲ್ ಕನೆಕ್ಟಿವಿಟಿ ಮಾಡೋದು. ಅಂದ್ರೆ ಹಳ್ಳಿಗಳಲ್ಲಿ ರೋಡ್ಗಳನ್ನ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಹೋಗೋದು. ಅಂದ್ರೆ ಆ ಗ್ರಾಮದಲ್ಲಿ 500ಕ್ಕಿಂತ ಜಾಸ್ತಿ ಇರ್ಬೇಕು ಜನ. ಮತ್ತೆ ಒಂದ್ 100 ಜನ ಇದ್ರಿ, ಅಲ್ಲಿ ಕಾಡಿನಾಗ ಒಂದ್ ಮನೆಗೋ ಒಂದು 4-5 ಮನಿ ಮಾಡ್ಕೊಂಡು ನನಗೆ ತಂದು ಅಲ್ಲಿಂದ ಒಂದು 10 ಕಿಲೋಮೀಟರ್ ತಂದು ಕೊಡಂಗಿಲ್ಲ ಅವ್ರು. ರೈಟ್? ಅಲ್ಲಿ 500ಕ್ಕಿಂತ ಜಾಸ್ತಿ ಜನ ಇರ್ಬೇಕು ಆ ಒಂದು ಪ್ರದೇಶದಲ್ಲಿ, ಗ್ರಾಮದಲ್ಲಿ. ಅದಕ್ಕೆ ಪ್ರಗತಿ ಪಥ್. ಕಲ್ಯಾಣ ಪಥ್ ಅಂದ್ರೆ ಅಲ್ಲಿ, ಪ್ರಗತಿ ಪಥ್ ಅಂದ್ರೆ ನಮ್ ಕಡೆ. ಮತ್ ನೆಕ್ಸ್ಟ್ ಅವ್ರಿಗೆ ಮನೆಗಳನ್ನ ಹೆಸರಾಗ ಪೌರ ಕಾರ್ಮಿಕ ಗೃಹ ಭಾಗ್ಯ ಯೋಜನೆ ಅಂದ್ರೆ ಪೌರ ಕಾರ್ಮಿಕರಿಗೆ ಏನಪ್ಪಾ ಅಂದ್ರೆ ಮನೆಗಳನ್ನ ಕಟ್ಟಿಕೊಡೋರು. ಹೌದಾ? ಮನೆ ಸರ್ 1 ನಿಮಿಷ ಒಂದ್ ಕ್ವಶನ್ ಆನ್ಸರ್ ಹೇಳಿ ನೋಡು. ಈ ಮನೆ ಕಟ್ಟಾಕಣಕತ್ತಾರಲ್ಲ ಮನೆ, ಅದೀಗ ಇದಕ್ಕೊಂದು ಸಂಬಂಧಪಟ್ಟಂಗ ಏನಪ್ಪಾ ಅಂದ್ರೆ, ಈ ನಮ್ಮ ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಬಂದಿರ್ತಕ್ಕಂಥ ಮನೆಗಳಾಗಿರ್ಬೋದು, ರಾಜ್ಯ ಸರ್ಕಾರದಿಂದ ಬಂದಿರ್ತಕ್ಕಂಥ ಮನೆಗಳಾಗಿರ್ಬೋದು, ಮನೆಗಳನ್ನ ಕಟ್ಟಿಕೊಡ್ತಾರೆ. ಈ ಮನೆಗಳನ್ನ ಕಟ್ಟಿಕೊಡುವಂತ ಸಂಸ್ಥೆ ಯಾವುದು, ನೋಡೋ ಏಜೆನ್ಸಿ ಯಾವುದು? ಒಬ್ಬ ಹೆಸರು ಐತೆ ಅದಕ್ಕ. ವೆರಿ ಗುಡ್ ಹೇಳಪ್ಪಿ. ವೆರಿ ಗುಡ್. ಎಕ್ಸಾಕ್ಟ್ಲಿ. ಯಾವ್ದಪ್ಪ? ರಾಜೀವ್ ಗಾಂಧಿ. ಇದನ್ನ ಎಕ್ಸಾಮ್ ಕ್ವಶನ್ ಕೇಳ್ತಾ, ಅಲ್ಲಿ ಕ್ವಶನ್ ಪೇಪರ್ ಬಂದಿದ್ದು. ಹೌದಾ? ರಾಜೀವ್ ಗಾಂಧಿ ಅಂತ ಅಲ್ಲಿ ಏನೋ ಕ್ವಶನ್, ರಾಜೀವ್ ಗಾಂಧಿ ಹೌಸಿಂಗ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಏನೋ ಬರುತ್ತೆ ಅದು. ಹೌದಾ? ಅದು ರಾಜೀವ್ ಗಾಂಧಿ ಸಂಬಂಧಪಟ್ಟ ನೆನಪಿರ್ಬೇಕು. ರೈಟ್. ನೆಕ್ಸ್ಟ್ ಮತ್ತ ಯಾವುದು? ಅದೇ ಇವೆಲ್ಲ ಆಕ್ಚುಲಿ ಹಂಗ ಯಾವ್ದಪ್ಪಿ ಬರ್ತೀನಿ, 1 ನಿಮಿಷ ಬರ್ತೀನಿ ಕೇಳಿ. ಅರಸು ಅನ್ನೋಕ್ಕಿಂತನೂ ಮುಂಚೆ, ಅದಕ್ಕಿಂತ ಮುಂಚೆ ಬಾಯ್ ಅವಧಿಂದನ ಸ್ಟಾರ್ಟ್ ಆಗೋ ಇನ್ನೊಂದು ಯೋಜನೆ ಹೇಳ್ತೀನಿ ನೋಡಿ. ನೀವು ಜಸ್ಟ್ ಅರಸು ಅಂತ ನೆನ್ಪು ಮಾಡಿಲ್ಲ, ಅವಧಿಂದನ ಸ್ಟಾರ್ಟ್ ಆಗೋ ಇನ್ನೊಂದು ಯೋಜನೆ ಅಂದ್ರೆ ಈ ಅನುಗ್ರಹ ಯೋಜನೆ ಬರತ್ರಿ. ಅನುಗ್ರಹ ಯೋಜನೆ. ಎದಕ್ಕೆ ಅನುಗ್ರಹ ಯೋಜನೆ? ನೋಡು, ಅನುಗ್ರಹ ಯೋಜನೆ ಗೊತ್ತಾ? ಅನುಗ್ರಹ ಯೋಜನೆ ಅಂದ್ರೆ ಈಗೇನ ಈ ಫ್ಲಡ್ ಬಂದು ಅಥವಾ ರೋಗಗಳು ಬಂದು ದನಕರುಗಳು ಸಾಯ್ತಾವ್, ಕುರಿಗಳು ಸಾಯ್ತಾವ್.
ದನಗಳು ಸಾಯ್ತಾವಲ್ಲ, ಅವಾಗ ಏನಪ್ಪಾ ಅಂದ್ರೆ ಅವಕ್ಕೆ ಸಂಬಂಧಪಟ್ಟಂಗೆ ಏನ್ ಮಾಡೋದು ಗೊತ್ತಾ, ಅಮೌಂಟ್ ಅನ್ನ ಕೊಡೋದು. ಕುರಿಗಳು ಸತ್ರೆ, ದನ ಕರುಗಳು ಸತ್ರೆ ಅವುಗಳಿಗೆ ಅಮೌಂಟ್ ಆಕ್ಚುಲಿ ಅದು ಎಷ್ಟು ಒಂದು 10,000 ರೂಪಾಯಿ ಎಷ್ಟು ಹೋಯ್ತದ. ಡಿಪೆಂಡಿಂಗ್ ಅಪಾನ್ ಏಜ್ ಆಫ್ ದಟ್ ಎನಿಮಲ್. ಆಕ್ಚುಲಿ ಆ ಏಜ್ ಹೆಂಗಿರುತ್ತೆ ಹಂಗಿರ್ತದ, ಬಟ್ ನಂಗೆ ಎಕ್ಸಾಕ್ಟ್ ಗೊತ್ತಿಲ್ಲ. ಬಟ್ ಅನುಗ್ರಹ ಯೋಜನೆ ಸಂಬಂಧಪಟ್ಟ ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ಕುರಿಗಳ ಹತ್ರ 5,000, ದನಗಳ ಹತ್ರ 10,000 ರೂಪಾಯಿ ಐತಲ್ಲ. ಸೊ ಅದೆಲ್ಲ ನೆನಪಿರ್ಲಪ್ಪಿ. ನೋಡ್ರಿ, ಇವ್ ಯಾವ ಯೋಜನೆ ಹಾಕತ್ತಂದ್ರೆ ಬೇಜಾರ್ ಮಾಡ್ಕೊಬೇಡ್ರಿ. ಎಲ್ಲ ಎಕನಾಮಿಕ್ ಸರ್ವೆ ಇವತ್ತು ಹೋಗಿ ಒಂದು 800 ಪೇಜ್ PDF ತೆಗೆದು ನೋಡ್ರಿ, ಅದಾಗೆಲ್ಲ ಅದಾವು. ರೈಟ್. ನಿಂಗ್ ನೆಕ್ಸ್ಟ್ ಅರಸು ಎದಕ್ ಸಂಬಂಧಪಡಪ್ಪ? ಏನ ಅರಸು ಏನಂದ್ರೆ ಎದಕ್ಕ? ನೀವು ನೆನಪಿಲ್ಲ? ಇನ್ನೊಂದು, ಈ ಸ್ಕೂಲಲ್ಲಿ ಈ ತತ್ತಿ ಕೊಡ್ತಾರ ಗೊತ್ತಾ? ಶುಕ್ರವಾರ ಮತ್ತು ಶನಿವಾರ ಕೊಡ್ತಾರ, 2 ದಿನ ಕೊಡ್ತಾರ. ಎಗ್ ಕೊಡ್ತಾರ ಗೊತ್ತಾ? ಹೌದಾ? ನಮ್ ಕರ್ನಾಟಕ ಸರ್ಕಾರ ಯಾವ ಯೋಜನೆ? ಪ್ರತಿ ಯೋಜನೆ ಮಾಡ ಮತ್ತ ಪ್ರತಿ ಯೋಜನೆ ಗಿತ್ತ ಯೋಜನೆ ಹಂಗೇನಿಲ್ಲ. ಯಾವ್ದಾ ಕೇಳಿದ್ರಿ ಜೋರ್ ಹೇಳಿ ಸುಮ್ಮ, ಯಾವ್ದೊಂದು ಹುಡುಗಿರ್ ಸುಮ್ಮ ಒಂದು ಹುಡುಗಿ ಹೆಸರು ಐತೆ ಅದಕ್ಕೆ. ನಮ್ಮ ಹುಡುಗಿ ಹೆಸರು ನಂಗೆ ನೆನಪಿಲ್ಲ. ಇನ್ನು ಯಾರು ಹುಡುಗಿ ನಾ ಇಲ್ಲಿ ಬರ್ತೀನಿ, ನಿಮ್ ಪಾಯಿಂಟ್ ಬರ್ತೀನಿ. ಆಮೇಲೆ ಸೃಷ್ಟಿ ಯೋಜನೆ ಅಂತ ಬರತ್ರಿ. ಏನು ಸೃಷ್ಟಿ ಯೋಜನೆ? ಸೃಷ್ಟಿ ಯೋಜನೆಗೆ ಸಂಬಂಧಪಟ್ಟ ಈ ತತ್ತಿ ಕೊಡ್ತಾರಲ್ಲ, ಅದಕ್ಕೆ ಸಂಬಂಧಪಟ್ಟ ಶುಕ್ರವಾರ ಮತ್ತು ಶನಿವಾರ 2 ದಿನ ಕೊಡ್ತಾರ, ಗೊತ್ತಿಲ್ಲ. ಈ ನೆಕ್ಸ್ಟ್ ಅವ್ರು ವೆರಿ ಗುಡ್ ಎಕ್ಸಾಕ್ಟ್ ಹೇಳಿ ನೋಡಲಿ. ಸುಕನ್ಯಾ ಸಮೃದ್ಧಿ ಅಂತ ಬರುತ್ತೆ. ಹೌದಾ? ಸುಕನ್ಯಾ ಸಮೃದ್ಧಿ ಯೋಜನೆ. ಏನ್ ಸುಕನ್ಯಾ ಸಮೃದ್ಧಿ ಯೋಜನೆ ಇದು? ಎಷ್ಟ್ ಜನಕ್ಕ? ಒಂದ್ 10 ಜನ ಹೊಡೆದ ಬರ್ತದನ. ಫಸ್ಟ್ ಏನ್ ಹುಡ್ತಾರಲ್ಲ 2 ಜನ ಹೆಣ್ಣು ಮಕ್ಕಳು, ಹೌದಾ? ಹೆಣ್ಣು ಮಕ್ಕಳು ಏನ್ ಹುಡ್ತಾರಲ್ಲ, ಅವ್ರಿಗೆ ಏನಪ್ಪಾ ಅಂದ್ರೆ ನೀವು ಪ್ರತಿ ತಿಂಗಳ ಇಂತಿಷ್ಟಂತ ಅಮೌಂಟ್ ತುಂಬಬೇಕು. ತುಂಬಿದ ಮೇಲೆ ಅದಕ್ಕೂ ಸ್ವಲ್ಪ ರೊಕ್ಕ ಸೇರಿಸಿ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ 18 ವರ್ಷ ಆದ್ಮೇಲೆ, ಅಂದ್ರೆ ಮದುವೆ ಏಜ್ ಬಂದಾಗ ಕೊಡ್ಬೇಕಂತೇಳಿ ಆತರ. ಹೌದಾ? 18 ವರ್ಷ ಆದ್ಮೇಲೆ ವಾಪಸ್ ಸರ್ಕಾರದಿಂದ ಅದಕ್ಕೆ ಸ್ವಲ್ಪ ಬೋನಸ್ ಅನ್ನ ಸೇರಿಸ್ಬಿಟ್ಟು ಅಮೌಂಟ್ ಅನ್ನ ಕೊಡ್ತಾರೆ. ಸುಕನ್ಯಾ ಸಮೃದ್ಧಿ ಯೋಜನೆ. ಸುಕನ್ಯಾ ಸಮೃದ್ಧಿ ಅರೆ ಮಿನಿಮಮ್ 250 ರೂಪೀಸ್ ಅಲ್ಲ ಅದು? ಮಿನಿಮಮ್ 250 ರೂಪೀಸ್ ಅದು ಗೊತ್ತಲ್ಲ. ಈ ನೆಕ್ಸ್ಟ್ ಇನ್ನೊಂದು ನೆನಪಿತ್ತು, ಗ್ಯಾಪ್ ನಲ್ಲಿ ಹೋತು. ಮತ್ತೆ ಈ ಮೊನ್ನೆ ರಿಲೀಸ್ ಮಾಡಲ್ಲ, ರೈತ ಯಾವ್ದೋ ಸಂಘಗಳನ್ನ ಸ್ಥಾಪನೆ ಮಾಡ್ಬೇಕಂತ ಒಂದು ಇನ್ನೂ ಮಾಡ್ಯಾರಲ್ಲ. ಈ ಯಾವ್ದ್ರಿ ವಿದ್ಯಾರ್ಥಿ ಸಂಘಗಳನ್ನ ಸ್ಥಾಪನೆ ಮಾಡ್ಬೇಕು. ಭಾರತ್ ಜೋಡೋ ಸಂಘ ಅದೇನದ? ಅದೇ ಅದೊಂದು ಸಂಘಗಳ ಐತಿ ನೋಡೋದು. ಸಂಘಗಳನ್ನ ಸ್ಥಾಪನೆ ಮಾಡ್ಬೇಕು, ಹಂಗ್ ಮಾಡ್ಬೇಕಂತೇಳಿ ಇರ್ಲಿ. ಇನ್ನೊಂದ್ ಯಾರು ಇನ್ನೊಂದಿರಲ್ಲ ಇದಾಗ ಇಲ್ಲಿ ಶುಕ್ರ ಸಂಘ ಮುಗಿಸ್ಲಾ. ರೈಟ್. ಮತ್ ನೆಕ್ಸ್ಟ್ ಮತ್ತೆ ಯಾವ ಯೋಜನೆ ಹೇಳ್ರು? ನಿಮ್ ಕರ್ನಾಟಕ ಸರ್ಕಾರದ ಇಂಪಾರ್ಟೆಂಟ್ ಹೇಳ್ಬೇಕು. ನಾ ಹೇಳ್ತೀನಿ, ನೀವು ಹೇಳೋದು ಇಂಪಾರ್ಟೆಂಟ್ ಅಲ್ಲ, ನಾ ಹೇಳ್ತಿಲ್ಲ. ಅದು ಇತ್ತಂದ್ರೆ ಅಷ್ಟೇ ಹೇಳ್ತೀನಿ ವಾಪಸ್. ಇಂದಿರಾ ಕ್ಯಾಂಟೀನ್ ಯೋಜನೆ ಸಂಬಂಧಪಟ್ಟ ಗೊತ್ತೈತಿ. ಮತ್ ನೆಕ್ಸ್ಟ್ ಅರೆ ಮಾತೃಪೂರ್ಣ ಯೋಜನೆ. ಇದೇನ್ ಗೊತ್ತಾ? ಮಾತೃಪೂರ್ಣ ಯೋಜನೆ ಬೇರೆ ಐತೆ ಹೆಸರು. ನೀವು ಇದನ್ನ ಹೇಳ್ತೀರಿ. ಮಾತೃಪೂರ್ಣ ಯೋಜನೆ ಅಂದ್ರೆ ಈ ಪ್ರೆಗ್ನೆಂಟ್ ವುಮನ್ಗೆ ಮತ್ತೆ ಮಕ್ಕಳಿಗೆ ಹುಟ್ಟಿರ್ತಕ್ಕ ನವಜಾತ ಶಿಶುಗಳು, ನ್ಯೂಲಿ ಬಾರ್ನ್ ಬೇಬೀಸ್, ಅದಾ ಅವ್ರಿಗೆ ಅಮೌಂಟ್ ಮತ್ತೆ ಇದು ಕೊಡ್ತಾರ ಗೊತ್ತಾ? ನ್ಯೂಟ್ರಿಷಿಯಸ್ ಫುಡ್ ಕೊಡ್ತಾರ ಗೊತ್ತಾ? ಈ ಪ್ರೆಗ್ನೆಂಟ್ ಇದ್ದವ್ರು ಹೋಗಿ ತೊಗೊಂಡ್ಬರ್ತಾರ ನೋಡ್ರಿ. ಹೌದಾ? ಆದ ಯೋಜನೆ. ಹಂಗ ನೋಡಿ ಹೋಗಿ ತೊಗೊಂಡ್ರೆ ಅದೇ ಸಿಂಪಲ್ ಮಾತೃಪೂರ್ಣ ಯೋಜನೆ. ಮತ್ತೆ ನೆಕ್ಸ್ಟ್ ಇದು ಬರ್ತಾವ ಮುಂದ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ರೈತ ಸರಿ ಆಯ್ತು. ಇನ್ನು ರಿವಾರ್ಡ್ ಅಂತ ಯೋಜನೆ ಬರ್ತೊಂದು. ರಿವಾರ್ಡ್ ಯೋಜನೆ ಸಂಬಂಧ ನೋ ಹಂಗ ವಿಚಾರ ಮಾಡಬಾರ್ದು. ರಿವಾರ್ಡ್ ಅಂದ ತಕ್ಷಣ ಪ್ರೈಸ್ ಕೊಡುದು, ಅವ್ರಿಗೆ ಅಮೌಂಟ್ ಕೊಡೋಂಗ್ ವಿಚಾರ ಮಾಡಬಾರ್ದು. ಹಂಗಿರಾಗ್ಲದು. ರಿವಾರ್ಡ್ ಯೋಜನೆ ಏನ್ ಗೊತ್ತಾ? ಈಗ ನಮ್ಮ ಇದು ಕೇಂದ್ರ ಸರ್ಕಾರದ ಯೋಜನೆ. ಈ ಯೋಜನೆ ಅಡಿ ಈಗ ಮಳೆ ಆಗಲ್ದಂಗ ಬರಗಾಲ ಬಿದ್ದದ ತಕ್ಷಣ ಕೆಲವೊಂದು ಬರಡು ಭೂಮಿ ಆಕೈತಿ ಗೊತ್ತಾ? ಭೂಮಿ ಇದ್ದದೆ ಬರಡು ಭೂಮಿ ಆಗ್ತೈತಿ. ಈ ರಿವಾರ್ಡ್ ಫುಲ್ ಫಾರ್ಮ್ ಸರ್ಚ್ ಮಾಡೋಬ್ರ ಯಾರು? ಹೌದಾ? ಭೂಮಿ ಇದ್ದ ಬರಡು ಭೂಮಿ ಆಗೈತಿ ಗೊತ್ತಾ? ಅವುಗಳು ಏನ್ ಮಾಡೋದ? ಅವಕ್ಕೆ ಜಲಾನಯನ ಪ್ರದೇಶವನ್ನ, ಅವಕ್ಕೆ ನೀರನ್ನ ಪ್ರೊವೈಡ್ ಮಾಡೋದ್ರಿ. ಅದಕ್ಕೆ ರಿವಾರ್ಡ್ ಯೋಜನೆ ಅಂತ ಬರ್ತೈತಿ. ಹೌದಾ? ಅದ್ರ ಫುಲ್ ಫಾರ್ಮ್ ಚೆಕ್ ಮಾಡು. ಇದು ಯಾವ್ದ್ರಡಿ ಕೆಲಸ ಮಾಡ್ತಂದ್ರೆ ಕೇಂದ್ರ ಸರ್ಕಾರ ಕೃಷಿ ಸಿಂಚಾಯಿ ಯೋಜನೆ ಗೊತ್ತಾ? ಕೃಷಿ ಸಿಂಚಾಯಿ ಯೋಜನೆ ಎದಕ್ಕೆ ಸಂಬಂಧಪಡ್ತದೆ? ಕೃಷಿ ಸಿಂಚಾಯಿ ಯೋಜನೆ ಈ ಕೃಷಿ ಸಿಂಚಾಯಿ ಯೋಜನೆ ಮತ್ತು
ಈ ಡ್ರಿಪ್ ಇರಿಗೇಷನ್ ಮಾಡಿಕೊಡ್ತಾರೆ ಗೊತ್ತಾ, ಹನಿ ನೀರಾವರಿ ಯೋಜನೆ ಮಾಡಿಕೊಡ್ತಾರೆ ಗೊತ್ತಾ, ಅದು ಕೃಷಿ ಸಿಂಚಾಯಿ ಯೋಜನೆ ಮುಖಾಂತರ ಮಾಡ್ತಾರೆ. ಮೈಕ್ರೋ ಇರಿಗೇಷನ್ ಕರೀತಾರೆ ಅದಕ್ಕೆ, ಡ್ರಿಪ್ ಇರಿಗೇಷನ್, ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡ್ತಾರೆ ಗೊತ್ತಾ. ಅವುಗಳು ಯಾವ್ದು ಯಾವಪ್ಪ ಅಂದ್ರೆ ರೈತ ಕೃಷಿ ಸಿಂಚಾಯಿ ಯೋಜನೆ ಅಂತ ಬರ್ತದೆ. ಅದೇ ತರ ಹೊಸ ಒಂದು ಯೋಜನೆ ರಿವಾರ್ಡ್ ಯೋಜನೆ ಅಂತೇಳಿ, ಅಂದ್ರೆ ಬರಡು ಭೂಮಿಗಳೇ ಸಪ್ಲೈ ಮಾಡೋದು ನೀರನ್ನ, ರಿವಾರ್ಡ್ ಯೋಜನೆ. ಹೌದಾ, ಇದಕ್ಕೆ ರಿವಾರ್ಡ್ ಯೋಜನೆಗೆ ಫಂಡಿಂಗ್ ಮಾಡಿರ್ತಕ್ಕಂಥ ವರ್ಲ್ಡ್ ಬ್ಯಾಂಕ್, IMF ಯಾವ್ದೋ ಒಂದು ಬರುತ್ತೆ ನೋಡಿ, ADB ಒಂದು ಬರುತ್ತೆ, ವರ್ಲ್ಡ್ ಬ್ಯಾಂಕ್ ಕಡತೈತಿ. ಹೌದಾ, ಒಟ್ಟು ವರ್ಲ್ಡ್ ಬ್ಯಾಂಕ್ ಇಲ್ಲ, ಒಟ್ಟು ವರ್ಲ್ಡ್ ಬ್ಯಾಂಕ್ ಇದನ್ನ ಎಕ್ಸಾಮ್ ಕ್ವಶನ್, ರಿವಾರ್ಡ್ಗೆ ಫಂಡಿಂಗ್ ಮಾಡಿರ್ತಕ್ಕಂಥ ಬ್ಯಾಂಕ್ ಯಾವ್ದು ಅಂತೇಳಿ ಅವ್ರ ಕಡೆಯಿಂದ ಸಾಲ ತಗೊಂಬಂದ್ ನಾವು ಕೊಡ್ತೀವಿ. ಅದಕ್ಕೆ ಅದ್ಯಾವಪ್ಪ ಅಂದ್ರೆ ವರ್ಲ್ಡ್ ಬ್ಯಾಂಕ್. ಅರೆ ಪ್ರಗತಿ ಪಥ್ ಯೋಜನೆಗೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, ಪ್ರಗತಿ ಪಥ್ ಡಿಸೈಡ್ ಮಾಡಿದ್ರೆ ಅದು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಮನೆ ಎಕ್ಸಾಮ್ ಕ್ವಶನ್ ನೋಡೋದು. ಹೌದಾ, ಯಾವ ಒಂದು ಕ್ವಶನ್ ಯಾವ ಬ್ಯಾಂಕ್ ಕೊಡ್ತದ ಅಂತೇಳಿ. ಪ್ರಗತಿ ಪಥ್ ಯೋಜನೆಗೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕು, ರಿವಾರ್ಡ್ ಯೋಜನೆಗೆ ವರ್ಲ್ಡ್ ಬ್ಯಾಂಕ್, ರಿವಾರ್ಡ್ ಯೋಜನೆಗೆ ವರ್ಲ್ಡ್. ಮತ್ ನೆಕ್ಸ್ಟ್ ದೇವರಾಜ್ ಅರಸು, ಅರಸು ಹಂಗ ಹೇಳಿದ್ರ. ಅವ್ರಿಗೆ ಮಣಿಗಳನ್ನ ಕಟ್ಕೊಡೋದು. ಹೌದಾ, ದೇವರಾಜ್ ಅರಸು ನಿವಾಸ ಯೋಜನೆ. ಓಕೆ, ನೆನ್ಪಿಡುವ ದೇಶ. ಈ ನೆಕ್ಸ್ಟ್ ಆಮೇಲೆ ನೋಡ್ರಿ, ಇನ್ನೊಂದು ಏನ್ ಡಿಸೈಡ್ ಮಾಡಿದ್ವಿ ನಾವು ಅಂದಾಗ ಮುಂದಿನ ಪಾಠ ಹಿಂದಿನ ಸಪಾಟ ಆಗ್ಬಿಡೋದು ಮತ್ತ. ಹೌದಾ, ಹೌದಾ, ನೆನಪಿಟ್ಟು ಹೋಗ್ಬೇಕು ಹಂಗೆ. ಹೌದಾ, ರಿವಾರ್ಡ್ ಯೋಜನೆ ಯಾವ ಒಂದು ಬ್ಯಾಂಕ್ ಫಂಡಿಂಗ್ ಮಾಡಿದ್ರಿ? ವರ್ಲ್ಡ್ ಬ್ಯಾಂಕ್. ನೆಕ್ಸ್ಟ್ ಪ್ರಗತಿ ಪಥಿಗೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಹೌದಾ, ಅಪ್ಪಿ ಅದನ್ನ ರಿವಾರ್ಡ್ ಫುಲ್ ಫಾರ್ಮ್ ಚೆಕ್ ಮಾಡಿದೆ. ಇನೋವೇಟಿವ್ ಡೆವಲಪ್ಮೆಂಟ್. ಹೌದಾ, ಒಂದ್ಸಲ ಅದ್ ನೋಡ್ರಿ, ಅಟ್ಲೀಸ್ಟ್ ಒಂದ್ಸಲ ನೀವು ನೋಡ್ಕೊಂಡ್ರೆ ಅಂದ್ರೆ ಅಲ್ಲಿ ಆಪ್ಷನ್ ನೋಡ್ರಿ ಗೊತ್ತಾಗ್ಬಿಡ್ತದೆ. ಅದೇನ್ ನೆನಪಿಟ್ಕೊಳ್ಬೇಕತ್ತೇನಿಲ್ಲ. ಹೌದಾ, ಈ ನೆಕ್ಸ್ಟ್ ಅದಾದ್ಮೇಲೆ ಕೆಲವೊಂದು ಯೋಜನೆಗಳನ್ನ ಡಿಸ್ಕಷನ್ ಅನ್ನ ಮಾಡಿದ್ವಿ, ಅವೆಲ್ಲ ನೀವು ನೆನಪಿಟ್ಕೋಬೇಕು. ಬರ್ತೀವಿ ನೋಡಿ, ಒಂದ್ ಸ್ವಲ್ಪ ಕೇಳಿ ಸರ್. ಇಲ್ಲಿ ಕೃಷಿ ಸಿಂಚಾಯಿ ಯೋಜನೆ ಐತಲ್ಲ, ಕೃಷಿ ಸಿಂಚಾಯಿ ಯೋಜನೆ ಅದಕ್ಕ ಈ ಹೊಲಗಳಿಗೆ ನೀರಾವರಿ ಸಪ್ಲೈ ಮಾಡೋದು. ಯಾತ್ರ ಮುಖಾಂತರ ಡ್ರಿಪ್ ಇರಿಗೇಷನ್ ಮುಖಾಂತರ, ಸ್ಪ್ರಿಂಕ್ಲರ್ ಇರಿಗೇಷನ್. ಅವ್ರ ಫ್ರೂಟ್ ಅಂದ್ರೆ ಏನ್ ಗೊತ್ತಾ? ಫ್ರೂಟ್ ಅಂದ್ರೆ ಎಪ್ ಅಂದ್ರೇನೆ ಫಾರ್ಮರ್ ಅಂದಂಗ ಮೊದಲು. ಅಲ್ಲಿ ಆಪ್ಷನ್ ಫುಲ್ ಫಾರ್ಮ್ ಕೇಳಿದಾಗ ಎಕ್ಸಾಮ್, ಫಾರ್ಮರ್ ರಿಜಿಸ್ಟ್ರೇಷನ್, ಫಾರ್ಮರ್ ರಿಜಿಸ್ಟ್ರೇಷನ್ ಅಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಶನ್ ಸಿಸ್ಟಮ್. ಫ್ರೂಟ್ ಅಂತ ಸಾಫ್ಟ್ವೇರ್ ಇದು. ಹೌದಾ, ಸಾಫ್ಟ್ವೇರ್ ಏನ್ ಗೊತ್ತಾ? ಸಿಂಪಲ್ ಫ್ರೂಟ್ ಸಾಫ್ಟ್ವೇರ್. ಈಗೇನ ನಾವು ಹಣ್ಣುಗಳನ್ನ ಬೆಳಿತಾರ ಗೊತ್ತಾ? ಅವ್ರು ಹಣ್ಣುಗಳನ್ನ ಬೆಳಿತಾರ ಗೊತ್ತಾ? ಅವುಗಳನ್ನ ಬೆಳೆದಿರೋದನ್ನ ಆ ಸಾಫ್ಟ್ವೇರ್ ಅಡಿ ಏನ್ ಮಾಡ್ಬೇಕು? ಅಪ್ಡೇಟ್ ಮಾಡ್ಬೇಕ್ರಿ. ಹೌದಾ, ಒಂದು ಮಾರ್ಕೆಟಿಂಗ್ ರೀ. ಹೌದಾ, ಮಾರ್ಕೆಟಿಂಗ್ ಸಂಬಂಧಪಟ್ಟಂಗಿದು ಫ್ರೂಟ್ ಅಂತ ಒಂದು ಐಡಿ ಬರುತ್ತೆ. ಕಂಪಲ್ಸರಿ ಮಾಡ, ನೀವು ಯಾವ್ದಾದ್ರು ಸರ್ಕಾರಿ ಯೋಜನೆಗಳನ್ನ ಪಡಿಬೇಕಂದ್ರೆ ಕಂಪಲ್ಸರಿ ಕಂಪಲ್ಸರಿ ಕೇಂದ್ರ ಸರ್ಕಾರ ಯಾವುದೇ ಸಂಬಂಧಪಟ್ಟಂತ ಯೋಜನೆ ಬೇಕಂದ್ರೆ FID ಕಂಪಲ್ಸರಿ. ಹೌದಾ, ಇದು ನೆನ್ಪಿಡುವ ರೈಟ್. ಫ್ರೂಟ್ಸ್ ಸಾಫ್ಟ್ವೇರು. ಹೌದಾ, ಮತ್ತೆ ಈ ರಿವಾರ್ಡ್ ಯೋಜನೆ, ಮತ್ತೆ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಅಮೃತ ಯೋಜನೆ. ಅದ್ರ ಫುಲ್ ಫಾರ್ಮ್ ಸರ್ಚ್ ಮಾಡಿ ನೋಡ್ಕೊಡ್ರಿ ಅವಾಗ. ಹೌದಾ, ಪದೇ ಪದೇ ಎಕ್ಸಾಮ್ ಅಲ್ಲಿ ಕೇಳ್ತಾ ಇರ್ತಾನೆ. ರೈಟ್. ಅದು ವಯಸ್ಸು ಇಂಪಾರ್ಟೆಂಟ್ ಅಲ್ಲಿ, ಏಜ್ ನೆನ್ಪಿಟ್ಕೋಬೇಕು ನೀ. ಅದ ಭಾಗ್ಯಲಕ್ಷ್ಮಿ ಯೋಜನೆ ಐತಿಲ್ಲ, ಅದು ಎಷ್ಟು ಏಜ್ ವರೆಗೂ ಅದು? ಅದು ಭಾಗ್ಯಲಕ್ಷ್ಮಿ ಎಷ್ಟೋ ಏಜ್ ಐತೆ, ಅಂದ್ ಏಜ್ ನೆನ್ಪಿಟ್ಕೋಬೇಕು ನಾವು. ಅದೆಲ್ಲ ಏಜ್ ಅವ್ರಿಗೆ ಇಲ್ಲದು. ಬಿಡ್ಬೇಡ, ಅದ್ ಬಿಡ. ಒಂದ್ ನಿಮಿಷ. ಓಕೆ, ಅದ ಏನ್ ಸರ್ಚ್ ಮಾಡಪ್ಪ ಅದ್ರ ಕಾಯಕ ಗ್ರಾಮ ಬೆಳಗಪ್ಪ. ಒಂದ್ ನಿಮಿಷ. ಈಗ ಈ ಮೊನ್ನೆ ಹೊಸ ಒಂದು ಯೋಜನೆ ಕರ್ನಾಟಕ ಸರ್ಕಾರದು, ಏನ್ ಗೊತ್ತಾ? ಈಗ ಅದು ನೀವ್ ಹೇಳ್ಬೇಕು, ನಾ ಹೇಳ್ರಿ ಆನ್ಸರ್ ಹೇಳ್ತಿರ್ತೀವಿ ನಾವು. ಏನಪ್ಪಾ ಅಂದ್ರೆ ಈ ಹ್ಯೂಮನ್ ಅದ ಏನಂತ ಅದಕ್ಕೂ ಸಂವಿಧಾನದ 17 ಆರ್ಟಿಕಲ್ ಏನ್ ಹೇಳ್ತೈತಿ? ಅಸ್ಪೃಶ್ಯತೆ. ಹೌದು, ಅಸ್ಪೃಶ್ಯತೆ ಇಲ್ಲ ಅಂದ್ರೆ ಹಿಂಗ್ ಯಾರು ಊರಲ್ಲಿ ಬಂದವ್ರಿಗೆ
ಅಥವಾ ಏನಪ್ಪಾ ಅಂದ್ರೆ ಗುಡಿಗೆ ಬಂದಾಗ ಬೇರೆ ಕೆಳ ಜಾತಿಯವರು ಅಂತೇಳಿ ಅವ್ರು ಏನಪ್ಪಾ ಹಿಂಸೆ ಅಸ್ಪೃಶ್ಯತೆನ ಆಚರಣೆ ಮಾಡಂಗಿಲ್ಲ ಅಂತ ಹೇಳ್ತಾರೆ. ಹೌದಾ? ಹಂಗ ಆತರ ಒಂದು ವ್ಯಕ್ತಿ, ಒಬ್ಬ ವ್ಯಕ್ತಿ ಆ ಗುಡಿಗೆ ನೀರನ್ನ ತರ್ಲಿಕ್ಕೆ, ಸಾರಿ ಗುಡಿಗಲ್ಲ, ಗುಡಿಗೆ ಯಾರು ನೀರ್ ತರಕ್ ಹೋಗಾರ? ಹೌದಾ? ಬಾವಿಗೆ ನೀರನ್ನ ತರಕ್ ಹೋದಾಗ ಅವ್ನ ಏನ್ ಮಾಡಿರ್ತಾರೆ, ನೀ ಯಾಕೆ ಕೆಳ ಜಾತಿ ಇಲ್ಲಿ ಬಂದಿದೆ ಅಂತೇಳಿ ಅವ್ರನ್ನ ಕಟ್ಟಿ ಹೊಡೆದಿರ್ತಾರ್ರಿ. ಹೌದಾ? ಆ ವ್ಯಕ್ತಿ ಹೆಸರಿಂದನೇ ಒಂದು ಯೋಜನೆ ಜಾರಿ ತುಂಬತಾರೆ. ಯಾವ್ದದು ಒಂದು ಯೋಜನೆ ಇದ್ದಪ್ಪ, ಅದು ಹೊಡಿಯಲ್ಲಿ ಅವನ ಹೆಸರು ಯಾರ? ಸುಸೈಡ್ ಮಾಡ್ಕೊಂಡು ಹೋಗ್ತಾರೆ. ಅದು ಬೇರೆ. ಅದ್ಯಾವ ಯೋಜನೆ? ಯಾವ್ದು ಅದೇ ಅಲ್ಟಿ ಯಾವ್ದಂತ ಗೊತ್ತಾಗ್ಲಿಲ್ಲ. ಶಂಕರ್ ಬೆಂಬಲು. ಹೌದಾ? ಶಂಕರ್ ಬೆಂಬಲು ಯೋಜನೆ ಅಂದ್ರೆ ವಿಶ್ವವಿದ್ಯಾಲಯದ ಒಂದು ಜಾತಿಯ ಅವನ ಹೆಸರಲ್ಲಿನ ಒಂದು ಯೋಜನೆ ತಗೊಂಡ್ಬರ್ತಾರೆ. ಅದು ಶಂಕರ ಬೆಂಬಲು ಯೋಜನೆ. ಅದ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇದು. ಅದ ಕೆಳ ಜಾತಿಯವರು ಅವ್ರಿಗೇನು ಏನಪ್ಪಾ ಅಂದ್ರೆ ಅಸ್ಪೃಶ್ಯತೆನ ಇದು ಮಾಡಂಗಿಲ್ಲ ಅಂತೇಳಿ, ರೈಟ್? ಅದು ಶಂಕರ ಬೆಂಬಲ ಯೋಜನೆ. ಇದು ಯಾವ್ದು ನೋಡಪ್ಪ? ಹರೀಶ್ ಶಾಂತೋನ ಯೋಜನೆ ಆದತ್ತ. ಇದೊಂದು ಯಾವ್ದೋ ಯೋಜನೆ ಐತಿ ನೋಡಪ್ಪ. ಅದನ್ನ ಎಕ್ಸಾಮ್ ಅಲ್ಲಿ ಯಾವ್ದೋ ನೋಡ್ಪ, ಅದೇನು ಇಂಪಾರ್ಟೆಂಟ್. ಟೈಮ್ ಆಯ್ತಾ ನಿಮ್ದು? ಓಕೆ. ಟೋಟಲ್ ಎಪಿಎಂಸಿಗಳು, ಎಪಿಎಂಸಿ ಗೊತ್ತಾ? ಎಪಿಎಂಸಿ ಹೌದಾ? ಎಪಿಎಂಸಿ ಎಷ್ಟು ಅಕಾರ್ಡಿಂಗ್ ಟು ಎಕನಾಮಿಕ್ ಸರ್ವೆ 170 ಹಂಗೆ ಗ್ರಾಮ ಪಂಚಾಯತ್ ನೆನ್ಬಿಡು, ಹಂಗೆ ನೆನ್ಬಿಡು ಎಪಿಎಂಸಿಗಳು ಎಷ್ಟಿದಾವ ಅಂತೇಳಿ. ಹೌದಾ? ಎಪಿಎಂಸಿ ಫುಲ್ ಫಾರ್ಮ್ ಏನು? ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಮಾರ್ಕೆಟಿಂಗ್ ಕಾರ್ಪೊರೇಷನ್ ಅಂತ ಬರ್ತಲ್ರಿ. ಕಮಿಟಿ. ಕಮಿಟಿ. ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಮಾರ್ಕೆಟಿಂಗ್ ಕಮಿಟಿ, ಎಪಿಎಂಸಿಗಳು ಬರ್ತಾವ. ಹೌದಾ? ಎಪಿಎಂಸಿಗಳು ಬರ್ತಾವ. ಟೋಟಲ್ 170 ಎಪಿಎಂಸಿ ಇದಾವ. ನೆಕ್ಸ್ಟ್ PM ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ. PM ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ. PM ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಇದಕ್ಕೆ ಸಂಬಂಧಪಟ್ಟ ಅಂದ್ರೆ ಈ ಮೈಕ್ರೋ ಇರಿಗೇಷನ್ ಅಂದ್ರೆ ಡ್ರಿಪ್ ಇರಿಗೇಷನ್ ಮತ್ತೆ ಸ್ಪ್ರಿಂಕ್ಲರ್ ಇರಿಗೇಷನ್ ಗಳನ್ನ ಏನ್ ಮಾಡೋದು, ಘಟಕಗಳನ್ನ ಅಳವಡಿಸಿ ಕೊಡೋದು ಅವ್ರಿಗೆ. ಅದ ರೈತರಿಗೆ. ಯಾವುದು? ಯಾವ್ದ್ರಿ? ವಿನಯ್ ಸಾಮರಸ್ಯ ಯೋಜನೆ. ನೋಡ್ರಿ ಹೆಂಗ, ಅವನ ಹೆಸರು ವಿನಯ್ ಅಂತ ಹೇಳ್ರಿ. ವಿನಯ್ ಸಾಮರಸ್ಯ ಯೋಜನೆ. ವಿನಯ್ ಸಾಮರಸ್ಯ ಯೋಜನೆ ಅದು ಇದೇಗಿಂದ ಐತಲ್ಲ, ವಿಮರ್ಶ ಅದು ಯೋಜನೆ. ಮತ್ತೆ ಇದೇಗೇನ ಹೇಳ್ತೀನಿ. ಹೌದಾ? ಅಂದ್ರೆ ಅಸ್ಪೃಶ್ಯತೆ ನಿವಾರಣೆಗಳೇ ಕಡಿಮೆ ಮಾಡಕ್ ಮಾಡಿರೋದು. ಆ ಬಾವಿಗೆ ಹೋಗಿದ್ದ ನೀರು ತುಂಬ್ಕೊಂಡ್ ಹೋಗಿದ್ದ ಹೇಳಿಲ್ಲ, ಅದನ್ನು ವಿನಯ್ ಅನ್ನೋ ವ್ಯಕ್ತಿ ವಿನಯ್ ಸಾಮರಸ್ಯ ಯೋಜನೆ. ಈ ನೆಕ್ಸ್ಟ್ ಈ PM ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಂತ ಬರೋದ್ರಿ. PM ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಎದಕ್ಕೆ ಸಂಬಂಧಪಡೋದು? ಇದೆ ನೀರಾವರಿ ಸಂಬಂಧಪಡೋದೆ. ಅದ ಮೈಕ್ರೋ ಹನಿ ನೀರಾವರಿ ಪದ್ಧತಿಗಳನ್ನ ಅಳವಡಿಸಿ ಕೊಡುವಂಥದ್ದು. ಈ ನೆಕ್ಸ್ಟ್ ಈಗ ಆಪರೇಷನ್ ಫ್ಲಡ್ ಎದಕ್ಕೆ ಸಂಬಂಧಪಡೋದು? ಹಾಲು ಉತ್ಪಾದನೆ. ಹೌದಾ? ವರ್ಗೀಸ್ ಕುರಿಯನ್ನ ಅದಾ 1965 ಅಲ್ಲ, 1965 ಬರುತ್ತೆ. ವರ್ಗೀಸ್ ಕುರಿಯನು ಅಮೂಲ ಒಂದು ಪ್ಲೇಸ್ ಐತಿ. ಎಲ್ಲಿದೆ ಅಮೂಲ? ಗುಜರಾತ್ ಅಲ್ಲಿ ಐತಿ. ಅದು ಅಮೂಲ ಅದಕ್ಕೆ ಒಂದು ಸಂಸ್ಥೆ ಐತಿ. ಅದ ಯಾವ್ದದು? ಆನಂದ್ ಅಂತೇಳಿ. ಹೌದಾ? ಆನಂದ್ ಅಮೂಲ್. ಅದು ಆಕ್ಚುಲಿ ಅಂದ್ರೆ ಆನಂದ್ ಅಂತೇಳಿ. ಆನಂದ್ ಮಿಲ್ಕ್ ಅಂತ ಬರುತ್ತೆ. ಆನಂದ್, ರೈಟ್? ನಮ್ಮ ದೇಶದ ಅತ್ಯಂತ ದೊಡ್ಡ ಹಾಲು ಉತ್ಪಾದನಾ ಕೇಂದ್ರ ಅದು. ಹಾಗೆ ಎರಡನೇದು ಯಾವುದು? KMF ಅನ್ಬೇಕು. KM ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅಂತ ಬರುತ್ತೆ, KMF. ಹೌದಾ? ಎರಡನೇದು. ಬಟ್ ಒಂದೇದು ಯಾವಪ್ಪ ಅಂದ್ರೆ ಅಮೂಲ್. ಹೌದಾ? ಈ ನೆಕ್ಸ್ಟ್ ಅದಾದ್ಮೇಲೆ ಒಂದ್ಸಲ ಹೋಗಿ ಬರ್ರಿ. ಅಲ್ಲಿ ನಾವು ಹೋಗಿದ್ವಿ ಅಲ್ಲಿ, ಆಕ್ಚುಲಿ ಅಲ್ಲಿ ಗುಜರಾತ್ ಅಮೂಲ್. ಹೌದಾ? ನೀವು ಆಲ್ಮೋಸ್ಟ್ ಆಲ್ ಓವರ್ ಇಂಡಿಯಾ ಆಲ್ಮೋಸ್ಟ್ ಎಲ್ಲ ಟೂರ್ ಆಗೈತಿ. ಟೂರ್ ಮಾಡಿ ಬಂದಿವಿ. ಅಲ್ಲಿ ಹೋಗಿದ್ವಿ, ನಾವು ವಿಸಿಟ್ ಕೊಟ್ಟಿದ್ವಿ. ಅಲ್ಲಿ ಹೋದ್ರೆ ಹೆಂಗಿತ್ ಗೊತ್ತಾ? ನೀವು ಈ ಚಾಕ್ಲೇಟ್ಗಳು, ನೀವು ಡೈರಿ ಮಿಲ್ಕ್ ಅವು ಸುಡ್ಗಾರ ಒಂದು 4 ಗೊತ್ತದ ನಿಮ್ಗೆ. ಅಲ್ಲಿ ಹೋದ್ರೆ 108 ಚಾಕ್ಲೇಟ್ ಕೊಡೋದವ್ರಲ್ಲಿ. ವೆರೈಟಿ ಚಾಕ್ಲೇಟ್ಗಳು, ವೆರೈಟಿ ಮಿಲ್ಕ್ ಪ್ರಾಡಕ್ಟ್ಗಳು. ಹೌದಾ? ನೆಕ್ಸ್ಟ್ ಮಿಲ್ಕ್ ಪೌಡರು. ಅದೆಂತ ದೊಡ್ಡ ಕಾರ್ಖಾನೆ ಅಂತ ಗೊತ್ತದು, ಬಹಳ ದೊಡ್ಡದೈತ್ರಿ. ಅಲ್ಲಿ ಒಂದ್ಸಲ ಹೋದ್ರೆ ನಿಮ್ಗೆ ಗೊತ್ತಾಗ್ಬಿಡೋದು ಹೆಂಗ ಏನು ಆತರ ಇರತ್ತೆ ಅಂತೇಳಿ. ಅದಕ್ಕೆ ಜಗತ್ತಿನ ಅತಿ ದೊಡ್ಡ ಹಾಲು ಉತ್ಪಾದನೆ ಮಾಡುವಂತ ಕೇಂದ್ರ ಅದು. ಇವೆಲ್ಲ ನಾವ್ ಇಲ್ಲಿ ನಂದಿನಿ ಇವೆಲ್ಲ KMF ಅಂದ್ರೆ ಅಲ್ಲಿ ಹೋಗ್ತಿಲ್ಲ ಮಿಲ್ಕ್. ಅಲ್ಲಿ ಹೋಗಿ ಅವರ ಬೇರೆ ಬೇರೆ ಮಿಲ್ಕ್ ಪ್ರಾಡಕ್ಟ್ ಗಳನ್ನ ತಯಾರು ಮಾಡ್ತಾರೆ, ರೈಟ್? ಗುಜರಾತ್ ಅಲ್ಲಿ. ಮತ್ತಿನ್ನೊಂದು ಅಮೃತ್ಸರ ಎಲ್ಲಿದೆ? ಪಂಜಾಬ್. ಜೈಲಿನ ವಾಲಾಬಾಗ್ ಹತ್ತಿ ಹಾಕೊಂಡ. ಹೌದಾ? ಒಂದ್ಸಲ ಹೋಗಿ ಬರ್ರಿ ಅಲ್ಲಿ ಟೈಮ್ ಸಿಕ್ಕಾಗ. ಇಲ್ಲ ಪಕ್ಕ ಇದಕ್ಕೂ. ಹೌದಾ? ಯಾಕಂದ್ರೆ ಒಳಗ ಒಂದ್ಸಲ ನೋಡ್ಬೇಕು ನೀವು, ಭಾರಿ
ರಿಯಲ್ ಫೀಲಿಂಗ್ ಗೊತ್ತಾಗುತ್ತೆ ನಿಮ್ಗೆ ಹೆಂಗೈತಿ ಅಂತ. ಅದು ಗೋಲ್ಡನ್ ಟೆಂಪಲ್, ಬಂಗಾರದಿಂದ ಕಟ್ಟಿರ್ತಕ್ಕಂಥ ಗೋಲ್ಡನ್ ಟೆಂಪಲ್ ಐತಿ ಅಮೃತಸರದಾಗ. ಹೌದಾ, ಬರೀ ನೀ ಈಗ ನೋಡ್ತಿಲ್ಲ ಬಂಗಾರ ತಗೊಳ್ದ ಹೆಚ್ಚಾಗೈತಿ ಅಂತದ್ರಾಗಲಿ ಅವ್ರು ಮನಿನ ಕಟ್ಟಿದಾರ, ಒಂದು ದೊಡ್ಡ ಗುಡಿನ ಕಟ್ಟಿದಾರ. ಬಟ್ ಗುಡಿ ಕಟ್ಟಿಲ್ಲ, ಬಟ್ ಅದಕ್ಕ ಗುಡಿ ಮೇಲೆ ಲೇಪನ ಮಾಡಿದಾರ ಅಷ್ಟೇ ಬಂಗಾರ. ಹೌದಾ, ಒಂದ್ಸಲ ಅವೆಲ್ಲ ನೋಡ್ಬೇಕು ಅವೆಲ್ಲ ಬರೀ ಅಂತ. ಆತರ ಹಾಲು ಉತ್ಪಾದನಾ ಕೇಂದ್ರದಲ್ಲಿ ಹಾಲು ಉತ್ಪಾದನಾ ಐತಿ ಅಂದ್ರೆ ಆಪರೇಷನ್ ಯಾವ್ದು ಹೇಳಿದಾಗ ಆಪರೇಷನ್ ಫ್ಲಡ್, ಆಯ್ತಾ, ವರ್ಗೀಸ್ ಕುರಿಯನ್ ಅಂತ ಬರ್ತಾರೆ. ಹೌದಾ, ವರ್ಗೀಸ್ ಕುರಿಯನ್ ಅದಕ್ಕೆ ಸಂಬಂಧಪಟ್ಟಂಗ ಹಾಲಿನಲ್ಲಿ ಉತ್ಪಾದನೆ ಅತಿ ಹೆಚ್ಚು ಅದಕ್ಕೆ ಕೊಡುಗೆ ಐತೆ ಅವ್ರದ್ದು. ಸೊ ಅದಕ್ಕೋಸ್ಕರ ಅದನ್ನ ಏನ್ ಕೇಳ್ತೀವಿ, ರೈಟ್. ಹಾಲಿನ ಬಗ್ಗೆ ಒಂದು 4 ಕ್ವಶನ್ ಕೇಳಿ ಎಕ್ಸಾಮ್ ಕೇಳುವಂತವು. ಮತ್ತೆ ಹಾಲು ಎಷ್ಟು ಇದರತಿ, ನೀವ್ ಎಷ್ಟು ಹೇಳ್ತೀರ ಹಂಗಲ್ಲ, ನೀವ್ ಎಷ್ಟು ಮಳೆಯಲ್ಲಿ ಉತ್ಪಾದನೆ ಮಾಡ್ತೀರ ಹಂಗಲ್ಲ, ರೈಟ್. ಏನ್ ಗೊತ್ತಾ, ಹಾಲನ್ನ ಮೊಸರು ಆಗಿ ಕನ್ವರ್ಟ್ ಮಾಡುವಂತದ್ದು ಬ್ಯಾಕ್ಟೀರಿಯಾ ಇರೋದು ಲ್ಯಾಕ್ಟೋ ಬೆಸಲಸ್. ಹೌದಾ, ಲ್ಯಾಕ್ಟೋ ಬೆಸಲ್ ಬ್ಯಾಕ್ಟೀರಿಯಾ ಅದೊಂದು, ರೈಟ್. ಒಂದು ಎಂಜೈಮ್ ಹೇಳ್ಬೇಕನಿ, ಈ ಮೊಸರು ಇರುತ್ತಲ್ಲ, ಈ ಮೊಸರನ್ನ ಹಾಲಾಗಿ ಸಾರಿ ಹಾಲನ್ನ, ಈಗ ನೀವು ಹೇಳಿದ್ದು ಬ್ಯಾಕ್ಟೀರಿಯಾ, ಅದು ರೈಟ್, ಇದು ಬ್ಯಾಕ್ಟೀರಿಯಾ. ನನ್ನ ಕ್ವಶನ್ ಏನ್ ಗೊತ್ತಾ, ಈ ಹಾಲನ್ನ ಮೊಸರಾಗಿ ಕನ್ವರ್ಟ್ ಮಾಡುವಂತ ಎಂಜೈಮ್ ಯಾವುದು? ಕಿಣ್ವ ಯಾರೇ? ರೆನಿನ್ ಅನ್ಬೇಕದು, ರಿನೈನ್ ಅಲ್ಲ, ಹೌದಾ, ರೆನಿನ್ ಅಂತ ಬರುತ್ತೆ. ಹೇಳಿದ್ರೆ ಹಾಲನ್ನ ಮೊಸರಾಗಿ ಕನ್ವರ್ಟ್ ಮಾಡೋದು ಎಂಜೈಮ್ ಅದು ರೆನಿನ್ ಅಂತೂ ಅನ್ನುವಂತ ಎಂಜೈಮು ನಮ್ಮಲ್ಲಿ ಐತೆ ಪ್ರೆಸೆಂಟ್. ಮತ್ತೆ ಎಲ್ಲಿತ್ತದ? ಸಣ್ಣ ಮಕ್ಕಳಲ್ಲಿ ಮಾತ್ರ ಇರ್ತಿರೋದು. ಈ ನವಜಾತ ಶಿಶುಗಳು ಇರ್ತಾವ ಗೊತ್ತಾ, ಈಗ ಹುಟ್ಟಿರ್ತಾರ. ಈಗ ನೋಡ್ರಿ, ನಾವು ಎದೆ ಹಾಲು ಕುಡಿದ ತಕ್ಷಣ ಸ್ವಲ್ಪ ಏನಾದ್ರು ಹೆಚ್ಚು ಕಡಿಮೆ ಹೋಗ್ತಾರೆ, ಹೆಚ್ಚು ಕಡಿಮೆ ಹಂಗೆ ಬೇಕಂದ್ರೆ ಎತ್ಕೊಂಡ್ರೆ ಅವು ವಾಪಸ್ ವಾಮಿಟ್ ಮಾಡ್ತಾವ. ವಾಮಿಟ್ ಮಾಡಿ ವಾಪಸ್ ಆ ಹಾಲನ್ನು ವಾಮಿಟ್ ಮಾಡಂಗಿಲ್ಲ. ಅವು ಮಾಡಿದ ಒಂಥರ ಇದಿರುತ್ತೆ ಗೊತ್ತಾ, ಅದು ಮೊಸರು ತರ ಇರುತ್ತೆ, ಒಳಗ್ ಕೊಡುತ್ತೆ. ಅದಕ್ಕೆ ಕಾರಣ ಗೊತ್ತಾ, ಅದು ಮಾಡಿದ್ದು ಯಾವ್ದಪ್ಪ ಅಂದ್ರೆ ರೆನಿನ್ ಅನ್ನೋ ಒಂದು ಎಂಜಾಯ್ ಮಾಡುತ್ತೆ. ಇದು ಎಕ್ಸಾಮ್ ಕ್ವಶನ್, ಹಾಲನ್ನ ಮೊಸರಾಗಿ ಕನ್ವರ್ಟ್ ಮಾಡುವಂತ ಎಂಜಾಮ್ ಯಾವ್ದತ್ತೆ? ದಟ್ ಈಸ್ ವಾಟ್? ರೆನಿನ್. ಅದು ರೆನಿನ್. ಈ ನೆಕ್ಸ್ಟ್, ಈ ಹಾಲು ಹಳದಿ ಆಗಿರ್ಲಿಕ್ಕೆ ಕಾರಣ ಏನು? ಹಾಲು ಹಳದಿ ಇರುತ್ತೆ ಗೊತ್ತಾ, ಈ ಹಳದಿ ಕನ್ವರ್ಟ್ ಆಗ್ತೈತಿ. ಅಲ್ಲಿ ಒಂದು ಯಾವ್ದೋ ಇದಿರುತ್ತೆ, ಯಾವ್ದು ಪ್ರೋಟೀನ್ ಯಾವ್ದು ಯಾಕಡೆ ಹೇಳಪ್ಪಿ? ಜಾಂತೋಪಿಲ್. ಯಾವ್ದು ಜಾಂತೋಪಿಲ್ ಅನ್ನೋದು ಪ್ರೋಟೀನ್ ಇರುತ್ತೆ, ಅದರಿಂದ ಅದು ಇದಾಗ್ತದೆ. ಅದು ಸ್ವಲ್ಪ ಅದು ಗೊತ್ತಿಲ್ಲ ಹಂಗೆ, ರೈಟ್. ಈ ನೆಕ್ಸ್ಟ್, ಈ ಹಾಲಿನ ಶುದ್ಧೀಕರಣ ಮಾಡಕ್ ಒಂದು ವಿಧಾನ ಇದೆ, ಯಾವ್ದು? ಪಾಶ್ಚರೀಕರಣ. ಇದು ಎಕ್ಸಾಮ್ ಕ್ವಶನ್, ಪಾಶ್ಚರೀಕರಣ, ಹಾಲಿನ ಶುದ್ಧೀಕರಣ, ಪಾಶ್ಚರೀಕರಣ. ಈ ನೆಕ್ಸ್ಟ್, ಹಾಲಿನಲ್ಲಿ ಈ ಫ್ಯಾಟ್ ಕಂಟೆಂಟ್ ಎಷ್ಟೈತೆ ಅನ್ನೋದನ್ನ ಅಧ್ಯಯನ ಮಾಡ್ಲಿಕ್ಕೆ ಒಂದು ಡಿವೈಸ್ ಯೂಸ್ ಮಾಡ್ತಾರೆ, ಯಾವುದು? ಲ್ಯಾಕ್ಟೋಮೀಟರ್. ನೆಕ್ಸ್ಟ್, ಈ ಹಾಲಿನ ಸಾಂದ್ರತೆ ಎಷ್ಟೈತೆ ಅಂತ ಹೇಳಕ್ಕೆ, ಅದು ದಟ್ ಈಸ್ ವಾಟ್? ಫ್ಯಾಟ್. ಅದಪ್ಪ ಅಂದ್ರೆ ಅದು ಲ್ಯಾಕ್ಟೋಮೀಟರ್. ಇನ್ನು ಸಾಂದ್ರತೆ ಎಷ್ಟೈತಿ, ಹಾಲಿನ ಸಾಂದ್ರತೆ ಅದಂತೇಳಿ ಚೆಕ್ ಮಾಡಕ್ ಯೂಸ್ ಮಾಡ್ತಾರೆ ಯಾರು? ಈಗ ನೀವು ಈ ಇದ್ರಲ್ಲಿ ಹೋದ್ರೆ, ಎಲ್ಲಿ ಈ ಡೈರಿ ಒಳಗಡೆ ಹಾಲಾಗಕ್ ಹೋದ್ರೆ, ರೈತರ ಮಕ್ಕಳಿಗೆಲ್ಲ ಗೊತ್ತಿರೋದು. ಅದ್ರ ಹಾಲಾಗಕ್ ಹೋದ್ರೆ ಅಲ್ಲೊಂದು ಬ್ಲಾಕ್ ಕಲರ್, ನೀವು ಹೋದ ತಕ್ಷಣ ಬ್ಲಾಕ್ ಕಲರ್ ಒಂದು ಹಾಲಿನೊಳಗೆ ಹಿಂಗ್ ಬಿಟ್ಟಿರ್ತಾರ ಗೊತ್ತಾ, ತಗೊಂಡ್ ಕೆಳಗಡೆ ಬ್ಲಾಕ್ ಇರುತ್ತೆ, ಮೇಲೆ ಅದು ಗ್ಲಾಸಿನ ಕಾಜಿಂದ ಇರುತ್ತೆ. ಅದು ಕೆಳಗಡೆ ಬ್ಲಾಕ್ ಇರುತ್ತೆ, ಅಂತ ಬಿಡ್ತಾರ, ತೇಲ್ತಿರತ್ ಮೇಲೆ. ಅದೆಷ್ಟು ಮೇಲೆ ತೇಲುತ್ತ ಅಥವಾ ಎಷ್ಟು ಮುಳುಗುತ್ತ ಅನ್ನೋದ್ರ ಮೇಲೆ ಡೆನ್ಸಿಟಿ ಕಂಡು ಹಿಡ್ತಾರ, ಅದರ ಸಾಂದ್ರತೆ. ಅದ್ರ ಹೆಸರೇನು? ಯಾರಿಗ್ ಗೊತ್ತು? ಹೌದಾ, ಬುಟ್ಯಾರೋಮೀಟರ್ ಅಂತ ಬರತ್ರಿ. ಹೌದಾ, ಬುಟ್ಯಾರೋಮೀಟರ್. ದಟ್ ಈಸ್ ವಾಟ್? ಲ್ಯಾಕ್ಟೋಮೀಟರ್. ದಿಸ್ ಈಸ್ ಬುಟ್ಯಾರೋಮೀಟರ್. ಬುಟ್ಯಾರೋಮೀಟರ್. ಹೌದಾ, ಆತರ ಹಾಲು ಉತ್ಪಾದನೆಯಲ್ಲಿ ಕರ್ನಾಟಕ ಎಷ್ಟನೇ ರ್ಯಾಂಕ್ ಐತಿ? ಎಕನಾಮಿಕ್ಸ್ ಸರ್ವೆದಾಗ ಕ್ವಶನ್ ಐತಿ. 8ನೇ ರ್ಯಾಂಕ್ ಐತ್ರಿ. ಹಾಲು ಉತ್ಪಾದನೆ ಕರ್ನಾಟಕ ಎಷ್ಟು ರ್ಯಾಂಕ್ ಐತಿ? 8ನೇ ರ್ಯಾಂಕ್. ನೋಡಿ, ಇನ್ನೊಂದು ಯೋಜನೆ ಮಾಡೋಲ್ಲ, ಹೊಸ ಯೋಜನೆ. ಈ ಕುರಿ ಮೇಸ್ತಾರ ಗೊತ್ತಾ, ಕುರಿ ಆಯ್ತು, ಅಲ್ಲಿ ಅವತ್ತರದ್ದು ಉಣ್ಣೆ, ಕೂದಲು ಅವತ್ತರದ್ದು ಉಣ್ಣೆ ಅಂತಾರ, ಹೌದಾ, ಅವುಗಳನ್ನ ನಾವು ಬಳಸ್ಕೋಬಹುದು ವಾಪಸ್. ಈ ಕಂಬಳಿ ರಗ ಈಗ ಯೂಸ್ ಮಾಡಕ್ ಬಳಸದ್ರ. ಸೊ ಅಂತ ಕುರಿಯನ್ನ ಮೇಯಿಸುವವರು, ಹೌದಾ, ಆತರ ಏನಪ್ಪಾ ಅಂದ್ರೆ ಏನ್ ಕೊಟ್ಟಂಗ ಗೊತ್ತಾ, ಕುರಿ ಮತ್ತು ಕುರಿ ಉಣ್ಣೆ ಉತ್ಪಾದಕರಿಗೆ ಬೆಂಬಲ ಕೊಡೋಗೋಸ್ಕರ ಒಂದು ಯೋಜನೆ ಜಾರಿ ತಗೊಂಡ್ಬಂದ್ರೆ, ಯಾವ್ದು ಗೊತ್ತಾ? ಅಮೃತ ಸ್ವಾಭಿಮಾನಿ ಕುರಿಗಾಯಿ ಯೋಜನೆ ಅಂತೇಳಿ. ಅಮೃತ ಸ್ವಾಭಿಮಾನಿ ಕುರಿಗಾಯಿ ಯೋಜನೆ. ಅದಕ್ಕೆ ನೆನ್ಪಿಡ್ರಿ. ಈ ನೆಕ್ಸ್ಟ್, ಈಗ ನಂದಿನಿ ಒಂದು ಹಾಲಿನ ಪ್ರಾಡಕ್ಟ್ ಐತಲ್ಲ, ನಂದಿನಿ ಪ್ರಾಡಕ್ಟ್ ಎಲ್ಲ ಹಾಲ್ ಅದ, ತುಪ್ಪ ಅದ, ಹೌದಾ, ನೆಕ್ಸ್ಟ್ ಎಲ್ಲ ಬರ್ತದೆ, ಹೌದಾ. ಆತರ ಈ ನಂದಿನಿ ಬ್ರ್ಯಾಂಡ್ ಅನ್ನೋದು ನಮ್ದು
ಆಸ್ ಪರ್ ಎಕನಾಮಿಕ್ ಸರ್ವೆ ಈ ಬ್ರ್ಯಾಂಡ್ ನಮ್ಮ ಭಾರತದಲ್ಲಿ ಎಷ್ಟನೇ ರ್ಯಾಂಕ್ ಇದೆ ಅಂತ ನಂಗೆ ಬ್ರ್ಯಾಂಡ್ ನಂದಿನಿ ಬ್ರ್ಯಾಂಡ್ ಅಷ್ಟೇ KMF ಮತ್ತೆ ಅಲ್ಲಿ ಹಾಲು ಉತ್ಪಾದನೆ 2ನೇ ರ್ಯಾಂಕ್ ಐತೆ ಬಟ್ ಈ ನಂದಿನಿ ಬ್ರ್ಯಾಂಡ್ ಎಷ್ಟಾಗತ್ತೆ ಅಂದ್ರೆ ಮೊದಲು 43ನೇ ರ್ಯಾಂಕ್ ಐತೆ ಅದ ಈಗ ಪ್ರಸ್ತುತ 38ನೇ ರ್ಯಾಂಕ್ ಐತದ ಹೌದಾ 38ನೇ ರ್ಯಾಂಕ್ ಐತಿ ಅದು ಬ್ರ್ಯಾಂಡ್ ಸಂಬಂಧಪಟ್ಟ ಗೊತ್ತಿರು ಹೇಳಪ್ಪಿ ಹಾ ಎಲ್ಲೈತಿ ಗೊತ್ತಿಲ್ಲ ನಂಗೆ. ಗುಜರಾತ್ ಅಲ್ಲ ಹರಿಯಾಣ ಸ್ವಲ್ಪ ನೋಡ್ರಿ ಅವು ಸ್ವಲ್ಪ ಚೆಕ್ ಮಾಡಿ ನೋಡ್ರಿ ಹರಿಯಾಣದಾಗ ಐತಿತ್ತ ನೆಕ್ಸ್ಟ್ ಆಮೇಲೆ ನೆಕ್ಸ್ಟ್ ಈ ಕೇಳಪ್ಪಿ ಮತ್ಸ್ಯ ಸಂಪದ ಯೋಜನೆ ಅಂತ ಬರ್ತೈತಿ ಮತ್ಸ್ಯ ಸಂಪದಾ ಯೋಜನೆ ಎಷ್ಟು ಬರೋದು ಕೇಂದ್ರ ಸರ್ಕಾರ ಇದು ಮತ್ಸ್ಯ ಅಂದ್ರೆ ಮೀನು ಅದ ಮೀನುಗಾರ ಏನಿರ್ತಾರಲ್ಲ ಅವ್ರಿಗೇನಪ್ಪಾ ಅಂದ್ರೆ ಅವ್ರೇನಾದ್ರು ಡೆತ್ ಆದ್ರೆ ಮೀನ ಹಿಡ್ಕೊಂಬರಕ್ ಹೋಗಿ ಡೆತ್ ಆದ್ರೆ ಅಥವಾ ಅವ್ರಿಗೇನಪ್ಪಾ ಅಂದ್ರೆ ಕೆಲವೊಂದು ಲೈಫ್ ಇನ್ಶೂರೆನ್ಸ್ ಗಳನ್ನ ಕೊಡೋದು ಅದ ಮತ್ಸ್ಯ ಸಂಪದಾ ಯೋಜನೆ ಅಂತ ಬರೋದು ಅದೇ ತರ ಕೇಂದ್ರ ಸರ್ಕಾರದ ಕರ್ನಾಟಕ ಒಂದು ಯೋಜನೆ ಜಾರಿ ತಗೊಂಬಂದ್ರೆ ಅದು ಮತ್ಸ್ಯ ವಾಹಿನಿ ಯೋಜನೆ ಅಂತ ಹೇಳಿ ಮತ್ಸ್ಯ ವಾಹಿನಿ ಯೋಜನೆ ಕೇಳಿರ್ಲಿ ಈ ಮೀನುಗಾರ ಏನ್ ಗೊತ್ತಾ ಇದ್ರ ಉದ್ದೇಶ ಅಂದ್ರೆ ಈ ಆಟೋ ರಿಕ್ಷಾಗಳನ್ನ ಹೌದಾ ಮೀನುಗಾರರಿಗೆ 150 ಈ ಆಟೋ ರಿಕ್ಷಾಗಳ ಸೌಲಭ್ಯವನ್ನು ಕೊಡೋದತ್ತೆ ಹೌದಾ ಯಾವ್ದಾದ್ರು ಹೆಸರು ಮತ್ಸ್ಯ ವಾಹಿನಿ ಯೋಜನೆ ಟ್ರಾನ್ಸ್ಪೋರ್ಟೇಶನ್ ಒಂದು ಪ್ಲೇಸ್ ಮತ್ತೊಂದ್ ಸಲ ಮೀನುಗಳನ್ನ ಟ್ರಾನ್ಸ್ಪೋರ್ಟ್ ಮಾಡಕ 150 ಈ ಅಂದ್ರೆ ಎಲೆಕ್ಟ್ರಾನಿಕ್ ಆಟೋ ರಿಕ್ಷಾಗಳನ್ನ ನೀಡೋದು ರೈಟ್ ಅದು ಮತ್ಸ್ಯ ವಾಹಿನಿ ಯೋಜನೆ ಮತ್ಸ್ಯ ಸಂಪದ ಯೋಜನೆ ಅಂದ್ರೆ ಕೇಂದ್ರ ಸರ್ಕಾರ ಯೋಜನೆ ಮತ್ಸ್ಯ ವಾಹಿನಿ ಯೋಜನೆ ಅಂದ್ರೆ ನಮ್ದು ಕರ್ನಾಟಕದ ಯೋಜನೆ ಅದು ಸಂಪುಟ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು ಅದನ್ನ ಪದೇ ಎಕ್ಸಾಮ್ ಅಲ್ಲಿ ಕ್ವಶನ್ ಏನ ಕೇಳ್ತಾ ಇರ್ತಾನ ಇದು ದಿಸ್ ಇಸ್ ಆಲ್ ಅಬೌಟ್ ಮುಗಿಸೋಣ ಏನೋ ಸ್ವಲ್ಪ ಹೇಳ ಹೌದಾ ಸ್ವಲ್ಪ ಇದನ್ನ ಆಗ್ತದಿಲ್ಲ ಬಟ್ ಆಕ್ಚುಲಿ ಹೆಂಗ್ ಗೊತ್ತಾ ನಿಮ್ಗೆ ಇನ್ನೊಂದು ಹೇಳ್ತೀನಿ ಈ ಎಕನಾಮಿಕ್ಸ್ ಅನ್ನೋದು ಬಹಳ ಅಂಕಿ ಅಂಶಗಳು ಬಹಳ ಏನಪ್ಪಾ ಅಂದ್ರೆ ಯೋಜನೆಗಳು ಬಹಳ ಪ್ರೋಗ್ರಾಮ್ಗಳು ಹೌದಾ ಜಾಸ್ತಿ ಇರ್ತಾವ ಬಟ್ ಉಳ್ಕಾದ ಹೆಂಗಿರೋದು ಗೊತ್ತಾ ಕಾನ್ಸೆಪ್ಟೇ ಬೇರೆ ಈ ಎಕನಾಮಿಕ್ ಸರ್ವೆ ಮತ್ತು ಬಜೆಟೇ ಬೇರೆ ಬೋರಿಂಗ್ ಬಹಳ ಇರ್ತದೆ ಅದಕ್ಕೆ ಇದನ್ನ ಯಾರು ಓದಂಗಿಲ್ಲ ಆಕ್ಚುಲಿ ಅದು 800 ರೂಪಾಯಿ ಗ್ರೂಪ್ ಹಾಕಿ ನೋಡೋದು ಹೆಂಗೈತೆ ಅದು ನೋಡಿ ಊರ್ಲ ಹಾಕೋಬೇಕಣಿ 2 ದಿವಸ ಹೌದಾ ಅದು ನೆನಪುಗಳು ಹೆಂಗಿದೆ ಸೊ ಅದಕ್ಕೋಸ್ಕರ ಎಟ್ ಡಿಸ್ಕಷನ್ ಮಾಡ್ತಾ ಅದನ್ನ ನೋಟ್ ಮಾಡ್ಕೊಂಡು ಪದೇ ರಿವಿಷನ್ ಮಾಡ ಅದು ಹೆಲ್ಪ್ ಆಗುತ್ತೆ ರೈಟ್ ಅನ್ಕಟ್ ಮಾಡುತ್ತೆ